ನಮಸ್ಕಾರ. ಕಳೆದ ಹಲವು ವರ್ಷಗಳಿಂದ ಮಾಸ್ತಿ ಅಧ್ಯಯನ ಪೀಠದ ಸಹಯೋಗದಲ್ಲಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ವಿಶೇಷವಾಗಿ ಹಿಂದಿನ ಪೀಳಿಗೆಯ ದೊಡ್ಡ ಸಾಧಕರ ಸ್ಮರಣೆಯನ್ನು ಈ ಪೀಳಿಗೆಯಲ್ಲಿ ಜೀವಂತ ಉಳಿಸಬೇಕು ಅನ್ನುವ ದೃಷ್ಟಿಯಿಂದ 10 ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮಾಸ್ತಿ ಅಧ್ಯಯನ ಪೀಠ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಆ ಸರಣಿಯಲ್ಲಿ ಇವತ್ತು TP ಕೈಲಾಸಂ ಅವರ ನಾಟಕಗಳ ವಾಚನ ಕಾರ್ಯಕ್ರಮವನ್ನು ಡಾಕ್ಟರ್ SR ಲೀಲಾ ಅವರು ನಡೆಸಿಕೊಡೋರಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ SR ಲೀಲಾ ಅವರು ನಗರದ ಪ್ರತಿಷ್ಠಿತ NMKRV ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರು, ವಿಭಾಗದ ಅಧ್ಯಕ್ಷರಾಗಿ ನಿವೃತ್ತರಾಗಿದ್ದಾರೆ. ಅದಲ್ಲದೆ ಕಲೆಗಳು, ಸಾಹಿತ್ಯ, ಸಂಸ್ಕೃತಿ ಇವುಗಳ ಅಧ್ಯಯನ ಪ್ರವರ್ತನೆಗೋಸ್ಕರ ಮೀಸಲಾದ ಅಭಿನಯ ಭಾರತಿ ಅನ್ನುವ ಸಂಸ್ಥೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಆ ಸಂಸ್ಥೆಯ ಮೂಲಕ ಅನೇಕ ಅನನ್ಯವಾದ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ನಾಟ್ಯಶಾಸ್ತ್ರದ ಪೂರ್ವರಂಗ, ಭಾಸನ ಸ್ವಪ್ನವಾಸವದತ್ತ, ಅವಧಾನನ ಕುರಿತು, ಭಾಸನ ಬಾಲಚರಿತ್ರ ಕುರಿತು ಇದರ ಬಗ್ಗೆ ಎಲ್ಲ ಪ್ರದರ್ಶನಗಳನ್ನು ಏರ್ಪಡಿಸಿ ಅದನ್ನು ನಿರ್ದೇಶನ ಮಾಡಿ ಅದರ CD-ಗಳನ್ನು ಕೂಡ ತಯಾರಿಸಿದ್ದಾರೆ. ಈ ಕಾರ್ಯ ಹಿಂದೆ ಯಾರಿಂದಲೂ ಆಗಿರಲಿಲ್ಲ. ಒಟ್ಟಿನ ಮೇಲೆ ಕಳೆದ ಹಲವು ದಶಕಗಳಿಂದ ನಮ್ಮ ಭಾಗದಲ್ಲಿ ಹಾಗೂ ಬೇರೆ ಕಡೆಗಳಲ್ಲಿ ಸಂಸ್ಕೃತ ಸಂಬಂಧಿತವಾದ ಯಾವ ಚಟುವಟಿಕೆಗಳು ನಡೆದಿವೆ ಅದರಲ್ಲೆಲ್ಲ ಅವರ ಸಕ್ರಿಯವಾದ ಪಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಲ್ಲ. ಅವರಿವತ್ತು ಕೈಲಾಸಂ ನಾಟಕಗಳ ವಾಚನ ಅದನ್ನು ನಡೆಸ್ಕೊಡೋರಿದ್ದಾರೆ. ನಾಟಕ ಸಾಹಿತ್ಯದಲ್ಲಿ ವ್ಯಾಸಂಗಾರ್ಹವಾದವು ನಾಟಕಗಳು ಕೆಲವು, ಅಭಿನಯಾರ್ಹವಾದ ನಾಟಕಗಳು ಕೆಲವು, ಹೀಗೆ 2 ಬಗೆಗಳು ಇರ್ತವೆ. ಒಂದು ಬಗೆ ಸಾಹಿತ್ಯಿಕ ನಾಟಕಗಳನ್ನು ಅನ್ಯ ಪ್ರಕಾರಗಳ ಹಾಗೆ ಓದಿ ಆಸ್ವಾದಿಸಬಹುದು. ಆದರೆ ರಂಗತಂತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ರಚಿತವಾದ ನಾಟಕಗಳು ಹಾಗಲ್ಲ. ಅಂತಹ ನಾಟಕಗಳ ಸಂಭಾಷಣೆಗಳ ಸ್ವಾರಸ್ಯ ಗ್ರಹಣಕ್ಕೆ ಮೌಖಿಕವಾದ ಪ್ರತಿಪಾದನೆ ಅನಿವಾರ್ಯ. ಪಾತ್ರಗಳು ಅಭಿನಯ ಸಹಿತವಾಗಿ ಮಾತನಾಡೋದರಿಂದ ಮಾತ್ರ ಆ ಪಾಠ್ಯದ ಸ್ವಾರಸ್ಯಾಂಶಗಳು, ಧ್ವನಿತಾರ್ಥಗಳು ಎಲ್ಲ ನಮಗೆ ಸಂವಹನಗೊಳ್ಳುತ್ತವೆ. ಕೇವಲ ಗ್ರಂಥ ರೀತಿಯಲ್ಲಿ ಮನಸ್ಸಿನಲ್ಲಿ ಓದಿಕೊಳ್ಳೋದರಿಂದ ಆ ಕೃತಿಯ ನಾಟಕೀಯ ಗುಣದ ಪೂರ್ಣ ಅನುಭವ ಆಗೋದು ಸಾಧ್ಯ ಇಲ್ಲ. ಶ್ರೇಷ್ಠ ಕಾವ್ಯಗಳನ್ನು ಗಮಕ ವಿಧಾನದಲ್ಲಿ ನಿರೂಪಿಸಿ ಕೇಳಿದರೆ ಆಗುವ ಅನುಭವ ಅದು ಬೇರೆ ಇದು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ನಾಟಕ ಕೂಡ ಹಾಗೇನೆ. ಲವಲವಿಕೆಯ ಸಂಭಾಷಣೆಯನ್ನೇ ಜೀವಾಳವಾಗಿ ಇಟ್ಕೊಂಡಿರುವ ಕೈಲಾಸಂ ಅವರ ನಾಟಕಗಳಂತೂ ಅಭಿನಯದ ಅಥವಾ ವೇದಿಕೆಯ ವಾಚನದ ಮಾಧ್ಯಮದ ಮೂಲಕ ಮಾತ್ರ ಪೂರ್ಣವಾಗಿ ಆಸ್ವಾದಿಸೋದಕ್ಕೆ ಸಾಧ್ಯ. ಇನ್ನೊಂದು ಅಂಶವೂ ಇದೆ. ಕೈಲಾಸಂ ಅವರ ಭಾಷಾ ಪ್ರಯೋಗದ ವೈಚಿತ್ರ್ಯದಿಂದಾಗಿ ಅದು ಓದೋದು ಸುಲಭವಲ್ಲ. ಅದನ್ನು ಒಂದು ಆಬ್ಸ್ಟಿಕಲ್ ರೇಸ್ ಅಂತಾನೆ ಹೇಳಿದ್ರು ಕೂಡ ಏನು ತಪ್ಪಾಗೋದಿಲ್ಲ ಕೈಲಾಸಂ ನಾಟಕಗಳನ್ನು. ಹೀಗಾಗಿ ಆ ನಾಟಕಗಳನ್ನು ಹೃದ್ಗತ ಮಾಡಿಕೊಂಡವರ ಮುಖದಿಂದ ನಾಟಕಗಳ ವಾಚನವನ್ನು ಕೇಳೋದು ಒಂದು ಆನಂದದಾಯಕವಾದ ಅನುಭವ ಅನ್ನೋದು ನಿಸ್ಸಂಶಯ. ಬಹುಭಾಷಾ ವಿದ್ವಾಂಸರು, ಸಾಹಿತ್ಯ ರಸಿಕರೂ ಆದ ಡಾಕ್ಟರ್ SR ಲೀಲಾ ಅಂಥವರ ಬಾಯಿಂದ ಕೇಳಿದಾಗಲಂತೂ ಕೈಲಾಸಂ ನಾಟಕಗಳು ಇನ್ನಷ್ಟು ರಂಜನೀಯ ಅಂತ ನಮಗೆ ಅನ್ನಿಸೋದು ನಿಶ್ಚಿತ. ತಮ್ಮ ವಾಚನ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಡಾಕ್ಟರ್ SR ಲೀಲಾ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಸಭಾಭ್ಯ, ಎಲ್ಲರಿಗೂ ನಮಸ್ಕಾರ. ನನ್ನ ಅತ್ಯಂತ ಗೌರವಕ್ಕೆ ಪಾತ್ರರಾದಂತಹ ಹಿರಿಯರಾದಂತಹ ಶ್ರೀ ರಾಮಸ್ವಾಮಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ.
ಅದರ ಮಧ್ಯೆ ಕೆಲವು ಸುಳ್ಳುಗಳನ್ನು ಪೋಣಿಸಿದ್ದಾರೆ. ಬಹುಭಾಷಾ ವಿದ್ವಾಂಸರು ಅಂತ ತಾಳ್ಕೋಬೇಕು ತಾವು. ಟಿ ಪಿ ಕೈಲಾಸಂ, ಕನ್ನಡಕ್ಕೊಬ್ಬನೇ ಕೈ, ಯಾರಿಗೆ ಗೊತ್ತಿಲ್ಲ. ಕೈಲಾಸಂ ಅವರು ಅನೇಕ ನಮ್ಮ ಪ್ರಾಚೀನ ಪ್ರಸಿದ್ಧ ರಾಜ ಮಹಾರಾಜರುಗಳ ಹಾಗೆ, ಮಹಾಕವಿಗಳ ಹಾಗೆ, ಮಹಾತ್ಮರ ಹಾಗೆ ಅವರ ಜೀವಿತ ಕಾಲದಲ್ಲೇ ಲೆಜೆಂಡರಿ ಫಿಗರ್ ಆದವರು. ಅವರ ಹಾಸ್ಯ ಮನೋವೃತ್ತಿ ಅವರ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸುಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಅದು ಸಂಭಾಷಣೆಯಾಗಲಿ, ಅವರು ಬರಿತಾ ಇದ್ದಂಥ ನಾಟಕವಾಗಲಿ, ಅವರು ಮಾಡ್ತಾ ಇದ್ದಂಥ ಅಭಿನಯವಾಗಲಿ, ಎಲ್ಲದರಲ್ಲೂ ಕೂಡ. ಕೈಲಾಸಂ ಅವರನ್ನು ಕುರಿತು ಸಾಕಷ್ಟು ಜನ ಅಂದು ಅವರ ನಾಟಕಗಳನ್ನು ನೋಡಿದವರು, ಅವರ ವ್ಯಕ್ತಿತ್ವದ ಪರಿಚಯ ಮಾಡಿಕೊಂಡವರು, ಆ ಸಂಭಾಷಣೆಯ, ಆ ಭಾಷೆಯ, ಆ ಹಾಸ್ಯದ, ಅವರ ವಿದ್ವತ್ತಿನ ನಿಜವಾದ ಬಹುಭಾಷಾ ಪಂಡಿತರು ಅಂತ ಹೇಳಿದ್ರೆ ಟಿ ಪಿ ಕೈಲಾಸಂ ಅವರು. ಅದನ್ನು ಪರಿಚಯ ಮಾಡಿಕೊಂಡವರೆಲ್ಲ ಏನಾದರೂ ಒಂದು ಅವರ ಬಗ್ಗೆ ಬರೆದಿದ್ದಾರೆ. ಅವರ ನಾಟಕಗಳನ್ನು ಆಗಾಗ ಸಣ್ಣ ಪುಟ್ಟದಾಗಿ ಪ್ರಕಟಣೆ ಮಾಡುವಾಗ ಅದರ ಹಿನ್ನುಡಿಗಳಲ್ಲಿ, ಬೆನ್ನುಡಿಗಳಲ್ಲಿ ಸಂಪತ್ ಅಯ್ಯಂಗಾರವರು, ಕಂದಾಡೆ ಕೃಷ್ಣಯ್ಯಂಗಾರರು, ಪಿ ಕೋದಂಡರಾಯರು, ಪಂಡಿತ್ ತಾರಾನಾಥರು, ಇನ್ನೂ ಅನೇಕರು ಇವರ ನಾಟಕಗಳನ್ನು ಕುರಿತು ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪಿ ಕೋದಂಡರಾಯರ ಕೆಲವು ಮಾತುಗಳನ್ನು ಗಮನಿಸಬೇಕು ಅಂತ ಕಾಣುತ್ತೆ. ಇವರ ನಾಟಕಗಳನ್ನು ಅಲ್ಲೊಂದು ಇಲ್ಲೊಂದು ಪ್ರಕಟಣೆ ಮಾಡ್ತಾಯಿದ್ರು. ಈ ರಾಮರಾಯರನ್ನು ಕೂಡ ನಾವು ನೆನೆಸ್ಕೋಬೇಕು. ಅವರು ಬಾಸ್ವೆಲ್ ಅಂತ ಅವ್ರಿಗೆ ಹೆಸರು. ಇವರ ಎಲ್ಲ ಕೃತಿಗಳನ್ನು ಕೂಡ ಬರೆದಿಟ್ಕೊಂಡು ಅದನ್ನು ಪ್ರಕಟ ಮಾಡಿದವರು. ಈಗ ತಾನೇ ರಾಮಸ್ವಾಮಿಗಳು ಹೇಳಿದ್ರು, ಅದನ್ನು ಓದೋದೇ ಕಷ್ಟ, ಅವರು ಬರೆಯೋ ಅಂತಹ ರೀತಿ ಇದೆಯಲ್ಲ ಅದನ್ನು ಹೇಳೋದೇ ಕಷ್ಟ. ಅಂಥದ್ರಲ್ಲಿ ಅದನ್ನು ತಪ್ಪಿಲ್ಲದೆ ಬರ್ಕೊಂಡು ಅನ್ನೋದು ತುಂಬ ವಿಶೇಷವಾದಂಥ ವಿಶೇಷಣ. ಇದು ನೋಡ್ಕೋಬೇಕು. ಯಾಕೆಂದರೆ ಈಗ ಹೋರಾಟಗಾರರು ಜಾಸ್ತಿ ಆಗಿಬಿಟ್ಟು ಕನ್ನಡಕ್ಕೆ ಎಂಥ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಓದಿದ್ರೆ ಮಾತ್ರ, ಓದೋದಕ್ಕೆ ಬಹಳ ಕಷ್ಟ. ಅಂಥದ್ರಲ್ಲಿ ನಾನು ಮುಂದೆ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತೀನಿ. ಈಗ ಅದನ್ನು ಅರ್ಥವನ್ನೇ ಜಾಣ ಅನ್ನೋದನ್ನು ಹೇಳೋದಕ್ಕೆ ಅವರು ಬೇರೆ ಬೇರೆ ಥರದೆಲ್ಲ ಹೇಳ್ತಾಯಿದ್ರು. ಇದನ್ನು ಬರೆಯೋದೇ ಕಷ್ಟ. ಇಂಥದ್ದನ್ನು ಅತ್ಯಂತ ಸಮರ್ಥವಾಗಿ ಬರೆದು ನಿಭಾಯಿಸಿದವರು ರಾಮರಾಯರು. ಅವರು ಹೊಸ ನಾಟಕಗಳನ್ನು ತಂದರು. ಕನ್ನಡಕ್ಕೆ ಹೊಸದು ಅಂದರೆ ಸೋಷಿಯಲ್ ಪ್ಲೇ, ತತ್ಕಾಲೀನವಾದಂತಹ ಸಮಾಜದ ಚಿತ್ರಣವನ್ನು ನೀಡುವಂಥದ್ದು. ಆವಾಗ ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಾಮಾಜಿಕ ಆಚಾರ ವಿಚಾರಗಳಲ್ಲಿ ಇದ್ದಂಥ ಅನೇಕ ನಂಬಿಕೆಗಳು, ಮೂಢನಂಬಿಕೆಗಳು, ಒಟ್ಟು ಮನುಷ್ಯತ್ವಕ್ಕೆ ಎರವಾದಂಥದ್ದು. ಮನೆಯಲ್ಲಿದ್ದಂಥ ಹೆಂಗಸರಿಗೆ ತುಂಬ ಕಷ್ಟ ಕೊಡ್ತಾ ಇರೋವಂತಹ ಸಂದರ್ಭಗಳಾಗಲಿ, ಮಕ್ಕಳನ್ನು ಗೋಳೈಕೊಳ್ತಾ ಇದ್ದಿದ್ದು, ಎಜುಕೇಷನ್ನು ಮುಂದಕ್ಕೆ ಬರಬೇಕು ಹೀಗಂತ ಅಂದ್ಕೊಂಡು ಈ ಮಂತ್ರಗಳನ್ನು ಪಠಿಸ್ಕೊಂಡು ಯಾವ್ಯಾವ ರೀತಿ ಅವರವರ ಮನೆಗಳಲ್ಲೇ ದೊಡ್ಡ ನರಕಗಳನ್ನು ಸೃಷ್ಟಿಸ್ಕೊಳ್ತಾ ಇದ್ರು ಅನ್ನೋದನ್ನು ಬಹಳ ಚೆನ್ನಾಗಿ ಅವರ ನಾಟಕಗಳಲ್ಲಿ ತಂದಿದ್ದಾರೆ. ಅದನ್ನು ತುಂಬ ಮೆಚ್ಚಿಕೊಂಡಂಥವರು ಶ್ರೀ ಪಿ ಕೋದಂಡರಾಯರು. ಅವರು ಕೈಲಾಸಂ ಅವರನ್ನು ದೊಡ್ಡ ರಿಫಾರ್ಮರ್ ಅಂತಲೇ ಹೇಳಿದ್ದಾರೆ. ಅವರು ತೆಲುಗಲ್ಲಿ ಗುರುಜಾಡ ಅಪ್ಪಾರಾವ್ ಹೇಗೆ ಸೋಷಿಯಲ್ ಡ್ರಾಮಾ ತಂದರೋ ಆ ರೀತಿ ಕನ್ನಡಕ್ಕೆ ಕೈಲಾಸಂ ಅವರು ಸೋಷಿಯಲ್ ಡ್ರಾಮಾ ತಂದರು. ತತ್ಕಾಲೀನವಾದಂಥ ವಿಚಾರಗಳನ್ನು ತುಂಬ ಸಮರ್ಥವಾದಂಥ ರೀತಿಯಲ್ಲಿ, ದಕ್ಷವಾದಂಥ ರೀತಿಯಲ್ಲಿ ಮನಸ್ಸಿಗೆ ಮುಟ್ಟೋ ಹಾಗೆ, ಕೇಳಿದ್ದು ಅರಗೋ ಹಾಗೆ, ಅದನ್ನು ನೋಡಿಯಾದರೂ ಒಂದು ಸ್ವಲ್ಪ ನಮ್ಮ ವಿಚಾರಗಳನ್ನು ತಿದ್ದುಕೊಳ್ಳೋ ಹಾಗೆ ತುಂಬ ಸರಿಯಾದಂತಹ ರೀತಿಯಲ್ಲಿ ನಾಟಕಗಳನ್ನು ಬರೆದವರು ಅಂತ ಅವರನ್ನು ಕೊಂಡಾಡಿದ್ದಾರೆ. ಒಂದು 2-3 ಲೈನು ಅವರನ್ನು ಓದಬೇಕು ಅಂತ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೋದಂಡರಾಯರು ಟೊಳ್ಳುಗಟ್ಟಿ ನಾಟಕವನ್ನು 1923ರಲ್ಲಿ ಮೊದಲು ಪ್ರಕಟಿಸಿದವರು. ಅದನ್ನು ತುಂಬ ಕೃತಜ್ಞತೆಯಿಂದ ಕೈಲಾಸಂ ಅವರು ಮೆಚ್ಚಿಕೊಂಡು ಅವರಿಗೆ ಪತ್ರವನ್ನು ಬರೆದಿದ್ದುಂಟು. ಅದನ್ನೇ ಇವರು ಹೇಳ್ತಾರೆ. It was gracious of him to have made a generous reference to me in his letter on the 23rd February. ಏನಂದರೆ, this was the selfless soul that published ಟೊಳ್ಳುಗಟ್ಟಿ in 1923 at his own cost and Andhra too ಅಂತ ಬರೀತಾರೆ. ಇವತ್ತು ಏನೇನು ವ್ಯತ್ಯಾಸಗಳಾಗ್ತಾ ಇದೆ ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ಚಿಂತನೆಗಳಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಹೇಳ್ತಾ ಅವರು ಇನ್ನೊಂದು ಕಮೆಂಟ್ ಮಾಡ್ತಾರೆ ಕೋದಂಡರಾಯರು.
I value it not because he thought that I was an Andhra who published a play in Kannada, but because he bore testimony to the fact that my interests were not narrow and parochial. ಹೀಗೆ ಇಷ್ಟು ಉದಾತ್ತವಾದಂತಹ ಚೇತನಗಳು ಇದ್ದಂಥ ಕಾಲದಲ್ಲಿ ನಮ್ಮ ಕೈಲಾಸಂ ಅವರು ನಾಟಕಗಳನ್ನು ಬರೆದವರು. ಅದನ್ನು ಅವರು ಬಹಳ ಚೆನ್ನಾಗಿ ಅದರ ಒಂದು ಸೂಕ್ಷ್ಮವಾದಂತಹ ಪರಿಚಯವನ್ನು ಕೂಡ ಮಾಡಿಕೊಡ್ತಾರೆ. He used his plays, poems and witticisms, humor and satire to criticize without offense the current superstitions, foibles and long-suffered social wrongs. He was an ardent social reformer through his art ಅಂತ. ಅಂದರೆ ಕೈಲಾಸಂ ಅವರ ಒಂದು ಕಿರು ಪರಿಚಯ ನಮಗೆ ಇದರಲ್ಲಿ ಆಗುತ್ತೆ. ನಾಟಕಕ್ಕೋಸ್ಕರ ನಾಟಕ ಅಷ್ಟೇ ಅಲ್ಲ, ಇದು ಅರ್ಥಪೂರ್ಣವಾಗಿರಬೇಕು, ಜನಕ್ಕೆ ಅದರಿಂದ ಏನಾದರೂ ಉಪಯೋಗವಾಗಬೇಕು ಅನ್ನೋದು ಬಹಳ ಮುಖ್ಯವಾಗಿತ್ತು. ಅವರು ನಾಟಕ ಬರೆದ ಕಾಲಕ್ಕೆ ಈ ಕಂಪನಿ ನಾಟಕಗಳು ತುಂಬ ವಿಚಿತ್ರವಾದಂಥ ರೀತಿಯಲ್ಲಿ ಪ್ರದರ್ಶನಗೊಳ್ತಾ ಇದ್ವು. ಅದನ್ನು ನೋಡಿ ಜನರು ಕೆಲವರು ಸಂತೋಷ ಪಡ್ತಾಯಿದ್ರು, ಇನ್ನು ಕೆಲವರು ಗೋಳಾಡ್ತಾಯಿದ್ರು. ಇದನ್ನೆಲ್ಲ ಇಟ್ಟುಕೊಂಡು ಕೈಲಾಸಮು ನಮ್ಮ ಕಂಪ್ನಿ ಅನ್ನೋ ಒಂದು ನಾಟಕ, ಅದರ ಒಂದು ಪ್ಯಾರಡಿ ಮಾಡಿದ್ದಾರೆ. ಹೇಗೆ ಇಷ್ಟು ವಿಚಿತ್ರವಾಗಿರ್ತಾ ಇತ್ತು ನಮ್ಮ ನಾಟಕಗಳು ಅಂತ. ಅಂದರೆ ಆ ಸಂದರ್ಭಕ್ಕೆ ಹೊಂದದೇ ಇರೋವಂಥದ್ದು, ಆ ಕಾಲಕ್ಕೆ ಸೂಕ್ತವಲ್ಲದೆ ಇರೋವಂಥ ವಿಚಾರಗಳನ್ನೇ ಇಟ್ಕೊಂಡು ನಾಟಕಗಳನ್ನು ಹೇಗೆ ಮಾಡ್ತಾಯಿದ್ರು ಅಂತ ನಮ್ಮ ಕಂಪ್ನಿ ನಾಟಕದಲ್ಲಿ ಅದನ್ನೆಲ್ಲ ಪೂರ್ತಿ ವಿಡಂಬನೆ ಮಾಡಿದ್ದಾರೆ. ತುಂಬ ಸೊಗಸಾದಂಥ ನಾಟಕ. ಹಿಂದೆ ನಮ್ಮ ಹ್ಯೂಮರ್ ಕ್ಲಬ್ನವರು ಇನ್ನೂ ಅನೇಕರು ಕೈಲಾಸಂ ಅವರ ಈ ನಾಟಕಗಳನ್ನೆಲ್ಲ ಪ್ರದರ್ಶಿಸಿದ್ದಾರೆ. ಈಗ ನಮಗೆ ಆ ನಾಟಕಗಳ ಹೂರ್ಣ ಅಷ್ಟು ಬೇಕಿಲ್ಲದೆ ಇದ್ದರೂ ಕೂಡ, ಯಾಕೆಂದರೆ ಇವತ್ತು ಬದಲಾಗಿದೆ, ಇವತ್ತು ಬೇರೆ ಬೇರೆ ತತ್ಕಾಲೀನವಾದಂಥ ವಿಚಾರಗಳನ್ನ ಇಟ್ಕೊಂಡು ಬಂದಿರುವಂಥ ನಾಟಕಗಳು ಬಂದಿದೆ. ಹೀಗಿದ್ದರೂ ಕೂಡ ವಸ್ತು ಅಲ್ಲದೆ ಇದ್ದರೂ ಕೂಡ ನಮಗೆ ಇದಿದೆಯಲ್ಲ ಅದರ ಹೊದಿಕೆ, ದಿ ಸ್ಟೈಲ್, ದ ಮ್ಯಾಟರು ಎರಡರಲ್ಲೂ ಕೂಡ ತುಂಬ ಸೂಕ್ತವಾದಿತ್ತು ಆ ಕಾಲಕ್ಕೆ. ಇವತ್ತು ಮ್ಯಾನರ್, ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ಇಟ್, ಅದು ಅತ್ಯಂತ ಸೂಕ್ತವಾಗಿರೋದು ಇವಾಗಿತ್ತಿನ ಕಾಲಕ್ಕೂ ಕೂಡ. ಇವತ್ತು ಕೂಡ ಒಂದೊಂದು ಲೈನ್ ಓದಿದ್ರೂ ಕೂಡ ನಾವು ಸಂತೋಷ ಪಡಬಹುದು, ಅಷ್ಟು ಸಮರ್ಥವಾದಂಥ ರೀತಿಯಲ್ಲಿ ಅವರು ಹಾಸ್ಯವನ್ನು ತಂದಿದ್ದಾರೆ. ಹಾಸ್ಯದಲ್ಲಿ ಪರಿಪರಿಯಾಗಿದೆ, ಬೇಕಾದಷ್ಟು ವೈವಿಧ್ಯ ಇದೆ. ಅದೆಲ್ಲವನ್ನೂ ಕೂಡ ತಮ್ಮ ನಾಟಕಗಳಲ್ಲಿ ತಂದು ತೋರಿಸಿದಂಥವರು ಕೈಲಾಸಂ ಅವರು. ಇವರ ನಾಟಕಗಳನ್ನು, ಅದರಲ್ಲಿರುವಂತಹ ಈ ವಿಟಿಸಿಸಮ್, ಹ್ಯೂಮರ್ ಇತ್ಯಾದಿ ಏನಿದೆ, ಇದನ್ನು ಒಂದು ಸಮರ್ಥವಾದಂತಹ ರೀತಿಯ ಉಪಮೆ ಕೊಡಬಹುದಾದ ಅಂತ ಹೇಳಿದ್ರೆ ನನಗನ್ಸುತ್ತೆ ಈ ಸಂಸ್ಕೃತ ನಾಟಕದ ಮೃಚ್ಛಕಟಿಕ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ನಾಟಕ. ಯಾತಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಹಾಸ್ಯದ ಪರಿಗಳಿಂದ, ಅದರಲ್ಲಿ ಶಕಾರ ಇದ್ದಾನೆ, ಶರ್ವಿಳಕ ಇದ್ದಾನೆ, ವಿದೂಷಕ ಇದ್ದಾನೆ. ಇವರೆಲ್ಲ ಮುಖ್ಯವಾಗಿ ಹಾಸ್ಯೋತ್ಪಾದನೆ ಮಾಡೋಕ್ಕೆ ಅಂತಲೇ ಪಾತ್ರಗಳಿದ್ದರೂ ಕೂಡ ಉಳಿದ ಇಡೀ ನಾಟಕದ ಒಂದು ಇದಿದೆಯಲ್ಲ ಶೈಲಿ, ಅದು ಹಾಸ್ಯಮಯವಾಗಿರುವಂಥದ್ದು. ಆದರೆ ಆ ವಿಚಾರ ಮಾತ್ರ ಅಲ್ಲಿರುವಂಥದ್ದು ಸೋಷಿಯಲ್ ರಿಫಾರ್ಮ್ ಅನ್ನೋ ಥರನೇ ಇದೆ. ಯಾಕೆಂದರೆ ವಸಂತ ಸೇನೆ ಗಣಿಕೆ ಅವಳು ಗರತಿಯಾಗುವಂಥ ಒಂದು ಕಥೆ, ಅದಕ್ಕೆ ಹೊಂದುವಂಥದ್ದು ಕೈಲಾಸಂ ಅವರ ನಾಟಕಗಳು. ಇವರು ಕೂಡ ನಮ್ಮ ಬ್ರಾಹ್ಮಣಿಕೆ, ಬಹಿಷ್ಕಾರ, ಸೂಳೆ, ಗಂಡಸ್ಕತ್ರಿ ಇತ್ಯಾದಿ ನಾಟಕಗಳನ್ನು ಬರೆದಿದ್ದಾರೆ. ಇನ್ನು ನಮ್ಮ ಎಜುಕೇಷನ್ ಸಿಸ್ಟಮ್ ದಟ್ ವಿ ಫಾಲೋಡ್, ಅಂದರೆ ಯಾವ ರೀತಿ ನಾವು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ಪಾಠ ಹೇಳ್ಕೊಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಯಾವ ಕಮೆಂಟ್ಸ್ ಇಟ್ಕೊಂಡಿದ್ರು, ಯಾವ ರೀತಿ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅನ್ನೋದಕ್ಕೆ ಪೋಲಿಕಿಟ್ಟಿ ಇಂಥ ನಾಟಕಗಳಿಂದ ಕೆಲವು ಭಾಗಗಳನ್ನು ಓದಿ ಹೇಳ್ಬೋದು. ಈಗ ತುಂಬ ಏನೂ ಬದಲಾಗಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣೋ ಅಂತಹ ಪ್ರಯತ್ನಗಳು ನಡೀತಾ ಇದೆ ಅಷ್ಟೇ. ಏನೇ ಆಗಲಿ, ಕೈಲಾಸಂ ಅವರು ಸೋಷಿಯಲ್ ಡ್ರಾಮಾಗಳನ್ನು ಬರೆದಿದ್ದಷ್ಟೇ ಅಲ್ಲದೆ, ಅವರು ಉದಾಹರಣೆಗೆ ಅವರು ಬರೆದಂತಹ ಪಾತ್ರಗಳನ್ನು ರಂಗದ ಮೇಲೆ ತರೋ ಅಂಥದ್ದು ಆವತ್ತಿನ ಕಾಲಕ್ಕೆ ಅದು ತೀರಾ ಅಮಂಗಳವಾಗಿತ್ತು. ಈಗ ವಿಡೋ ರೀಮ್ಯಾರೇಜ್ ಅವರೇ ಹೇಳ್ತಾರೆ, ಒಂದು ಪಾತ್ರ ಹೇಳುತ್ತೆ ವಿಡೋ ರೀಮ್ಯಾರೇಜ್ ಅಂತಿರಲ್ಲ, ಅಂದರೆ ವಿಡೋಗೆ ಒಂದು ಸತಿ ಮದುವೆ ಆಗಿ ಆಮೇಲೆ ರೀಮ್ಯಾರೇಜ್ ಅಂತ ಹಾಗಂತ ಕೇಳಿಸ್ತಾ ಇದ್ರು. ಸೊ ಆ ಪಾತ್ರಗಳನ್ನು ರಂಗದ ಮೇಲೆ ತರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ನಾಟಕಗಳು ನಾಂದಿಯಿಂದ ಆರಂಭಿಸ್ತಾ ಇತ್ತು, ಭರತವಾಕ್ಯದಿಂದ ಮುಗಿಯುತ್ತೆ, ಎಲ್ಲ ಸರ್ವಮಂಗಳವಾಗಿರಬೇಕು ಅಂತ. ಆದರೆ ವಿಡೋ ಅನ್ನೋವಂಥ ಪಾತ್ರ ಅತ್ಯಂತ ಅಮಂಗಳ ಅಂತ ನಾವು ಒಂದು ಮನಸ್ಸಿನಲ್ಲಿ ನಮ್ಮ ನಂಬಿಕೆ ಇಟ್ಕೊಂಡ್ಬಿಟ್ಟಿರೋದ್ರಿಂದ ಅಂಥ ಪಾತ್ರಗಳನ್ನು ರಂಗದ ಮೇಲೆ ಎಲ್ಲಾದರೂ ತರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಯಾರೂ ಬರೋದಕ್ಕೆ ಪ್ರಯತ್ನವೂ ಪಡಲಿಲ್ಲ, ಅವ್ರಿಗೆ ಧೈರ್ಯನೂ ಇರಲಿಲ್ವಂತೆ. ಸ್ವತಃ ಕೈಲಾಸಮ್ಮೇ ಆಡ್ತಾಯಿದ್ರು ಅವರು. ನಾಗತ್ತೆ ಟೊಳ್ಳುಗಟ್ಟಿ ಪಾತ್ರ ಫಸ್ಟ್ ನಾಟಕ ಅವರದು ಬರೆದಿದ್ದು. ಆಮೇಲೆ ಅದರಲ್ಲಿ ನಾಗತ್ತೆ ಪಾತ್ರ ಬರುತ್ತೆ, ವಿತಂತು, ಹಿರಿಯಣ್ಣಯ್ಯನ ತಂಗಿ ಆಕೆ ನಾಗತ್ತೆ. ಆಕೆಯ ಪಾತ್ರವನ್ನು ಮಾಡೋದಕ್ಕೆ ಆಕೆ ವಿತಂತು ಆವಾಗಿನ ಕಾಲಕ್ಕೆ ಕೇಶಮುಂಡನ ಮಾಡಿಸ್ಕೊಂಡು ಕೆಂಪು ಸೀರೆ ಉಟ್ಕೊಂಡು ಅವರದೇ ಆದಂಥ ಹಾವು ಭಾವಗಳು, ಆ ಮ್ಯಾನರಿಸಮ್ಸು, ಆ ವಿಟಿಸಿಸಮ್ಸು ಇಟ್ಕೊಂಡು ತುಂಬ ತೀಕ್ಷ್ಣವಾದ ಅವರಿಗೆ ಜೀವನದಲ್ಲಿ ಆದಂಥ ಕೊರತೆಯನ್ನು ಅವರು ಬಾಯಿನಲ್ಲಿ ತೋರಿಸ್ತಾ ಉಳಿದೆಲ್ಲದರ ಮೇಲೆ ಹರಿಹಾಯ್ತಾ ಇದ್ದರು. ಅಂದರೆ ಅವರು ಫ್ಯಾಮಿಲಿ ಕಮಿಟೆಡ್ ಆಗಿದ್ದರೂ ಕೂಡ
ಸ್ವಲ್ಪ ಅವರ ನೋವುಗಳನ್ನು ನಾನಾ ರೀತಿಯಾಗಿ ವಾಕ್ಯನ ಮೂಲಕ ದಾಳಿ ಮಾಡ್ತೀವಿ. ಇವಾಗ ಬರ್ತಾ ಇಲ್ಲ ಪೇಪರ್ ನಿತ್ಯವೂ ಕೂಡ ದಾಳಿ ಮಾಡಿದ್ರು, ವಾಗ್ದಾಳಿ ಮಾಡಿದ್ರು ಅಂತ. ಆ ರೀತಿ ನಾಗತ್ತೆ ಎಲ್ಲರ ಮೇಲೂ ವಾಗ್ದಾಳಿ ಮಾಡ್ತಾಳೆ. ಇದನ್ನು ಕೈಲಾಸಂ ಸ್ವತಃ ನಾಗತ್ತೆ ಪಾತ್ರ ಮಾಡಿದ್ರು. ಆವಾಗ ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ, ಕೈಲಾಸಂಗೆ ಏನು ಅಂದರೆ ಅವರು ತುಂಬ ಸೂಕ್ಷ್ಮಮತಿ. ನಾವು ನಾಟಕಗಳನ್ನೆಲ್ಲ ಅಭ್ಯಾಸ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅವರು ಹಿ ವಾಸ್ ಡೀಪ್ಲಿ ಕನ್ಸರ್ನ್ಡ್. ಅಂದರೆ ಜನರಿಗೆ ಆಗ್ತಾ ಇರೋವಂಥ, ಅದರಲ್ಲೂ ಸಂಸಾರಗಳಲ್ಲಿ ಏನೂ ತೊಂದರೆ, ಏನೂ ಅಪರಾಧ ಮಾಡದೇ ಇರೋವಂಥ ನಿಷ್ಪಾಪಿಗಳು ತುಂಬ ತೊಂದರೆ ಅನುಭವಿಸ್ತಾ ಇರೋದನ್ನು, ಮಕ್ಕಳ ಮೇಲೆ ಆಗ್ತಾ ಇದ್ದಂತಹ ದೊಡ್ಡವರ ದಾಳಿಯನ್ನು ಅವರು ತುಂಬ ಸೂಕ್ಷ್ಮವಾಗಿ ಕಂಡು ನೊಂದುಕೊಂಡಿದ್ದರು. ಆ ನಾಗತ್ತೆ ಪಾತ್ರವನ್ನು ಅವರು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಅದನ್ನು ನೋಡಿದವ್ರು ಹೇಳಿದ್ರಂತೆ, ಏನೋ ಒಳ್ಳೆ ಬಾರ್ನ್ ಬಿಡೋ ಥರ ಆ್ಯಕ್ಟ್ ಮಾಡ್ತಾನಲ್ಲ ಇವನು ಅಂತ. ಇದು ಅವರಿಗೆ ಜನಗಳಿಂದ ಬಂದಂತಹ ಒಂದು ಬಹುಮಾನ. ಆಮೇಲೆ ಇನ್ನೊಬ್ಬರು ಕೇಳಿದ್ರಂತೆ, ಇವ್ರಿಗೆ ಯೋಚನೆ ಬಂತು, ಹೌ ಕ್ಯಾನ್ ಎನಿಬಡಿ ಬಿ ಬಾರ್ನ್ ಆಸ್ ಎ ವಿಡೋ ಅಂತ. ಅದಕ್ಕೆ ಅವರು ಒಂದು ನೂಕು ಮಾಡ್ತಾರೆ. ಏನಂತ ಹೇಳಿದ್ರೆ, ಮುಂದೆ ಒಂದು 2-3 ಜನ ಕೂತ್ಕೊಂಡು ಅದನ್ನೆಲ್ಲ ಪರಾಮರ್ಶೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಬಾರ್ನ್ ವಿಡೋ ಅಂದರೆ ಏನು ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಇವಾಗ ಬೆಕ್ಕು ಇದೆಯಲ್ಲ, ಇದಕ್ಕೆ ಮಗು ಹುಟ್ಟಿದ್ರೆ ಅಥವಾ ಅದಕ್ಕೆ ಒಂದು ಮರಿ ಹಾಕಿದ್ರೆ ಅದು ಬೆಕ್ಕಿನ ಮರಿ ಆಗುತ್ತೆ, ಇಲಿ ಆದರೆ ಇಲಿ ಮರಿ ಆಗುತ್ತೆ, ಇದ್ರ ಮರಿಯಿಂದ ಹಸುಗಾದರೆ ಅದು ಕರು ಆಗುತ್ತೆ. ಅದೇ ರೀತಿ ಒಬ್ಬ ವಿಡೋಗೆ ಹುಟ್ಟಿದಂಥದ್ದು, ಆಮೇಲೆ ಇನ್ನೊಬ್ಬ ವಿಡೋವರ್ಗೆ ಹುಟ್ಟಿದಂಥದ್ದು, ಆ ಗಂಡು ಹೆಣ್ಣು ಮದುವೆ ಮಾಡಿಕೊಂಡ್ರೆ ಅವರನ್ನು ಬಾರ್ನ್ ವಿಡೋ ಅಂತ ಹೇಳ್ಬೋದು ಅಂತ. ಈ ರೀತಿಯಾಗಿ ಒಂದು ಸಿದ್ಧಾಂತವನ್ನು ಸ್ಥಾಪಿಸ್ತಾರೆ ಅವರು. ಹೀಗೆಲ್ಲ ಹೀಗೆ ಇವರ ಮಾತು ಅಂತ ಹೇಳಿದ್ರೆ ಎಷ್ಟು ರಂಜನೀಯವಾಗಿರ್ತಾ ಇತ್ತು ಅಂದರೆ ಅಷ್ಟು ಸಹಜ ಅವರಿಗೆ. ಬಹುಶಃ ಇವತ್ತಿನ ಅನೇಕ ವಿಧವಾದಂತಹ ಹಾಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಕೈಲಾಸಂ ಹಾಸ್ಯವನ್ನು ನೋಡಿದ್ದೇ ಆದರೆ ಇಟ್ಸ್ ಕ್ಲೀನ್, ಹೆಲ್ದಿ ಆ್ಯಂಡ್ ಬ್ರೈನಿ ಹ್ಯೂಮರ್ ಅಂತ ಹೇಳ್ಬೋದು. ಸ್ವತಃ ಕೈಲಾಸಂ ಅವರು ಸಾಕಷ್ಟು ಕುಡಿತಾ ಇದ್ದರು ಅಂತ ಹೇಳ್ತಾರೆ. ಹಾಗೆ ಅವರು ಸಿಗರೇಟನ್ನು ಹೊಗೆ ಬಿಟ್ಕೊಂಡು ಕೈಲಾಸಂ ಅಂತ ಸಿಗ್ನೇಚರ್ ಮಾಡ್ತಾಯಿದ್ರಂತೆ ಹೊಗೆನಲ್ಲಿ. ಆ ರೀತಿ ಎಲ್ಲ ಬಹಳ ಟ್ಯಾಲೆಂಟೆಡ್ ಪರ್ಸನ್ ಅವರು. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾ ಇದ್ರು, ಸೂಳೆ ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ. ಏನಂತ ಹೇಳಿದ್ರೆ, ಬೀಫು ನಾ ತಿನ್ನೋದಿಲ್ಲ, ಹಾಲು ಇಟ್ ಈಸ್ ಲಿಕ್ವಿಡ್ ಬೀಫ್ ಅಂತೆ, ಅದರಿಂದ ನಾನು ವಿಸ್ಕಿ ಕುಡಿತೀನಿ, ಐ ಎಮ್ ಎ ವೆಜಿಟೇರಿಯನ್ ಅಂತಾರೆ. ಸೊ ಹಾಲು ಲಿಕ್ವಿಡ್ ಬೀಫ್ ಅಂತೆ, ಅದಕ್ಕೋಸ್ಕರವಾಗಿ ಇವರು ವೆಜಿಟೇರಿಯನ್ನು, ವಿಸ್ಕಿ ಕುಡಿತಾರೆ. ಈ ರೀತಿಯಾಗಿ ಇಂಥ ಡೈಲಾಗ್ಗಳನ್ನು ಬಿಡ್ತಾ ಇದ್ದವರು. ಇವರ ಈ ಮಾತುಗಳಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಮಾತಾಡಿದ್ರು ಕೂಡ ಅದಕ್ಕೊಂದು ವಿಶೇಷ ಇರ್ತಾಯಿತ್ತು, ಅದೊಂದು ಹಾಸ್ಯದ ಹೊದಿಕೆಯಲ್ಲಿ ಇರ್ತಾಯಿತ್ತು. ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಆಗಿನ ಕಾಲಕ್ಕೆ ತುಂಬ ಪ್ರಸಿದ್ಧರಾಗ್ಬಿಟ್ರು. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಷ್ಟು ಸೊಗಸಾದಂತಹ ಹಾಸ್ಯವನ್ನು ತಂದವರು ತುಂಬ ವಿರಳ ಆದಂಥವ್ರು ಆಗಿತ್ತು. ಅವರನ್ನು ಒಮ್ಮೆ ಮಹಾರಾಜ ಕಾಲೇಜ್, ಮೈಸೂರು ಮಹಾರಾಜ ಕಾಲೇಜ್ಗೆ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವಕ್ಕೆ ಕರೆದಿದ್ರಂತೆ. ಆವಾಗ ಅವರೇನು ಮಾಡಿದ್ರು, ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ರು, ಎಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಆದಮೇಲೆ ಇನ್ನು ಮುಖ್ಯ ಅತಿಥಿಗಳ ಭಾಷಣ ಆಗಬೇಕಾಗಿತ್ತು. ಅವರನ್ನು ಕೇಳಿಕೊಂಡ್ರು. ಅವರು ಎದ್ದು ನಿಂತ್ಕೊಂಡು, ನನಗೆ ಭಾಷಣ ಮಾಡಿ ಅಭ್ಯಾಸ ಇಲ್ಲ, ತಾವೇನಾದರೂ ಕೇಳಿದ್ರೆ ತಕ್ಕಮಟ್ಟಿಗೆ ಅದಕ್ಕೆ ಉತ್ತರ ಹೇಳ್ತೇನೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ರು. ಏನೋ ಆ ಕೂತ್ಕೊಳ್ಳೋಕೆ ಮೊದಲು ಅವರೊಂದು ಸಂಬೋಧನೆ ಮಾಡಿದ್ರು ಸಭಿಕರನ್ನು ಉದ್ದೇಶಿಸಿ, ಸಭಾಸದರನ್ನು ಉದ್ದೇಶಿಸಿ. ಮಹಿಳೆಯರೇ, ಮಹನೀಯರೇ, ದಿವಂಗತರೇ ಅಂತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಜಾಗ ಸಾಲದು ಅಂತ ಕೈಲಾಸಮ್ಮನ ಒಂದು ಪ್ರತಿಭೆಯ ಪ್ರಕಾಶ ಎಲ್ಲಿವರೆಗೂ ಹರಡಿತ್ತು ಅಂದರೆ ಎಲ್ಲರೂ ಬಂದಿದ್ದರು, ಎಲ್ಲರಿಗೂ ಜಾಗ ಸಾಕಾಗಲಿಲ್ಲ. ಕೆಲವರೆಲ್ಲ ಅಕ್ಕಪಕ್ಕದ ಮನೆ ಮೇಲ್ಗಡೆ ಕೂತಿದ್ರು, ಮರಗಳ ಮೇಲೂ ಕೂತಿದ್ರಂತೆ. ಅದಕ್ಕೋಸ್ಕರವಾಗಿ ಮಹಿಳೆಯರೇ, ಮಹನೀಯರೇ ಮತ್ತು ದಿವಂಗತರೇ ಅಂತಲೂ ಮಾಡಿ ಹೀಗೆ ಅಂತ ಹೇಳಿ ಕೂತ್ಕೊಂಡ್ರು. ಆಗ ಪ್ರಶ್ನೆಗಳು ಆರಂಭ ಆಯಿತು, ಒಂದೊಂದೇ ಪ್ರಶ್ನೆಗಳು. ಸಾಮಾನ್ಯವಾಗಿ ಈ ಜನ್ರೇಷನ್ ಗ್ಯಾಪ್ನಲ್ಲಿ ಬರೋ ಅಂತಹ ಪ್ರಶ್ನೆ ಒಂದು, ಆರ್ ಗ್ರೇ ಹೇರ್ಸ್ ಟು ಬಿ ರೆಸ್ಪೆಕ್ಟೆಡ್ ಸರ್ ಅಂತ ಒಬ್ಬರು ಕೇಳಿದಂತೆ. ದೀಸ್ ಡೇಸ್ ಬ್ಲ್ಯಾಕ್ ಹೇರ್ಸ್ ಆರ್ ಟು ಬಿ ಸಸ್ಪೆಕ್ಟೆಡ್ ಅಂತ ಹೇಳಿದ್ರಂತೆ ಮೊದಲನೇ ಅಂತ. ಸೊ ಅದು ಅಲ್ಲಿಂದ ಶುರು ಆಯಿತು. ಆಮೇಲೆ ಹನುಮಂತ ಎಲ್ಲರಿಗಿಂತ ತುಂಬ ಜೋರಾಗಿ ಹಾರದ್ನಲ್ಲ, ಅವನು ಸಮುದ್ರೋಲ್ಲಂಘನ ಮಾಡಿದ್ನಲ್ಲ, ಹನುಮಂತನಿಗೆ ಏನು ಕೊಟ್ಟಿದ್ಲು ಅಂಜನಾದೇವಿ ಅವರಮ್ಮ, ಏನು ಕುಡಿಸಿದ್ಲು ಅಂತ. ಅದಕ್ಕೆ ಹಾರ್ಲಿಕ್ಸ್ ಅಂತ ಹೇಳಿದ್ರಂತೆ ಇವರು. ಹಾರ್ಲಿಕ್ಸ್ ಕುಡಿಸಿದ್ರಂತೆ. ಹಾಗೆ ಅರ್ಜುನನಿಗೆ ಏನು ಕುಡಿಸಿದ್ರು ಅಂತ ಕೇಳಿದ್ರು.
ಆರೋ ರೂಟ್ ಗಂಜಿ ಅಂತ ಹೇಳಿದಂತೆ. ಅವನು ಗಾಂಡೀವಿ ಅಲ್ವೇ, ಅದಕ್ಕೆ ಆರೋ ರೂಟ್ ಗಂಜಿ. ಹೀಗೆ ಅಲ್ಲಿಗೆ ಹೋಗಿ ಕೊನೆಗೆ ಶಕುನಿಗೆ ಏನು ಸಾರು ಕುಡಿಸಿದ್ದು ಅವರಮ್ಮ ಅಂತ ಕೇಳ್ತಾರೆ. ಗಾಂಧಾರ ದೇಶದವಳು ಏನು ಕುಡಿಸಿದ್ಲು ಅಂತ. ಅದಕ್ಕೆ ಬಕುಳ ಪುಷ್ಪದ ರಸ ಅಂತ ಹೇಳ್ತಾರೆ ಇವರು. ತುಂಬ ಜನಕ್ಕೆ ಅರ್ಥವಾಗಲಿಲ್ಲ. ಯಾರೋ ಒಬ್ಬರು ಸಂಸ್ಕೃತದ ಗೊತ್ತಿರೋರು ಅಲ್ಲಿ ಮುಂದೆ ಕೂತ್ಕೊಂಡು ತಕ್ಷಣ ಅವ್ರಿಗೆ ಅರ್ಥವಾಯಿತು, ಅವ್ರು ನಕ್ಕಿದ್ರು, ಪಕ್ಕದವ್ರು ಕೇಳ್ಕೊಂಡು ಅವರು ನಕ್ಕಿದ್ರು, ಹಾಗೆ ಹಾಗೆ ಅದು ಹರಡಿ ಪೀಲ್ಸ್ ಆಫ್ ಲಾಫ್ಟರ್. ಆಮೇಲೆ ಎಲ್ಲರೂ ನಗೋಕ್ಕೆ ಶುರು ಮಾಡಿದ್ರು. ಏನು ಅಂದರೆ ಪಗಡೆ ಹೂವು ಅಂತ. ಬಕುಳ ಪುಷ್ಪ ಅಂದರೆ ಪಗಡೆ ಹೂವು, ಪಗಡೆ ಹೂವಿನ ರಸ ಕುಡಿಸಿದ್ರಂತೆ. ಆದ್ದರಿಂದ ಶಕುನಿ ಅಂಥ ಒಂದು ಪಟಿಂಗ ಆಗಿರ್ತಾನೆ ಪಗಡೆ ಆಟದಲ್ಲಿ ಅಂತ. ಹೀಗೆ ಅವ್ರು ಏನು ಹೇಳಿದ್ರು ಕೂಡ ಅದರಲ್ಲಿ ಒಂದು ವಿಶೇಷ ಇರ್ತಾಯಿತ್ತು. ಎಮ್ಮೆ ಹಾಲು ಅಂತ ಬಂದ ತಕ್ಷಣ, ಎಮ್ಮೆ ಅಂತ ಬಂದ ತಕ್ಷಣ ಅವರು ಮಾತು ಹೇಳ್ತಾಯಿದ್ರು, ಗುಡ್ ಓಲ್ಡ್ ಮಹಿಷಾಸುರಾಸ್ ವೆಲ್ ಬಿರೀವ್ಡ್ ವಿಡೋಸ್ ಅಂತೆ ಅವರೆಲ್ಲ. ಎಮ್ಮೆಗಳು ಯಾರಪ್ಪ ಅಂದರೆ ಗುಡ್ ಓಲ್ಡ್ ಮಹಿಷಾಸುರಾಸ್ ವೆಲ್ ಬಿರೀವ್ಡ್ ವಿಡೋಸ್. ಹೀಗೆ ಇನ್ನು ಅವರು ಮಣ್ಣು ಅಂತ ಹೇಳ್ತಾನೇ ಇರಲಿಲ್ಲ. ಮಣ್ಣು ಅದಕ್ಕೆ ಭರತ ಮಾತೆ, 2 ಎಕರೆ ಭರತ ಮಾತೆ ಅಂತ ಹೇಳ್ತಿದ್ರು, ತುಂಬ ಮಣ್ಣು ಬಂದುಬಿಟ್ಟಿದ್ರೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇಟ್ಟಿದ್ರು. ಇನ್ನು ಆ ಸೂಳೆ ತನ್ನ ಗಿರಾಕಿ ಹತ್ರ ತುಂಬ ಅಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ವಾಟರ್ ವರ್ಕ್ಸ್ ಸಾಕು ಮಾಡು ಪ್ಲೀಸ್ ಅಂತಾನೆ ಅವನು. ವಾಟರ್ ವರ್ಕ್ಸ್ ಅಂತೆ. ಇನ್ನು ಈ ಪೋಲಿಕಿಟ್ಟಿ ನಾಟಕದಲ್ಲಿ ಬರುತ್ತೆ, ಅವನು ಅವನು ಖಾರದವಲಕ್ಕಿ ತಂದು ಕೊಡಬೇಕು ಅಂತ. ನಿತ್ಯ ಎಲ್ಲಿಂದ ನಾವು ತಂದುಕೊಡೋದು, ಎಲ್ಲರೂ ಸೇರಿಕೊಂಡು ಒಂದು ಖಾರದವಲಕ್ಕಿ ಫಂಡ್ ಅರ್ಧರ್ಧಾಣೆ ಹಾಕಿ ಮಾಡಬೇಕ್ರೋ ಇವಾಗ ಅಂತ ಇವರುಗಳೆಲ್ಲ ಮಾತಾಡ್ಕೋತಾರೆ. ಖಾರದವಲಕ್ಕಿ ಫಂಡು, ಮಿಕ್ಕಿದ್ದೀನಿ ಯಾವ್ಯಾವುದೋ ರಿಲೀಫ್ ಫಂಡ್, ಇವಾಗ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡು ಹಂಗೆಲ್ಲ ಇದೆಯಂಗೆ ಇವ್ರಿಗೆ ಖಾರದವಲಕ್ಕಿ ಫಂಡ್ ಒಂದು ಮಾಡ್ಕೋಬೇಕಾಗಿತ್ತಂತೆ. ಈ ರೀತಿ ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದು ವಿಶೇಷ ಇರ್ತಾಯಿತ್ತು. ಜನರನ್ನು ತಕ್ಕ ಕ್ಷಣಕ್ಕೆ ತಾಗಿ ಅವರ ಮುಖಾರವಿಂದಗಳನ್ನು ಅರಳಿಸುವಂತಹ ಒಂದು ಸೊಗಸು ಇವರ ಮಾತುಗಳಲ್ಲಿರ್ತಾಯಿತ್ತು. ಈಗ ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕಿಂತ ನೇರವಾಗಿ ಲೆಟ್ ಅಸ್ ಎಂಟರ್ ದಿ ಬುಷ್ ಅನ್ನೋ ಥರ ಕೆಲವು ಉದಾಹರಣೆಗಳನ್ನು ತೋರಿಸ್ಕೊಡೋದಕ್ಕೆ ಅಂತ ಗುರ್ತು ಹಾಕ್ಕೊಂಡು ಬಂದಿದ್ದೇನೆ. ಇದು 836 ಪೇಜ್ಗಳು ಪೂರ್ತಿ ಕೈಲಾಸಂ ಅವರ ಕೃತಿಗಳೇ ಇರೋದು. ಸುಮಾರು 32 ನಾಟಕಗಳು, ಅದರಲ್ಲಿ 4 ಇಂಗ್ಲೀಷ್ ನಾಟಕಗಳಿದೆ. ಪರ್ಪಸ್, ಬ್ರಾಹ್ಮಿನ್ಸ್ ಕರ್ಸ್ ಇತ್ಯಾದಿ, ಫುಲ್ಫಿಲ್ಮೆಂಟ್. ಆದರೆ ನಾನು ಇವತ್ತು ಇಂಗ್ಲೀಷ್ ನಾಟಕಗಳನ್ನು ಅವರ ಭಾಷೆಯಲ್ಲೇ ಹೇಳಬೇಕು ಅಂದರೆ ಟಚ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡ ತುಂಬ ಇದೆ. ಆಮೇಲೆ ಸಿಕ್ಕಿರೋವಂತಹ ಸಮಯದಲ್ಲಿ ಏನಾದರೂ ಸರಿಯಾಗಿ ಅದನ್ನು ಉಪಯೋಗಿಸ್ಕೋಬೇಕು, ಅವ್ರು ಹೇಳೋ ಹಾಗೆ ಸದ್ಬಳಕೆ ಮಾಡಬೇಕು ಸಮಯಾನ ಅಂತ ಹೇಳಿದ್ರೆ ಈ ಕೆಲವು ನಾಟಕಗಳನ್ನು ಮಾತ್ರ ನಾವು ನೋಡಬಹುದಾಗಿದೆ. ಕೈಲಾಸಮನ್ನು ನಿಜವಾಗಲೂ ಚೆನ್ನಾಗೇ ಅಧ್ಯಯನ ಮಾಡಬಹುದು. ಅಷ್ಟು ವಿಶೇಷವಾದಂತಹ ಒಂದು ಸಂಪತ್ತು ಅವರಲ್ಲಿದೆ, ಭಾಷಾ ಸಂಪತ್ತಿದೆ, ಅವರ ವಿಟಿಸಿಸಮ್ನ ವೆರೈಟಿ ಇದೆ. ಆಮೇಲೆ ಅತ್ಯಂತ ಶುದ್ಧವಾದಂತಹ ಸಂಸ್ಕೃತಿ ಅವರ ನಾಟಕಗಳಲ್ಲಿ ಎದ್ದು ಕಾಣುತ್ತೆ. ಸಾಮಾಜಿಕವಾದಂತಹ ಕಳಕಳಿ ಇದೆ. ಇದೆಲ್ಲವನ್ನೂ ನೋಡ್ತಾ ಹೋದರೆ ತುಂಬ ಸುದೀರ್ಘವಾದಂತಹ ಅಧ್ಯಯನಕ್ಕೆ ಯೋಗ್ಯವಾದಂತಹ ಕೃತಿಗಳು ಇದು. ಸೋಷಿಯಲ್ ಡ್ರಾಮಾನ ಕನ್ನಡಕ್ಕೆ ಮೊದಲು ತಂದಂಥವರು, ಸಾಮಾಜಿಕ ನಾಟಕಗಳು, ಸಾಮಾಜಿಕ ಕಳಕಳಿಯಿಂದ ಬರೆದಂತಹ ನಾಟಕಗಳು. ಆದ್ದರಿಂದ ಎಲ್ಲ ಕಾಲಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಈಗ ಮೊದಲನೇದಾಗಿ ನಾವು ಈ ಟೊಳ್ಳುಗಟ್ಟಿ ನಾಟಕದಲ್ಲಿ ಬರುವಂತಹ ಕೆಲವು ಸಂಭಾಷಣೆಗಳನ್ನು ನೋಡೋಣ. ನನಗೆ ಈ ಸಂಭಾಷಣೆಯ ಸೊಗಸು ಅನ್ನೋದನ್ನು ಕೊಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲೂ ಕೂಡ ಮಾತಾಡಬಹುದಾಗಿದೆ. ಈ ಸಂಭಾಷಣೆಯ ಸೊಗಸನ್ನೇ ಕೆಲವು ಉದಾಹರಣೆಗಳಿಂದ ನಾವು ಎತ್ತಿ ತೋರಿಸಬಹುದು. ಈಗ ನೋಡಿ, ಮೊದಲನೇದಾಗಿ ಟೊಳ್ಳುಗಟ್ಟಿ ಈ ನಾಟಕದ ದೃಶ್ಯವನ್ನು ನೋಡಬೇಕು. ಇಲ್ಲಿ ಈ ಟೊಳ್ಳುಗಟ್ಟಿ ನಾಟಕದಲ್ಲಿ ಸಹಜವಾಗಿ ಹೆಸರು ಹೇಳೋ ಹಾಗೆ ಒಂದು ಪಾತ್ರ ತುಂಬ ಗಟ್ಟಿಯಾದಂಥದ್ದು. ಅಂದರೆ ಜೀವನಕ್ಕೆ ಯಾವುದು ಒಪ್ಪುತ್ತೆ, ಯಾವುದು ಉಪಯೋಗವಾಗುತ್ತೆ, 4 ಮಂದಿಗೆ ಯಾವುದು ಸಹಾಯವಾಗುತ್ತೆ, ಆ ರೀತಿಯಾಗಿ ನಡ್ಕೊಂಡು ಜೀವನ ಮಾಡೋವಂಥ ಒಬ್ಬ ಹುಡುಗ. ಇನ್ನೊಬ್ಬ ತನ್ನ ಮಟ್ಟಿಗೆ ತಾನು, ಅಂದರೆ ಚೆನ್ನಾಗಿ ಓದಿ ಪ್ಯಾಸ್ ಮಾಡಿ ಡಿಗ್ರಿಗಳು ತೊಗೊಂಡು ದೊಡ್ಡ ಮನುಷ್ಯರ ಮನೆ ಹುಡುಗಿನ ಮದುವೆ ಮಾಡಿಕೊಂಡು ತಾನು ಹುಟ್ಟಿದ ಮನೆಯನ್ನು ಮರೆತು ಬಿಟ್ಟು ಹೊರಟೋಗೋವನು, ಆಮೇಲೆ ತಿರುಗು ನೋಡದೇ ಇರೋವನು. ಇದು ಟೊಳ್ಳು. ಈ ಟೊಳ್ಳು ಗಟ್ಟಿ 2 ಪಾತ್ರಗಳನ್ನು ಕಾಂಟ್ರಾಸ್ಟ್ ಅಂತ ತೋರಿಸ್ತಾರೆ. ಒಂದೇ ಮನೆಯಲ್ಲಿ ಹುಟ್ಟಿದವು. ಇದಕ್ಕೆ ಯಾರು ಸಮರ್ಥನೆ ಕೊಡ್ತಾರೆ ಅಂದರೆ ತಂದೆ ತಾಯಿನೇ. ಅದಕ್ಕೆ ಅವರು ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಈ ನಾಟಕಕ್ಕೆ ಹೆಸರು. ತಾಯಿ ಒಂದು ಥರ ಹೇಳ್ಕೊಡ್ತಾಳೆ, ತಾಯಿಯ ಪೋಷಣೆಯಲ್ಲಿ ಬೆಳೆದಂಥ ಮಾಧು ಹೇಗಿರ್ತಾನೆ,
ಈ ತಂದೆ ಇದೆ ಯಾವಾಗಲೂ ಅವನ ಹೊಗಳಿಕೆಯನ್ನೇ ಇಟ್ಕೊಂಡು ಬರೀ ಪುಸ್ತಕ ಓದಿ ಪಾಸ್ ಮಾಡೋದೇ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿರೋವಂಥ ಪುಟ್ಟು ಹೇಗಿರ್ತಾನೆ ಅಂತ ಈ ನಾಟಕದಲ್ಲಿ ಬಹಳ ಚೆನ್ನಾಗಿ ಹೇಳುವಂಥದ್ದು ಇದೆ. ಒಂದೆರಡು ಉದಾಹರಣೆ ಕೊಡ್ತೀನಿ. ಆದ್ದರಿಂದ ಇದು ಬರೀ ಹಾಸ್ಯ ಅಲ್ಲ, ಹಾಸ್ಯದ ಹರಿಗೋಲು ಈ ಕಣ್ಣೀರ ಕಡಲಲ್ಲಿ ತೇಲ್ತಾ ಇರುತ್ತೆ ಈ ನಾಟಕಗಳಲ್ಲಿ. ತುಂಬ ಪೇನ್ಫುಲ್, ವೆರಿ ಟ್ರ್ಯಾಜಿಕ್ ಸೀನ್ಸ್, ತುಂಬ ಇಂಟಿಮೇಟಾಗಿ ನಮ್ಮನ್ನು ಮುಟ್ಟುವಂತಹ ದೃಶ್ಯಗಳು ಈ ನಾಟಕದಲ್ಲಿದೆ. ಒಂದು ಸಣ್ಣ ಉದಾಹರಣೆ ನೋಡಿ. ಆ ಮಾಧು ಪುಟ್ಟು ಇಬ್ಬರು ಕೂಡ ಪರೀಕ್ಷೆ ಕಟ್ಟಿರ್ತಾರೆ. ಮಾಧು ಫೇಲ್ ಆಗಿರ್ತಾನೆ, ಪುಟ್ಟು ಪಾಸ್ ಆಗಿರ್ತಾನೆ. ಮಾಧುಗೆ ಇದು ಬಂದಿರೋದಿಲ್ಲ, ಮಾರ್ಕ್ಸ್ ಬಂದಿರೋಲ್ಲ. ಅದಕ್ಕೆ ಅವರಪ್ಪ ತಕ್ಷಣವೇ ಅವನ ತಲೆದಿಂಬು ಕಾಫಿ ಕೊಡೋದು, ಆಮೇಲೆ ಅನ್ನಕ್ಕೆ ತುಪ್ಪ ಹಾಕೋದು, ಹೊದ್ಕೊಳ್ಳೋದಕ್ಕೆ ಬಟ್ಟೆ ಏನಿರುತ್ತೆ ಚಾದರ, ಇದಿಷ್ಟು ಕಟ್ ಮಾಡಿಬಿಟ್ಟಿರ್ತಾನೆ. ಅವನು ರಾತ್ರಿ ಬಂದು ಮಲ್ಕೊಂಡು, ತಾಯಿ ಕಾಯಿಲೆ ಮಲಗಿರ್ತಾಳೆ, ಚಿಕ್ಕ ಮಗು ಇರುತ್ತೆ. ಮಾಧು ನನ್ನ ಧಾವಳಿ ಹೊದ್ಕೊಳ್ಳೋಕ್ಕೆ, ಓ ಮರ್ತೆ, ಫೇಲ್ ಆದದ್ದಕ್ಕೆ ಸಜಾ. ಶರ್ಟನ್ನು ಕೋಟನ್ನು ಪುನಃ ಹಾಕ್ಕೊಂಡು ಚಾಪೆಯ ಮೇಲೆ ಮಲಗುವಾಗ ದಿಂಬಿಲ್ಲದ್ರಿಂದ ತಲೆಯು ನೆಲಕ್ಕೆ ಬಡಿಯುತ್ತಲೇ ಮುಗುಳು ನಗೆಯೊಡನೆ, ಸಜಾದ ಜೊತೆಯಲ್ಲಿ ಕಠಿಣ ಸಜಾನೂನುವೆ, ಸುಳ್ಳು ಹೇಳ್ಬೋದು, ಕದಿಬೋದು, ಆದರೆ ಪ್ಯಾಸಾಗದ ಪಾಪದ ಮಟ್ಟಿಗೆ ಇರಬಾರ್ದು, ಪ್ಯಾಸಾಗದ ಪಾಪ ಮಟ್ಟಿಗೆ ಇರಬಾರ್ದು. ಹೀಗಂತ ಅಂದ್ಕೊಂಡು ಗಾಳಿ ಇಲ್ಲದ ಫುಟ್ಬಾಲ್ ಒಂದನ್ನು ದಿಂಬಾಗಿಟ್ಕೊಂಡು ಮಲಗ್ತಾನೆ. ಆವಾಗ ಪುಟ್ಟು ಪ್ರವೇಶಿಸ್ತಾನೆ. ಅವನು ಪಾಸಾಗಿರ್ತಾನೆ. ಅವನು ಪುಸ್ತಕವೊಂದನ್ನು ತೆಗೆದು ಗಟ್ಟಿಯಾಗಿ ಓದಲಾರಂಭಿಸುತ್ತಲೇ ಮಾಧು ಹೇಳ್ತಾನೆ, ಪುಟ್ಟು ಮನಸ್ಸಲ್ಲೇ ಓದ್ಕೋ, ಕೂಸು ಅಮ್ಮ ಎಚ್ಚರಗೊಂಡಾರು, ಆಕೆಗೆ ಹುಷಾರಿರೋದಿಲ್ಲ, ಮಗುನು ಹೊತ್ತು ಮಲಗಿರುತ್ತೆ, ಅದಕ್ಕೆ ಇವನು ಹೇಳ್ತಾನೆ. ಪುಟ್ಟು ತಾತ್ಸಾರದಿಂದ, ಮಾಧು ನನ್ನ ವಿದ್ಯೆ ಹೆಚ್ಚೋ ಕೂಸಿನ ನಿದ್ದೆ ಹೆಚ್ಚೋ ಅಂತಾನೆ. ಮಾಧು ಕೆಣಕಿದ ಸರ್ಪದಂತೆ ರೋಷದಿಂದ ತಲೆ ಎತ್ತಿ, ನಿನ್ನ ವಿದ್ಯೆವೆ, ನಿದ್ದೆ ಮಾಡೋ ಕೂಸನ್ನು, ಜ್ವರದಿಂದ ನರಳೋ ತಾಯನ್ನು ಹಿಂಸಿಸೋ ನಿನ್ನ ವಿದ್ಯೆಗೆ ಬೆಂಕಿ ಹಾಕು, ನೀನು ಪ್ಯಾಸ್ ಮಾಡಿ ಕಡಿದು ಇಲ್ಲಿ ಯಾರಿಗೆ ಏನಾಗಬೇಕು? ಪುಟ್ಟು ಏನಾಗಬೇಕೇ? ನಾನು ಪ್ಯಾಸ್ ಮಾಡಿ ಹೈ ಪೊಸಿಷನ್ಗೆ ಬಂದರೆ ನಮ್ಮ ಫ್ಯಾಮಿಲಿಗೆ ಬರೋ ಕ್ರೆಡಿಟ್ ಸಾಲದೆ. ಮಾಧು ಹೈ ಪೊಸಿಷನ್, ನಮ್ಮ ನಾಗತ್ತೆಗೆ ಮೀಸೆ ಬಂದರೆ ಚಿಕ್ಕಪ್ಪ ಅಂತ ಕೂಗ್ಬೋದು, ಹಾಗಾಯಿತು. ಅಲ್ಲ ಪುಟ್ಟು, ನನಗಿಂತ ಗಟ್ಟಿಗ ದೊಡ್ಡೋ ನೀನು, ಅಪ್ಸತ್ರು ಸಾಯಲಿ ತಿಥಿಗೆ ಒಡೆ ಸಿಕ್ತು ಅನ್ನೋ ಹಾಗೆ ತಂದೆ ತಾಯಿಗಳಿಗೆ ಯಾವ ವಿಧದಲ್ಲೂ ಸಹಾಯವಾಗಿಲ್ಲದೆ ನೀನು ನಿನ್ನ ಮಟ್ಟಿಗೆ ನೀನು ನೋಡ್ಕೊಳ್ತೀಯಲ್ಲ, ಇದೇ ನಿನ್ನ ವಿದ್ಯೆನ ನಿನಗೆ ಕಲಿಸಿರೋದು. ಮೊನ್ನೆ ಅಮ್ಮ ಹೇಳಿದೆ ಜ್ಞಾಪಕ ಇಲ್ವೇ, ಈ ಭೂಮಿಯಲ್ಲಿ ವಾಸಿಸೋಕೆ ನಾವು ದೇವರಿಗೆ ಕೊಡಬೇಕಾದ ಬಾಡಿಗೆ ಏನಂದರೆ ನಮ್ಮ ಸುತ್ತಮುತ್ತಲೂ ಇರುವ ಜನರಿಗೆ ಉಪಯೋಗ. ಹೀಗೆ ನಡೆಯುತ್ತೆ. ಅಂದರೆ ಇದು ಬರೀ ಹಾಸ್ಯದ್ದಷ್ಟೇ ಅಲ್ಲ, ಅಲ್ಲಿ ಸಮಸಮವಾಗಿ ಜೀವನದ ನಿಜವಾದ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣದಾದಂತಹ ಆದರೆ ಚೊಕ್ಕವಾದಂತಹ ಒಂದು ಸಂದೇಶಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನು ನಮ್ಮ ಎಜುಕೇಷನ್ ಸಿಸ್ಟಮ್ ಅದರ ಬಗ್ಗೆ ಈ ಪುಟ್ಟು ಮಾಡ್ತಾ ಇದ್ದ ಡಿಗ್ರಿ ಪಾಸ್ಗಳು ಮಾಡ್ತಾ ಇದ್ನಲ್ಲ, ಇದೆಲ್ಲ ಎಂಥದ್ದು ಅಂತ ನಾವೀಗ ಅನುಸರಿಸ್ತಾ ಇರೋ ಕೊಂಡಿ ಇಲ್ಲದ ಪಾತಾಳಗರಡಿ ಕ್ರಮನ ಬಿಟ್ಟುಬಿಟ್ಟು ಗುಂಡೂರಾಯರು ಹೇಳ್ತಾರೆ, ಇಲ್ಲೊಂದು ಪಾತ್ರ ಹೇಳುತ್ತೆ, ನಮ್ಮ ಮಕ್ಕಳ ಸ್ವಭಾವದಲ್ಲಿರುವ ಗುಣಗಳನ್ನು ಹೊರಕ್ಕೆ ಸೆಳೆಯುವ ವಿದ್ಯಾಭ್ಯಾಸ ಕ್ರಮವೊಂದನ್ನು ಏರ್ಪಡಿಸಿಕೊಂಡು ಅದನ್ನು ಅನುಸರಿಸಿದ್ರೇ ನಮ್ಮ ದೇಶದ ಏಳಿಗೆ ಎಂಬ ನನ್ನ ಯೋಚನೆ ಕುಂಬಳಕಾಯ ಅಷ್ಟಿಲ್ದಿದ್ರೂ ರಾಗಿ ಕಾಳಷ್ಟಾದರೂ ತಮ್ಮಗಳ ಮನಸ್ಸಿಗೆ ನಾಟಿದ ಪಕ್ಷಕ್ಕೆ ನನ್ನೀ ಪ್ರಥಮ ಪ್ರಯತ್ನ ವ್ಯರ್ಥವಲ್ಲ ಅಂತ ಟೊಳ್ಳುಗಟ್ಟೆ ನಾಟಕದ ಕೊನೆಯಾಗತ್ತೆ. ಹೀಗೆ ಅಂದರೆ ನಮ್ಮ ವಿದ್ಯಾಭ್ಯಾಸದ ಕ್ರಮ ಈ ರೀತಿ ಸರಿಯಾಗಿ ಇಲ್ಲದೆ ಇರೋದು, ಅದನ್ನು ನೇರ್ಪಡಿಸ್ಕೊಳ್ಬೇಕಾಗಿರೋದ್ರ ಬಗ್ಗೆ ಸಾಕಷ್ಟು ಕಳಕಳಿ ಇತ್ತು. ಬರೀ ಡಿಗ್ರಿ ಪಾಸ್ ಮಾಡೋದು ಅಷ್ಟೇ ಅಲ್ಲ ಶಿಕ್ಷಣದ ಉದ್ದೇಶ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದಾದಮೇಲೆ ನಾವು ಪೋಲಿ ಕಿಟ್ಟಿ ನಾಟಕಕ್ಕೆ ಬರೋಣ. ಈ ಪೋಲಿ ಕಿಟ್ಟಿ ನಾಟಕದಲ್ಲಿ ಈ ಎಜುಕೇಷನ್ ಸಿಸ್ಟಮ್ ಏನಿದೆ ಇದರ ಬಗ್ಗೆ ಒಂದು ತುಂಬ ವಿಡಂಬನಾತ್ಮಕವಾದಂತಹ ಒಂದು ಕಮೆಂಟ್ರಿ ಇದೆ ಅಂತ ಹೇಳ್ಬೋದು. ಈ ಪೋಲಿ ಕಿಟ್ಟಿ ಇವನ ಹೆಸರು ಪೋಲಿ ಕಿಟ್ಟಿ ದ ಬೆಸ್ಟ್ ಸ್ಕೌಟ್ ಅಂತ. ನೋಡಿ, ಸ್ಕೌಟ್ ಅವರು ಬಹಳ ಡಿಸಿಪ್ಲಿನ್ಡ್ ಆಗಿರ್ತಾರೆ, ಬಹಳ ಶಿಸ್ತಿಗೆ ಹೆಸರಾದಂಥವ್ರು, ಆದರೆ ಇವನ ಹೆಸರು ಪೋಲಿ ಕಿಟ್ಟಿ. ಇಂಥವನು ದ ಬೆಸ್ಟ್ ಸ್ಕೌಟ್, ಅದು ನಾಟಕದ ಹೆಸರು ಕೂಡ. ಇಲ್ಲಿ ಒಂದು ತಮಾಷೆ ಇದೆ. ಏನಂತ ಹೇಳಿದ್ರೆ, ಈ ನಾಟಕದಲ್ಲಿ ಈ ಕಿಟ್ಟಿ ಅನ್ನೋ ಹೆಸರುಗಳು ತುಂಬ ಬರುತ್ತೆ. ಅದರ ಜೊತೆಗೇನೆ ದೊಡ್ಡ ಕಿಟ್ಟಿ ಮಹಾಭಾರತವನು ಅವನ ವಿಚಾರವೂ ಬರುತ್ತೆ. ಇವನು ಹೇಳ್ತಾನೆ ಒಂದು ಕಡೆ, ನಾನಾ ದೊಡ್ಡ ಕಿಟ್ಟಿ, ನಾನಾ ಪೋಲಿ, ಅವನು ದೊಡ್ಡವನು ಮಹಾಭಾರತದವನು, ದೊಡ್ಡ ಕಿಟ್ಟಿ ಅವನು ಪೋಲಿ ಅಂತ ಹೇಳ್ತಾನೆ. ಯಾಕೆ ಪೋಲಿ ಅಂತ. ಕಿಟ್ಟಿ ಎಲೆ ಯಾರೇ ಕೇಳ್ರಲ್ಲೋ, ಕಿಟ್ಟಿ ನಾನೇ, ಪೋಲಿ ನಾನೇ, ಅವನು ದೊಡ್ಡ ಕಿಟ್ಟಿ. ದೋಸ್ತ್ನು ದುಶ್ಮನ್ನು ಫರಕ್ಕಿಲ್ಲದೆ ಫನ ಮಾಡಿಬಿಟ್ಟು ಇವರು ಭಾಷೆಯಲ್ಲಿ ಆವಾಗ ಉಪಯೋಗಿಸ್ತಾ ಇದ್ದಂಥ ಗರಡಿ ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ದಂಥ ಉರ್ದು ಬಹಳ ಚೆನ್ನಾಗಿ
ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ಈ ಸಂಸ್ಕೃತ ಕನ್ನಡದಲ್ಲಿ ಪ್ಲಕ್ತ್ವ ಅಂತ ಹೇಳಿದ್ರೆ ಹೆಂಗಿರುತ್ತೋ ಹಾಗೆ ಪ್ಲಕ್ ಅನ್ನೋದಕ್ಕೆ ತ್ವಾ ಸಂಸ್ಕೃತ ಪ್ರತ್ಯಯ ಸೇರಿದ್ರೆ ಪ್ಲಕ್ತ್ವ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಇಂಗ್ಲೀಷೋ ಸಂಸ್ಕೃತವೋ ಅಂತ. ಆ ರೀತಿ ಕನ್ನಡನೂ ಉರ್ದೂನು ಮಿಕ್ಸ್ ಮಾಡಿ ಹೇಳ್ತಾ ಇದ್ರು ಇವರು. ದೋಸ್ತು ದುಶ್ಮನ್ನು ಫರಕ್ಕಿಲ್ಲದೆ ಫನ ಮಾಡಿಬಿಟ್ಟು ಕುರುಕ್ಷೇತ್ರ ಜಂಗ್ನಲ್ಲಿ, ಇನ್ನು ತನ್ನ ಶಹರ್ನಲ್ಲಿ ಅಮ್ಮ ಅಪ್ಪ ಭಾಯಿ ಬಹನ್ ಬಚ್ಚ ಬಾಬತ್ಗಳೇ ಬಾಕಿ ಇಳದೆ ಗುಮ್ ಮಾಡಿಬಿಟ್ಟು ಕೊಳಲು ಬಾರಿಸ್ತಾ ಕುಣಿತಿದ್ನಲ್ಲ, ಅವನು ಬೇಕಾದರೆ ಪೋಲಿ, ದೊಡ್ಡ ಪೋಲಿ ಕಿಟ್ಟಿ, ದೊಡ್ಡ ಕಿಟ್ಟಿ ಮಹಾಭಾರತದವನು, ಅವನ ಮೇಲಿನ ಆಶಕ್ಕಿನ ಶೋಕಿ ಮೇಲೆ ನಮ್ಮಜ್ಜಿ, ಹೀಗೆ ಹೇಳ್ತಾ ಹೋಗ್ತಾನೆ. ಇಂಥ ಕಿಟ್ಟಿ ಇವನನ್ನು ಎಲ್ಲರೂ ಅವನ ಸ್ನೇಹಿತರು, ಇವನು ಸ್ಕೌಟಿಗೆ ಸೇರ್ಕೊಳ್ತಾನೆ ಒಂದು ಸರ್ತಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 3 ಟನ್ ಮಿಠಾಯಿ ಕೊಡ್ತಾರೆ ಅಂತ. ಆ ಮಿಠಾಯಿ ಕೊಡ್ತಾರೆ, ಖಾರ ಸೇವೆ ಕೊಡ್ತಾರೆ ಹೈನೆಸ್ ಬಂದಾಗ, ಚೀಫ್ ಸ್ಕೌಟ್ ಬಂದಾಗ ಅಂತ. ಅದು ಸಿಗೋದೇ ಇಲ್ಲ ಇವನಿಗೆ ಎಷ್ಟೋ ಸರ್ತಿ. ಅಂಥ ಒಂದು ಸರ್ತಿ ಇವನು ಸ್ಕೌಟೆಲ್ಲ ಮಾಡಿಕೊಂಡು ಹಿಂದೆ ಬಂದಾಗ ಈ ಅವನ ಸ್ನೇಹಿತರೆಲ್ಲ ಸೇರ್ಕೊಂಡ್ಬಿಟ್ಟು ಅವನನ್ನು ಪುಸಲಾಯಿಸಿ ಸ್ಕೌಟಿಗೆ ಸೇರಿಸ್ಕೊಂಡವರು, ಕಿಟ್ಟಿ ಯಾಕೋ ಸ್ಕೂಲ್ ಬಿಟ್ಬಿಟ್ಟೆ ಅಂತ ಕೇಳ್ತಾರೆ. ಅದಕ್ಕೆ ಇವನು ಉದಾಹರಣೆ, ಇವನ ಎಕ್ಸ್ಪೀರಿಯನ್ಸ್, ಇವನು ಸ್ಕೂಲ್ ಬಿಟ್ಟ ಎಕ್ಸ್ಪೀರಿಯನ್ಸನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಇದಂತೂ ಕೈಲಾಸಂ ನಾಟಕಗಳಲ್ಲೇ ಕ್ಲಾಸಿಕ್ ಅಂತ ಹೇಳ್ಬೋದಾಗಿರುತ್ತೆ, ಅತ್ಯಂತ ಜನಪ್ರಿಯವಾಗಿರುವಂಥದ್ದು. ಇವತ್ತಿಗೂ ಕೂಡ ಈ ಪೋಲಿ ಕಿಟ್ಟಿ ನಾಟಕವನ್ನು ತುಂಬ ಚೆನ್ನಾದಂತಹ ರೀತಿಯಲ್ಲೇ ನಮ್ಮ ಕನ್ನಡ ಥಿಯೇಟರ್ ಬಳಸ್ಕೊಂಡು ಬಂದಿದೆ. ನಾನು ಒಳ್ಳೆಯ ಶೋಗಳನ್ನು ನೋಡಿದ್ದೇನೆ. ಈ ಕಿಟ್ಟಿ ಅವನು ಹೇಳ್ತೆ, ಅಯ್ಯೋ ಮಂಕು, ನನ್ನ ಸ್ಕೂಲಿಂದ ಒದ್ದೋಡಿಸಿದ್ದು ಸರ್ರು ಅಲ್ಲ, ಕಮ್ಮು ಅಲ್ಲ, ಸ್ಟೆನ್ಸಸ್ಸು ಅಲ್ಲ ಕಣೋ, ಉರಿ ಕಣೋ, ಎದೆ ಉರಿ. ನನ್ನ ಸ್ಕೂಲ್ ಓಡಿಸ್ತೋ ಇಲ್ಲ ನಾನು ಬಿಟ್ಟು ಓಡಿದ್ನೋ, ಬರ್ತರ್ಫೋ ಇಲ್ಲ ರಾಜೀನಾಮೆನೋ, ನೀನೇ ಹೇಳೋ ಅಂತ ಹೇಳ್ತಾ ಅವನು ಶುರು ಮಾಡ್ತಾನೆ. ಒಂದು ಸತಿ ಒಬ್ಬ ಇನ್ಸ್ಪೆಕ್ಟ್ರ್ ಬರ್ತಾನೆ ಇವರು ಸ್ಕೂಲ್ಗೆ. ಆ ಇನ್ಸ್ಪೆಕ್ಟ್ರನ್ನು ನೋಡಿ ಇವನು ಹೊಟ್ಟೆ ಉರಿ ಜಾಸ್ತಿ ಆಗಿ ಅವನಿಗೆ ಏನಾದರೂ ಬತ್ತಿ ಇಡಬೇಕು. ಯಾಕೆ ಅಂದರೆ ಆ ಇನ್ಸ್ಪೆಕ್ಟ್ರು ಇವ್ರ ಅಣ್ಣನ ಹಾಗೆ ಓದಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೇನೆ, ಬಡವರನ್ನು ಕಿಚಾಯಿಸ್ತಾ ಇದ್ದಂತೆ. ಅದಕ್ಕೋಸ್ಕರವಾಗಿ ಅವರನ್ನೇನಾದರೂ ಮಾಡಬೇಕು ಅಂತ ಇವನು ಸ್ಕೂಲ್ ಬಿಟ್ಟಿದ್ದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾನೆ. ಆದರೆ ಅವನ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ನೋಡಿ. ಇವನು ಸ್ಕೂಲಿಗೆ ಹೋಗ್ತಾನಂತೆ, ಬೊಕ್ಕೆ ಮಾಲೀಕರು ದೇರ್ ಫೋರ್ ನಾನು ಆವತ್ತೊಂದು ದಿವಸ ಇವನು ಇಂಗ್ಲೀಷು ಪ್ರಚಂಡವಂತೆ. ಯಾವತ್ತು ಇವನು ಸ್ಕೂಲ್ ಬಿಟ್ಟಿದ್ದ ದಿವಸ ಇವನು ಸ್ಕೂಲಿಗೆ ಹೋಗೋವಾಗ ಏನೇನೇ ಆಗ್ತಿತ್ತು ಅಂತ ಹೇಳ್ತಾನೆ. ಇವರು ಸ್ಕೂಲಿಗೆ ಹೋಗಿ ಕೂತ್ಕೊಂಡ್ರೆ ಬೊಕ್ಕೆ ಮಾಲೀಕರು, ಟೀಚರ್ಸು, ಬಾಲವೈರಿಗಳು, ದುಶ್ಮನ್ನುಗಳು ಅವರು ಒಬ್ಬನ ಮೇಲೆ ಒಬ್ಬರು ಉತಾಯಿಸ್ತಾ ಇದ್ರಂತೆ. ಏನಪ್ಪ ಅಂತ ಹೇಳಿದ್ರೆ ಇವನ ಹೊಟ್ಟೆಗೆ ಕಿಚ್ಚಿಡೋದಕ್ಕೆ. ಎತ್ಕೋತಾ ಅರ್ಥಮೆಟಿಕ್ನವನಂತೆ. ನನ್ನ ಕೋಟೋ ಓಪನ್ ಕಾಲರ್ನ ಪಿನ್ ಹಾಕಿ ಕ್ಲೋಸ್ ಕಾಲರು, ಹರ್ಕಲು ಒಳಗೆ ಶರ್ಟ್ ಇಲ್ಲ, ಟೋಪಿ ಅದರ ಚರಿತ್ರೆ ಹಾಸನದಲ್ಲಿ ಹೆಣೆದಿದ್ದು, 2 ಎಕರೆ ಭರತ ಮಾತೆ ಭರ್ತಿಯಾಗಿರೋವಂಥ ಪಂಚನಂತೆ. ಬಡವರ ಬಚ್ಚ ನಾನು, ಬಿಸ್ಲು, ಬೀರುದು ಒಡೆದ ಪಾದ, ಬರೀ ಹೊಟ್ಟೆ, ಬಂದಿದ್ದೇನೆ ಕ್ಲಾಸ್ಗೆ, ಹಾಕ್ತಾನೆ ಕ್ವಶ್ಚನ್ನು, ಕಂಬಳಿ ಕೋಟ್ ಹಾಕ್ಕೊಂಡು ಬಜ್ಜೆ ಬಲ್ತು ಎಲೆ ಅಡಿಕೆ ಮೆಲ್ತಾ ನನ್ನ ಮ್ಯಾಥಮ್ಯಾಟಿಕ್ಸ್ ಟೀಚರು, ಮೇಲ್ಕೋಟೆ ಅಯ್ಯಂಗಾರಿ ಗಿಳಿಮುಖ್ ಗಲ್ಡಾಚಾರಿ. ಎಂಥ ಪ್ರಶ್ನೆ ಹಾಕ್ತಾರೆ ನೋಡಿ. ಅಷ್ಟೇ ಏನಪ್ಪ ಆನ್ಸರ್ ಅಂತ. ಆನ್ಸರ್ ಕ್ವಶ್ಚನ್ನು ಬೇಯೋ ಒಲೆಗೆ ಮತ್ತಿಷ್ಟು ಸೀಮೆ ಎಣ್ಣೆ, ಸಮ್ಮು ಪ್ರಾಕ್ಟೀಸ್ ಸಮ್ಮು, ಫೈಂಡ್ ದಿ ಕಾಸ್ಟ್ ಆಫ್ ಅಂತ ಏನೋ ಹಾಕ್ಕೊಂಡ ತಸ್ಕರ. ಏನಪ್ಪ ಅಂತ ಹೇಳಿದ್ರೆ ಅವಾಗೆಲ್ಲ ಈ ರೂಢಗಣಿತ ಬೇರೆ ಬೇರೆ ಯೂನಿಟ್ಸಲ್ಲಿ ಕೊಟ್ಬಿಟ್ಟು 1 ಯೂನಿಟ್ ಕನ್ವರ್ಟ್ ಮಾಡಿ ಕೂಡ ಹೇಳಬೇಕಾಗಿತ್ತು. ಸೊ ಫೈಂಡ್ ದಿ ಕಾಸ್ಟ್ ಆಫ್ ಏನಂದರೆ 100 ಲೋಫ್ಸ್ ಆಫ್ ಬ್ರೆಡ್ಡು ಅಟ್ 1 ಆಣಾ ಈಚು, 20 ಟನ್ಸ್ ಆಫ್ ಆ್ಯಪಲ್ಸು ಅಟ್ ಬಿಡ್ಕಾಸ್ ಒಂದಕ್ಕೆ, 1000 ಗ್ಯಾಲನ್ಸ್ ಆಫ್ ಶರ್ಬತ್ತು ಅಟ್ ಫ್ರೀನೋ ಏನೋ ಅಂತೂ ಚೀಪು, 10 ಟನ್ಸ್ ಆಫ್ ಐಸು ಅಟ್ ಬಿಟ್ಟಿ, ತಕೋ ಯಾರ ಅಪ್ಪನ ಮನೆ ಗಂಟು ಅಂತೀನಿ, 1 ಪೌಂಡ್ ಆಫ್ ಧಮ್ರೊಟ್ಟು ಅಟ್ ಧಮಡಿಯೇ ದಡಿಯ. ಸುರಿಯೋದಿಲ್ವೇನ್ರ ನಾಲಿಗೆ, ಉರಿಯೋದಿಲ್ವೇನ್ರೆ ಉದ್ರ, ಇಷ್ಟು ಸಾಲದು ಅಂತ ಅಲ್ವೋ ಈ ಬಡವರು ಬಚ್ಚಾಗಳು. ನಾವು ಸ್ಕೂಲ್ ಫೀಸ್ ಕಟ್ಟೋಕೆ ಗತಿ ಇಲ್ಲದೆ ಇರೋವಂಥವ್ರು. ನಮಗೆ ನೀನು 10,000 ರೂಪಾಯಿಯನ್ನು ಬ್ಯಾಂಕ್ನಲ್ಲಿ ಇಟ್ಟು 10 ವರ್ಷ ಆದಮೇಲೆ 10% ಬಡ್ಡಿ ಬಂದರೆ ಎಷ್ಟಾಯಿತು ಅಂತ. ಯಾಕ್ರೋ ಇದೆಲ್ಲ ನಮಗೆ? ಇಂಥ ಪ್ರಶ್ನೆಗಳನ್ನೆಲ್ಲ ಹಾಕಿ ಹೊಟ್ಟೆ ಉರಿಸ್ತಾ ಇದ್ರಂತೆ ಅರ್ಥಮೆಟಿಕ್ ಟೀಚರ್ ಮೊದಲನೇವರು. ಅದಾದಮೇಲೆ ಆಲ್ಜಿಬ್ರಾದವನು ಆಚಾರಿ, ಅಲ್ಲ ಕಣೋ ಮುದ್ರಾ ರಾಕ್ಷಸ, ಆಲ್ಫಾಬೆಟ್ಸು ಕಂಪ್ಲೀಟಾಗಿ ಗೊತ್ತಿಲ್ಲ ಆಲ್ಜಿಬ್ರಾದವನಿಗೆ. ABC ಗೊತ್ತು, XYZ ಗೊತ್ತು, ಆಗಾಗ್ಗೆ PQR, ಯಾವಾಗಲಾದರೂ LMN. ಆದ್ರೂ ಬ್ರ್ಯಾಕೆಟ್ಟುಗಳು ಅಂದರೆ ಪ್ರಾಣ ಆ ಮುದ್ರಾ ರಾಕ್ಷಸನಿಗೆ. ಹಾಫ್ ಮೂನ್ ಬ್ರ್ಯಾಕೆಟ್ಟು, ಸ್ಕ್ವೇರ್ ಬ್ರ್ಯಾಕೆಟ್ಟು, ಫ್ಲವರ್ ಬ್ರ್ಯಾಕೆಟ್ಟು ಇದರಲ್ಲೇ ಮುಳುಗಿ ನನಗೆ ಮಾರ್ಕ್ಸು ಅವನ ಮುದ್ರೆ ಹಾಗೆ ಫುಲ್ ಮೂನ್ ಬ್ರ್ಯಾಕೆಟ್ ಬರೋವರೆಗೂ ಸತಾಯಿಸ್ತಾ ಇದ್ದಂತೆ. 2ನೇ ದುಶ್ಮನ್ನು ಇನ್ನಿವರಲ್ಲದೆ ಜಾಗ್ರಫಿಯವನು.
ಶಾಸ್ತ್ರಿ ಘಾತಕ, ನಮ್ಮ ಕೋಲಾರದಲ್ಲಿ ಚಿನ್ನದ ವ್ಯಾಪಾರ, ನಮ್ಮ ಮದ್ದೂರಿನಲ್ಲಿ ಆಸ್ಪತ್ರೆ ಐಬು, ನಮ್ಮ ಆನೇಕಲ್ನಲ್ಲಿ ಅನಾವೃಷ್ಟಿ ಅಂಬೋ ನಮ್ಮ ಮೈಸೂರು ದೇಶದ ವಿಚಿತ್ರ ಚರಿತ್ರೆನ ಹೇಳೋದು ಬಿಟ್ಟುಬಿಟ್ಟು ಆ ಘಾತಕ ಕಿಡ್ಡರ್ ಮಿನಿಸ್ಟರ್ ಕಾರ್ಪೆಟ್ಗಳು, ಸಹಾರಾದ ಸಸ್ಯಾದಿಗಳು, ಸ್ವಿಸ್ ಸಾಗರದ ಮೇರೆಗಳು ಅಂತ ತಾನು ಹುಟ್ಟು ಬೆಳೆದ ಮೈಸೂರು ದೇಶನೇ ಮರೆತುಬಿಟ್ಟು ಹೊರದೇಶದ ವರ್ತಮಾನನೆಲ್ಲ ಹುಡುಗರ ತಲೆಗೆ ಹತ್ತಿಸ್ತಿದ್ದ ಜಾಗರ್ಫಿ ಶಾಸ್ತ್ರಿ ಒಬ್ಬ. ಇನ್ನು ಮೂರನೇ ದುಶ್ಮನ್ನು ಆಯ್ತೆ ಹಿಸ್ಟ್ರಿಯೋನು ಅಲ್ಲ, ಮನುಷ್ಯ ಬ್ರಾಹ್ಮಣ. ಅದರಲ್ಲೂ ಅವನು ಕೇಳೋ ಪ್ರಶ್ನೆ ನೈಜಾಮುಲ್ ಮುಲ್ಕ್ ಯಾವಾಗ ಸತ್ತ ಅಂತ. ಸತ್ತೋದ ಯಾವುದೋ ಶತಮಾನದಲ್ಲಿ, ಇವನಿಗೆ ಯಾಕೋ ತಿಥಿ ಮಾಡೋಕ್ಕ ಅಂತೀನಿ ಅದಕ್ಕೆ. ಇಷ್ಟೇ ಅಲ್ಲದೆ ಭರತ ಮಾತೆಯನ್ನು ಅಗೆದು ನುಂಗಲು ಬಂದ ಅಲೆಕ್ಸಾಂಡರಿನ ಅಶ್ವದ ಹೆಸರೇನು? ಇಷ್ಟು ಸಾಲದು ಅಂತ ಜಾರ್ಜಿಯಾದ ರಾಜನ ರಾಯಭಾರಿಯ ಮಗನನ್ನು ಕಚ್ಚಿ ವಿಷದಿಂದ ಸತ್ತ ನಾಯಿ ಪಿಳ್ಳೆ ಹೆಸರೇನು? ಇಂಥ ಪ್ರಶ್ನೆಗಳು ಇಲ್ಲಿ ಇವತ್ತಿಗೂ ಇದು ಇನ್ನೂ ಕರೆಕ್ಷನ್ ಆಗಿಲ್ಲ ನಮ್ಮಲ್ಲಿ. ನಮ್ಮ ಇತಿಹಾಸದ ಸರಿಯಾದ ಸ್ವರೂಪವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇಲ್ಲ. ಇವತ್ತು ಉನ್ನತ ಮಟ್ಟದಲ್ಲಿ ಉಚ್ಚ ಸ್ತರದಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿದೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಬಗ್ಗೆ. ಆದರೆ ಇವತ್ತಿಗೂ ಕೂಡ ಇನ್ನೂ ಆರ್ಯ ದ್ರಾವಿಡ ಹೇಳ್ತಾ ಕೂತಿದ್ದೀವಿ. ಆವತ್ತು ಅವನು ಪೋರಸ್ ದೊಡ್ಡವನಲ್ಲ, ನಮಗೆ ಅಲೆಕ್ಸಾಂಡರ್ ಅಲ್ಲಿಂದ ಮುಂದಕ್ಕೆ ಬರಲಿಲ್ಲ, ಅವನೇ ಗ್ರೇಟ್ ಆಗಿದ್ದಾನೆ, ಅವನೇ ಸರ್ವ ಚಕ್ರವರ್ತಿ ಆಗಿರ್ತಾನೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಇನ್ನೂ ಹೇಳ್ಕೊಡ್ತಾ ಇಲ್ಲ. ಅವನನ್ನು ಹಿಮ್ಮೆಟ್ಟಿಸಿದಂತಹ ನಮ್ಮ ರಾಜ ಅವನು ಕೂಡ ಶ್ರೇಷ್ಠನೇ, ಅವನು ಅಲೆಕ್ಸಾಂಡರ್ಗೆ ಸರಿಸಮಾನಾದವನು ಅಂತ. ಇಲ್ಲಿ ನಮ್ಮಲ್ಲಿ ಒಂದು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅವತ್ತೇ ಅವರು ನೋಡಿದ್ರು. ಅವತ್ತಿನ ಕಾಲಕ್ಕೆ ಸರಿ, ಇದನ್ನು ಬರೆದು ಸುಮಾರು 70-80 ವರ್ಷ ಆಗಿದೆ. ಅವತ್ತಿಂದ ಇವತ್ತಿನವರೆಗೂ ನಾಟ್ ಮಚ್ ಹ್ಯಾಸ್ ಚೇಂಜ್ಡ್ ಅನ್ನೋದು ಸ್ಪಷ್ಟ ಆಗುತ್ತೆ. ಇನ್ನು ಇಂಗ್ಲೀಷ್ ಟೀಚರು ಅಲ್ಲ ಕಣೋ, ಇವರು CUT ಕಟ್ ಅಂತೆ, HUT ಹಟ್ ಅಂತೆ, RUT ರಟ್ ಅಂತೆ, PUT ಮಟ್ಗೂ ಪುಟ್ಟಂತೆ. ಇದು ಯಾಕಪ್ಪ ಇದು? ಹೀಗೆಲ್ಲ ಹೇಳ್ಕೊಂಡು ಇನ್ನು ಸಂಸ್ಕೃತ ಮೇಷ್ಟ್ರು ಅಲ್ಲ ಕಣೋ, ನಮ್ಮಂದರೆ ನಮಿಸು, ನಮಾಮಿ ನಮಾವಹ ನಮಾಮಹ ಅಂತ ಅನ್ಬೋದಂತೆ. ಕರ್ ಅಂದರೆ ಮಾಡಲ್ವೇನೋ, ಕರಾಮಿ ಕರಾವಹ ಕರಾಮಹ ಅಂತ ಯಾಕೋ ಹೇಳಬಾರ್ದು? ಅದು ಬೇಡ ಅಂತಾರೆ ಅವರು, ಕರೋಮಿ ಅಂತ ಹೇಳಬೇಕಂತೆ. ಇದೆಲ್ಲ ಹೀಗೆ ಸಿಂಗಲ್ ಅಲ್ಲಿ ಸಂಸ್ಕೃತ ಇದನ್ನು ಹೇಳ್ತಾ ಅವರು ಭಂಡಾರ್ಕರ್ ಒಂದು ರೂಲ್ಗೆ 1000 ಎಕ್ಸೆಪ್ಷನ್ಸು. ಭಂಡಾರ್ಕರ್ಸ್ ಒಂದು ಸಿಂಗಲ್ ಭಂಡಾರ್ಕರ್ಸ್ ರೂಲ್ಗೆ 1000 ಎಕ್ಸೆಪ್ಷನ್ಸು ಅಂತ. ಇದು ಪಾಣಿನಿ ವ್ಯಾಕರಣದಲ್ಲಿ ಬರೋದು. ಭಂಡಾರ್ಕರ್ ಅವರು ಲರ್ನಿಂಗ್ ಸಂಸ್ಕೃತದ 3 ವ್ಯಾಕರಣ ಪುಸ್ತಕಗಳನ್ನು ಬರೆದ್ರು. ಅವರು 1, 2, 3 ಅಂತ, ಬುಕ್ 1, 2, 3 ಅಂತ. ಅದು ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು, ಅದನ್ನು ಇಟ್ಟಿರ್ತಾಯಿದ್ರು. ಸೊ ಇದು ಪಾಣಿನಿದಲ್ಲ, ಭಂಡಾರ್ಕರ್ದೇನಂತೆ. ನಮ್ಮ ಹುಡುಗರು ಹೇಳೋದು ಸಾಮಾನ್ಯವಾಗಿ. ನಮ್ಮ ಕಾಲೇಜಲ್ಲಿ ಈ ಶಾಕುಂತಲ ಪಾಠ ಇಟ್ಟಿದ್ರು. ಪ್ರೊಫೆಸರ್ ಪಾಂಡುರಂಗಿ ಅವರು ಅದರ ಟ್ರಾನ್ಸ್ಲೇಷನ್ನ ಬರೆದಿದ್ರು, ಅದನ್ನು ಎಡಿಟ್ ಮಾಡಿಕೊಟ್ಟಿದ್ರು. ಅದಕ್ಕೆ ಪಾಂಡುರಂಗಿಯವರ ಶಾಕುಂತಲ ನಾಟಕದಲ್ಲಿ ಅಂತಲೇ ಬರೀತಾಯಿದ್ರು, ಕಾಳಿದಾಸಂದು ಅಂತ ಹೇಳ್ಕೊಳ್ತಾ ಇಲ್ಲ. ಯೌಗಂಧರಾಯಣ ಅನ್ನೋದನ್ನು ಯಾವಾಗಲೂ ಯೌಗಂಧ ನಾರಾಯಣ ಅಂತಲೇ ಹೇಳ್ತಾ ಇದ್ದಿದ್ದು ನಮ್ಮ ವಿದ್ಯಾರ್ಥಿಗಳು. ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಬೇಕಾದಷ್ಟು ಈ ರೀತಿಯಾದಂಥ ಅವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರೋದು ಉಂಟು. ಹೀಗೆ ಇಲ್ಲಿ ಈ ಭಂಡಾರ್ಕರ್ಸ್ ರೂಲ್ಸ್ ಅಂತ ಮಾಡಿಬಿಡ್ತಾರೆ. ಇನ್ನು ಭಾಸನ ವಿಚಾರ ಬೇಕಾದಷ್ಟು ನಿಮಗೆ ಗೊತ್ತಿದೆ. ಭಾಸನ ನಾಟಕಗಳ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದೆ. ಅದು ಅವಂದ ಅಲ್ವಾ, ಎಲ್ಲಿ ಸಿಕ್ತು, ಏನೋ ಎತ್ತ ಅಂತಲ್ಲ. ಅದನ್ನು ಭಾಷಾ ಈಸ್ ಎ ಪ್ರಾಬ್ಲಮ್ ಫಾರ್ ಅಸ್, ಅದನ್ನು ಭಾಷಾಸ್ ಪ್ರಾಬ್ಲಮ್ ಮಾಡಿಬಿಡ್ತಾಯಿದ್ರು. ಪುಣ್ಯಾತ್ಮ ಅವನೇ ನಮಗೆ ಗೊತ್ತಿಲ್ಲ, ಅವನ ಸಮಸ್ಯೆ ಏನು ಅಂತ ಏನೇನೋ ಗೊತ್ತಿಲ್ಲ. ಆದರೂ ನಮ್ಮ ವಿದ್ಯಾರ್ಥಿಗಳು ಅದನ್ನು ಭಾಷಾಸ್ ಪ್ರಾಬ್ಲಮ್ ಅಂತ ಬರೀತಾಯಿದ್ರು. ಹಾಗೆ ಇಲ್ಲಿ ಭಂಡಾರ್ಕರ್ಸ್ ರೂಲ್ ಮಾಡಿಟ್ಟಿದ್ರು. ಈ ಹಿಂಸೆಗಳನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಪಂಜರದಲ್ಲಿ ಸಿಕ್ಕಾಕೊಂಡು ಪಾರ್ವಾಳಕ್ಕೆ ಒಂದು ಚಾನ್ಸ್ ಸಿಕ್ಕಿತೆ ಅಂತ ಕಾಯ್ತಾ ಇದ್ನಂತೆ. ಒಂದು ದಿವಸ ಇಂಗ್ಲೀಷ್ ಮೇಸ್ಟ್ರ್ ಪಾಠ ಮಾಡ್ತಾಯಿದ್ರಂತೆ. ಆವಾಗ ವಕ್ರಿಸ್ಕೊಂಡ ನೋಡು ಇನ್ಸ್ಪೆಕ್ಟ್ರು. ಅವನು ಏನಪ್ಪ ಅಂತ ಹೇಳಿದ್ರೆ ಅದೇನು ಕಾಂಪೋಸಿಷನ್ ಬೇರೆ ಕೊಟ್ಟನಂತೆ. ಏನು ಅವನ ಬೂಟ್ಸು, ಅವನು ನೋಡುತ್ತಲೂ, ಅವನ ಸುಲೋಚನ, ಅವನ ಶರಾಯಿ, ಅವನ ಬೂಟ್ಸು ಅದನ್ನೆಲ್ಲ ನೋಡುತ್ತಲೂ ಅವನ ಹಾಗೆ ದೊಡ್ಡ ಮನುಷ್ಯನಾಗಿ ಮೆರೆಯೋ ನಮ್ಮ ಮನೆತನದ ಮಾರಿ ನಮ್ಮ ಅಣ್ಣನ ಜ್ಞಾಪಿಸಿ ನನ್ನ ಮುಯ್ಯಿ ತೀರಿಸ್ಕೊಳ್ಳೋಕ್ಕೆ ಮೊಕ್ಕಾನು ತೋರಿಸ್ದ ಬೈ ಹಿಸ್ ಕಾಂಪೋಸಿಷನ್ ಕ್ವೆಶ್ಚನ್ನು ಅಂತಾನೆ. ಅದೇನು ಕಾಂಪೋಸಿಷನ್ ಕ್ವೆಶ್ಚನ್ ಹೇಳು ಕಿಟ್ಟಿ ಅಂತ ಹುಡುಗರೆಲ್ಲ ಕೇಳ್ತಾರೆ. ಕಿಟ್ಟಿ ಹೇಳ್ತಾನೆ, ರೈಟ್ ಎ ಕಾಂಪೋಸಿಷನ್ನು ಅಂತಲೋ ಏನೋ ಮೊದಲು ಹಾಕ್ಕೊಂಡ ತಸ್ಕರ. ದಿ ಡಾಗ್ ಈಸ್ ಎ ನೋಬಲ್ ಅನಿಮಲ್ಲು ಆ್ಯಂಡ್ ಮ್ಯಾನ್ ಹೂ ಲವ್ಸ್ ಡಾಗು ಈಸ್ ಎ ನೋಬಲ್ ಮ್ಯಾನು. ಇದು ಕಾಂಪೋಸಿಷನ್ ಟಾಪಿಕ್ ಅಂತೆ. ಡಾಗ್ ಈಸ್ ಎ ನೋಬಲ್ ಅನಿಮಲ್ಲು ಆ್ಯಂಡ್ ಮ್ಯಾನ್ ಹೂ ಲವ್ಸ್ ಡಾಗು ಈಸ್ ಎ ನೋಬಲ್ ಮ್ಯಾನು. ಅದು A B. ಗಿವ್ ಎಕ್ಸಾಂಪಲ್ ನಿಮ್ಮ ಲೈಫ್ನಿಂದ ಅಂತ B.
ಎ ಬಿ ಇದು ಎರಡು ಪಾರ್ಟ್ ಆಫ್ ದಿ ಕ್ವಶನ್, ಎರಡು ಪಾರ್ಟ್ಸ್ ಅಂತೆ. ಇವನು ಹೇಳ್ತಾನೆ, ಶುರು ಮಾಡ್ತಾನೆ ಇವ್ರ ಅಣ್ಣನ ಜ್ಞಾಪಿಸಿದ್ದಕ್ಕೆ. ಈ ಸಬ್ಜೆಕ್ಟು ಇರಲೋ ಆಬ್ಜೆಕ್ಟು, ಸಬ್ಜೆಕ್ಟ್ ಅದಿರಲಿ, ಇವನ ಆಬ್ಜೆಕ್ಟ್ ಏನು ಅಂದರೆ ಉರಿ, ಸೇಡು, ಮುಯ್ಯಿ, ಸ್ಕೂಲ್ನಲ್ಲಿ ಇದ್ದ ಸೇಡ್ನೆಲ್ಲ ಮಾಸ್ಟರ್ಸ್ ಮೇಲೆ ತೀರಿಸ್ಕೋಬೇಕು ಅಂತ ಇವನು ಶುರು ಮಾಡ್ತಾನಂತೆ. ಏನಪ್ಪ ಅಂತ ಬರೀತಾನೆ ಅಂದರೆ ಇವನು ನೋಡಿ, ಕ್ವಶನ್ನು ಅದು ಆಯ್ತಲ್ಲ, ಅದಕ್ಕೆ ಉತ್ತರ ಶುರು ಮಾಡ್ತಾನೆ ಇವನು. ಆನ್ಸರ್ ಅದರಲ್ಲಿ ಅರ್ಥಮೆಟಿಕ್ಕು ಎಲ್ಲನೂ ಸೇರಿಸಿ ಬರೀತಾನೆ ಇವನು. ಫಸ್ಟ್ ಡಿವೈಡೆಡ್ ಬೈ ಡಾಗ್ ಈಸ್ ಈಕ್ವಲ್ ಟು ಕಂಟ್ರಿ ಬ್ರ್ಯಾಕೆಟಲ್ಲಿ. ಸೆಕೆಂಡ್ ಡಾಗ್ ಈಸ್ ಈಕ್ವಲ್ ಟು ಕ್ಯಾಸ್ಟ್ ಜಾತಿ. ಕಂತ್ರಿ ನಾಯಿಗಳಲ್ಲಿ 2 ಜಾತಿ ಇದೆಯಂತೆ, ನಾಯಿ ಮೇಲೆ ಬರಿಬೇಕಲ್ಲ, ಅದಕ್ಕೋಸ್ಕರವಾಗಿ ತುಂಬ ಡೀಟೈಲಾಗಿ ಬರಿತಾ ಇದ್ದಾನೆ. ಕಂತ್ರಿ ಜಾತಿ. ಆಮೇಲೆ ಫಸ್ಟ್ ಡಾಗ್ಸ್ ಹೌಸ್ ಈಸ್ ಈಕ್ವಲ್ ಟು ಸ್ಟ್ರೀಟ್. ಆಮೇಲೆ ಕಂಟ್ರೀಸ್ ಡಾಗ್ ಈಸ್ ಫುಡ್ ಎಂಜ್ಲು. ಆಮೇಲೆ ಬಟ್ ಎಂಜ್ಲು ಈಸ್ ಇನ್ ತಿಪ್ಪೆಗುಂಡೀಸ್. ಫಸ್ಟ್ ಕಂಟ್ರೀಸ್ ಡಾಗ್ ಹೌಸ್ ಈಸ್ ಸ್ಟ್ರೀಟ್. ಸೆಕೆಂಡ್ ಡಾಗ್ ಈಸ್ ಜಾತಿ. ಸೆಕೆಂಡ್ ಡಾಗ್ಸ್ ಹೌಸ್ ಈಸ್ ಬಂಗ್ಲೆ. ಬಂಗ್ಲೆವಾಲಾಸ್ ಆರ್ ಅಫ್ರೈಡ್ ಆಫ್ ರಾಬರ್ಸ್. ಅಗೈನ್ ಬಂಗ್ಲೆವಾಲಾಸ್ ಆರ್ ದೊಡ್ಡ ಮನುಷ್ಯರ ಜಾತಿ. ಕೀಪ್ ಮನಿ ಆ್ಯಂಡ್ ಜ್ಯುವೆಲ್ಸ್ ಎಕ್ಸೆಟ್ರಾ. ಬಟ್ ಸೆಕೆಂಡ್ ಡಾಗ್ಸ್ ಆಲ್ಸೋ ವಾಂಟ್ ಫುಡ್. Therefore, money having dod manshas give food for second dogs with flesh to make strong to bite. ಹೀಗೆಲ್ಲ ಬರಿತಾ ಇರ್ತಾನೆ ಇವನು. ಒಂದು ದಿವಸ ಇದು ಇಷ್ಟೆಲ್ಲ ಆಯ್ತಲ್ಲ, ಸೊ ನಾಯಿ ಮೇಲೆ ಇವನಿಗೆ ಗೊತ್ತಿರೋ ಅಷ್ಟನ್ನೆಲ್ಲ ತೀಡಿದ್ದಾಯಿತು. ಇನ್ನು ಗಿವ್ ಎಕ್ಸಾಂಪಲ್ ಫ್ರಮ್ ಯುವರ್ ಲೈಫು, ಅದಕ್ಕೆ ಉದಾಹರಣೆ ಕೊಡ್ತಾನೆ. ಎಕ್ಸಾಂಪಲ್ ಫ್ರಮ್ ಮೈ ಓನ್ ಲೈಫ್ ಕೊಡ್ತಾನಂತೆ. ಒನ್ ಡೇ ಐ ವಾಕ್ ಅಪ್ ರೋಡ್ ಆಫ್ ಬಿಗ್ ಸ್ಪೇಟ್, ದೊಡ್ಡ ಮನುಷ್ಯರ ಪೇಟೆ, ಫುಲ್ ಆಫ್ ಬೆಂಗ್ಲೋಸ್. ಅಲ್ಲಿ one bungalow with name Sukhanivasa on gate door pillar, joyful living place. This outside bungalow, inside all bungalows, quarrels etc. ಇದು ಹೊರಗಡೆ ಸುಖನಿವಾಸನಂತೆ, ಒಳಗಡೆ quarrels etc. ನಂತೆ. ದೊಡ್ಡ ಮನುಷ್ಯಾಸ್ get much pay etc. and buy many foods and grow fat. Their quarrels is all empty fat, ಬರೀ ಕೊಬ್ಬು. ಟ್ರಾನ್ಸ್ಲೇಷನ್. ಬಂಗ್ಲೆವಾಲಾಸ್ being all fat because no muzzle. ಬ್ರ್ಯಾಕೆಟಲ್ಲಿ ಆಲ್ವೇಸ್ ಅಫ್ರೈಡ್ ಆಫ್ ಔಟ್ಸೈಡ್ ಪೀಪಲ್ಲು, ದೇರ್ ಫೋರ್ ಕೀಪ್ ಡಾಗ್ಸು. ವೆನ್ ಐ ವಾಸ್ ಬಿಫೋರ್ ಸುಖ್ನಿವಾಸ್ ಬಂಗ್ಲೋ, ಎ ಬಿಗ್ ಬ್ಲ್ಯಾಕ್ ಡಾಗ್ ಕೇಮ್ ಅಂಡ್ ಮೇಡ್ ನಾಯ್ಸ್. ಡಾಗ್ಸ್ ನಾಯ್ಸ್ ಈಸ್ ಈಕ್ವಲ್ ಟು ಬಾರ್ಕ್ ಈಸ್ ಈಕ್ವಲ್ ಟು ಬೊಗಳು. ದಿ ಬಿಗ್ ಡಾಗ್, ದಿಸ್ ಡಾಗ್ ವಿಚ್ ಈಸ್ ನೋಬಲ್ ಅನಿಮಲ್ಲು, ಜಂಪ್ಡ್ ಆನ್ ಮೈ ಲೆಗ್ಸ್ ಆ್ಯಂಡ್ ಬಿಕೇಮ್ ಹಂಗ್ರಿ, ಟುಕ್ ಅವೇ 1/4 ಸೇರು ಫ್ರಮ್ ಮೈ ಲೆಗ್ಗು. 4 paws ಈಸ್ ಈಕ್ವಲ್ ಟು 1 ಸೇರು. ಅದಕ್ಕೂ ಲೆಕ್ಕ ಕೊಟ್ಟಿದ್ದಾನೆ. To stop giving more meals to dog, I took a heavy stone in hand, 1 puncher weight. 5 ಸೇರ್ಸ್ ಈಸ್ ಈಕ್ವಲ್ ಟು 1 ಪಂಚೇರು. ಅಂದರೆ ಈ ಹುಡುಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ. ಐ ಪ್ರೆಸ್ಡ್ ಪಂಚರ್ ಸ್ಟೋನ್ ಆನ್ ನೋಬಲ್ ಅನಿಮಲ್ಸ್ ಹೆಡ್ ಸ್ಟ್ರಾಂಗ್ಲಿ. ನೋಬಲ್ ಅನಿಮಲ್ ಸ್ಟಾಪ್ಡ್ ಮೀಲ್ಸ್ ವಿತ್ ಮೈ ಲೆಗ್ ಆ್ಯಂಡ್ ಮೇಡ್ ಕ್ರೈಯಿಂಗ್ ನಾಯ್ಸ್. ಗೋಳು ಕೊಯ್ಯ ಅಂತ ಗೋಳುತ್ತಂತೆ. Hearing noble animals crying noise, the Dodmansha of the Bangla came out and sent Jawan, working man, in car for doctor. Therefore, Dodmansha also noble man. ಯಾಕೆಂದರೆ ನಾಯಿಗೋಸ್ಕರ ಇದು ತರಿಸ್ತಾ ಇದ್ನಲ್ಲ. ಡಾಕ್ಟರ್ ಕೇಮ್ ಅಂಡ್ ದೊಡ್ಮನ್ಷಾ ಸೆಡ್, ಸಿ ಬಾಯ್ಸ್ ಲೆಗ್. ಡಾಕ್ಟರ್ ಸಾ. ದೊಡ್ಮನ್ಷಾ ಆಸ್ಟ್, ಹ್ಯಾಸ್ ಬಾಯ್ ಗಾಟ್ ಎನಿ ಡಿಸೀಸ್? ದೇರ್ ಫೋರ್, ಆ ಹುಡುಗನಿಗೆ ಏನಾದರೂ ಇದ್ದರೆ ನಾಯಿಗೆ ಬಂದಿರುತ್ತೆ ಅಂತ ಅವನ ಯೋಚನೆ. ದೇರ್ ಫೋರ್ ಡಾಗ್ ನೋಬಲ್ ಅನಿಮಲ್, ಪ್ರೈಸ್ ಈಸ್ 200 rupees. ಪ್ಲೀಸ್ ಆಲ್ಸೋ ಸಿ ಇಫ್ ಡಾಗ್ಸ್ ಟೀತ್ಸ್ ಬ್ರೋಕನ್ ಅಂತ ಬೇರೆ ಹೇಳಿದ್ನಂತೆ. ಯಾಕೆಂದರೆ ಹುಡುಗ ಅಷ್ಟು ಸ್ಟ್ರಾಂಗೆ, ಬಿಕಾಸ್ ದ ಬಾಯ್ ಈಸ್ ವೆರಿ ಸ್ಟ್ರಾಂಗ್. ನಾಯಿಗೆ ಹಲ್ಲು ಮುರಿದೋಗಿದೆಯಾ ನೋಡು ಅಂತ ಡಾಕ್ಟ್ರಿಗೆ ಹೇಳಿದ್ದೆ. ಅವನು ಹೇಳಿ ಕಳಿಸಿದ್ದು ವೆಟರ್ನರಿ ಡಾಕ್ಟ್ರಿಗೆ, ಇವನಿಗೆಲ್ಲ. ಹೀಗೆ ದಿಸ್ ಈಸ್ ಎಕ್ಸಾಂಪಲ್ ಫ್ರಮ್ ಮೈ ಲೈಫು ಫಾರ್ ಡಾಗ್ ಈಸ್ ನೋಬಲ್ ಅನಿಮಲ್ಲು ಅಂತ ಇಷ್ಟೆಲ್ಲ ಬರ್ಕೊಂಡು ಅಂತ ತಿಡ್ತಾ ಇದ್ದೇನೆ. ಪೆನ್ನು ಪೇಪರ್ನು ನಮ್ಮ ಟೀಚರ್ಗೋ ಖುಷಿನಂತೆ. ಯಾಕೆ ಅಂದರೆ ಯಾವತ್ತೂ ತಪ್ಪಿಸ್ಕೊಳ್ಳೋನು ಇವತ್ತು ಕೂತ್ಕೊಂಡು ದಸ್ತಿನ ಮೇಲೆ ದಸ್ತು ಎಕ್ಸ್ಟ್ರಾ ಪೇಪರ್ ಮೇಲೆ ಇಂಕು ಸುರಿದು ಸಾರಿಸ್ತಿದ್ದೇನೆ ಅಂತ, ಪೇಪರ್ ಮೇಲೆ ಇಂಕು ಸುರಿದು ಸಾರಿಸ್ತಿದ್ದೇನೆ ಅಂತ. ಆಮೇಲೆ ಇವನು ತೊಗೊಂಡು ಹೋಗಿ ಕೊಡ್ತಾನೆ. ಯಾಕೆ ಇನ್ನೂ ಬರೀತಾ ಇದ್ದಾನೆ ಅಂತ ಕೇಳ್ತಾರೆ. ಇವನು ತೊಗೊಂಡು ಹೋಗಿ ಕೊಡ್ತಾನೆ. ಇದನ್ನು ಕೊಟ್ಟ ತಕ್ಷಣ ಅಲ್ಲಿ ಮೇಜಿನ ಮೇಲೆ ಮೇಜಿನ ಮುಂದೆ ಕೂತಿದ್ದಂತಹ ಅವರು ಮಾಡ್ತಾನಂತೆ. ಯಾರು ಇನ್ಸ್ಪೆಕ್ಟ್ರು ಸುಲೋಚನಾ ಸಿಕ್ಕಿಸ್ಕೊಂಡು ಹಾಳೆ ಮೇಲೆ ಹಾಳಿಯಾಗಿ ತಿರುಗುತ್ತಾ, ಪ್ರಾಣಿ ಮೂತಿಲಿ ತೋರಿಸ್ತಾ, ಹಾವಭಾವಗಳು ಅಂತಾರಲ್ಲ ಅವುಗಳನ್ನ ಆಗಾಗ್ಗೆ ಹೆಡೆ ಎತ್ತಿ ತೋರಿಸ್ತಾ, ಇದನ್ನು ಓದ್ತಾ ಇನ್ಸ್ಪೆಕ್ಟ್ರಿಗೆ ರೇಗೋಗ್ತಾ ಇದೆ. ಮಧ್ಯೆ ಹೆಡೆ ಎತ್ತಿ ತೋರಿಸ್ತಾರಂತೆ ಅವರ ಹಾವಭಾವಗಳನ್ನ.
ಆಮೇಲೆ ಅವುಗಳ ಯಾತನೆ ನೋಡಿ ನನ್ನ ಆಬ್ಜೆಕ್ಟು ವ್ಯರ್ಥವಲ್ಲ ಅಂತ ಆನಂದದಿಂದ ನಾನು ಉಬ್ಬಿದ್ದು ಒಂದು ಜ್ಞಾಪಕ. ಕೊನೆಗೆ ನನ್ನ ಕಾಂಪೋಸಿಷನ್ ಓದಿದ್ದು ನಮ್ಮ ಅಣ್ಣನ ಜಾತಿಗೆ ಸೇರಿದ ಜಾನುವಾರು, ಕಂಬದಿಂದ ಹಿಡಿದ ನರಹರಿ ಹಾಗೆ ಕನ್ನಡ ಪೊಯಿಟ್ರಿಲಿ ಬರುತ್ತಲ್ಲ, ದಂತಾವಳಿಯ ಕಟಕಟನೆ ಕಡಿಯುತ್ತ ಕನಲಿ ಅಂತ. ಆ ಬಲಗೈ ಚಾಚ್ದ ಬೀದಿ ಬಾಗಿಲ ಕಡೆ ಜಡ್ಜ್ಮೆಂಟು, ತುಟಿ ಅದರ್ತಾ ಉಸಿರ್ದ, ಗೆಟ್ ಔಟ್ ಅಟ್ ಒನ್ಸ್, ಡೋಂಟ್ ಶೋ ಯುವರ್ ಫೇಸ್ ಅಗೈನ್ ಅಂದ್ರಂತೆ. ನಂದೇನು ರೆಕರಿಂಗ್ ಡೆಸಿಮಲ್ಲ ಮತ್ತೆ ಮತ್ತೆ ಇವನಿಗೆ ಬಂದು ತೋರ್ಸೋಕ್ಕೆ ಅಂತಾನೆ. ಇವನ್ ಫೇಸ್ ಏನು ರೆಕರಿಂಗ್ ಡೆಸಿಮಲ್ಲ ತಿರುಗಿ ತೋರ್ಸೋಕ್ಕೆ ಹಾಗೆ ಅಂತ. ಆವತ್ತು ಆ ಕಾಂಪೋಸಿಷನ್ನ ರಿಸಲ್ಟು ಇವನು ಸ್ಕೂಲಿಂದ ಬಿಟ್ಟು ಬಂದಿದ್ದು ಅಂತ. ಹೀಗೆ ಕೈಲಾಸಂ ಅವರು ಕನ್ನಡ ಪೊಯಿಟ್ರಿ, ಸಂಸ್ಕೃತ, ಇಂಗ್ಲೀಷು, ಇನ್ನೂ ಅನೇಕ ಭಾಷೆಗಳಿರುವಂಥ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಷ್ಟೇ ಅಲ್ಲದೆ ಅದನ್ನು ಅವರ ನಾಟಕಗಳಲ್ಲಿ ಅಲ್ಲಲ್ಲಲ್ಲಿ ಅದರ ಸೊಗಸನ್ನು ತೋರಿಸ್ತಾರೆ. ಇನ್ನು ಇದು ಪೋಲಿಕಿಟಿ, ಇದನ್ನು ಓದ್ತಾ ಇದ್ದರೆ ಅದು ಬರೀ ಹಾಸ್ಯ ಅಷ್ಟೇ ಅಲ್ಲ, ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದೀವಿ, ಏನು ನಮ್ಮ ಉದ್ದೇಶ ಅನ್ನೋದೇ ನಮಗೆ ಅರ್ಥವಾಗದೇ ಇರೋವಂಥ ರೀತಿಯಲ್ಲಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಹೋಮ್ ರೂಲು, ಕೈಲಾಸಮರ ಹೋಮ್ ರೂಲ್ ನಾಟಕ ತುಂಬ ಪ್ರಸಿದ್ಧವಾಗಿರುವಂಥದ್ದು. ತುಂಬ ಸರ್ತಿ ಈ ನಾಟಕವನ್ನು ರಂಗದಲ್ಲಿ ಹೊಳೆಯಿಸಿದ್ದಾರೆ ನಮ್ಮ ಜನರು. ತುಂಬ ಸೊಗಸಾದಂಥ ನಾಟಕ. ನಾನೇ ನಮ್ಮ ಕಾಲೇಜಿನಲ್ಲಿ NMKRV ಕಾಲೇಜಿನಲ್ಲಿ ಸುಮಾರು ಒಂದು 4-5 ಸರ್ತಿನಾದರೂ ಈ ನಾಟಕದ ದೃಶ್ಯಗಳನ್ನು, ಒಟ್ಟು ನಾಟಕವನ್ನು ಅನೇಕ ಸಂದರ್ಭಗಳಲ್ಲಿ ಆಡಿದ್ದುಂಟು. ಈ ಹೋಮ್ ರೂಲ್ಗೆ ಸಾಮಾನ್ಯವಾಗಿ ಕೈಲಾಸಂ ನಾಟಕದಲ್ಲೇ ಇದ್ದ ಹಾಗೆ ಅನೇಕ ಹೆಸರುಗಳು. ಒಂದು ನಾಟಕಕ್ಕೆ ಬೇಕಾದಷ್ಟು ಚಾಯ್ಸ್ ಕೊಡ್ತಾರೆ. ಅದರ ಬೇರೆ ಬೇರೆ ಅಂತರಾರ್ಥಗಳನ್ನು ಹೊಳೆಯಿಸೋ ಹಾಗೆ ಹೋಮ್ ರೂಲು, ಅಥವಾ ಹೊರಗಿನ ಹುಲಿ ಮನೆಯಲ್ಲಿ ಇಲಿ, ಮಂಕ್ ಮುಚ್ಚೋ ಹೆಣ್ಣು ಮಂತನಕ್ಕೆ ಮಣ್ಣು, ಅಥವಾ ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡ್ಲು. ಇವರು ಹೊಸ ಗಾದೆಗಳು ಇವ್ರು ಮಾಡಿರೋದು. ಮೈದಾನದ ಹೆಬ್ಬುಲಿ ಮನೆಯ ಮೂಗಿಲಿ. ಇದು ಆಗ ಪ್ರೀ ಇಂಡಿಪೆಂಡೆನ್ಸ್ ಡೇಸಲ್ಲಿ ಈ ಹೋಮ್ ರೂಲ್ ತುಂಬ ದೊಡ್ಡ ಮೂಮೆಂಟ್ ಆಗಿತ್ತು. ಅಂದರೆ ಪೋಸ್ಟ್ ಪ್ಯೂಬರ್ಟಿ ಮ್ಯಾರೇಜು ಆಗಬೇಕು ಇತ್ಯಾದಿಗಳೆಲ್ಲ ಮನೆಯಲ್ಲಿ ನಮ್ಮ ಸಾಮಾಜಿಕ ಆಚಾರ ವಿಚಾರಗಳು ತುಂಬ ಇತ್ತಲ್ಲ, ಇದನ್ನೆಲ್ಲ ಸರಿಪಡಿಸ್ಕೋಬೇಕು, ನಾವು ವಿದೇಶಿಗಳ ಹಾಗೆ ಸ್ವಲ್ಪ ಮುಂದುವರಿಬೇಕು ಅನ್ನೋ ಒಂದು ಭಾವನೆ ಇತ್ತು. ಆ್ಯನಿ ಬೆಸೆಂಟ್ ಇಂಥವರು ಅದಕ್ಕೆಲ್ಲ ಚಾಲನೆ ಕೊಟ್ಟಿದ್ದು ಉಂಟು. ನಮ್ಮ ನಾಯಕರು ಕೂಡ ಅದನ್ನೆಲ್ಲ ಪೋಷಿಸಿ ಬೆಳೆಸಿದ್ರು. ಈಗ ಇಲ್ಲಿ ರಾಮಣ್ಣ ಅಂತ ಒಂದು ಪಾತ್ರ, ಈ ನಾಟಕದವರು ಲಾಯರ್, ಇವರು ಪ್ರಿವಿ ಕೌನ್ಸಿಲರ್ ಇದೆಲ್ಲ ಆಗಿರ್ತಾರೆ. ಇವರೇ ಹೋಮ್ ರೂಲಿನ ನಾಯಕ. ಇವರಿಗೆ ಇನ್ನೊಬ್ಬರು ಎರಡನೇ ಹೆಂಡತಿ ವೆಂಕಮ್ಮ ಅಂತ ಇರ್ತಾರೆ. ತಾಯಿ ವಿತಂತು ತಾಯಿನೂ ಇರ್ತಾರೆ. ಇವರಿಬ್ಬರೂ ಕೂಡ ಯಾವಾಗಲೂ ಅತ್ತೆ ಸೊಸೆ ಯಾವಾಗಲೂ ಕೂಡ ಟೆನ್ನಿಸ್ ಪ್ಲೇಯರ್ಸ್ ಥರ ಈ ಟೈಅಪ್ ಬಂದಾಗ ಟೆನ್ನಿಸ್ ಪ್ಲೇಯರ್ಸ್ ಆಡೋ ಹಾಗೆ ಜಗಳ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಅವರನ್ನು ಯಾವಾಗಲೂ ಮ್ಯಾನೇಜ್ ಮಾಡೋದು ಇವ್ರಿಗೆ ದೊಡ್ಡ ಕೆಲಸ. ಸೊ ಈ ವಿತಂತು ತಾಯಿ ಅಂತೂ ಈ ಹೆಂಡತಿ ಬಂದಾದ ಮೇಲೆ, ಎರಡನೇ ಹೆಂಡತಿ ಬಂದಾದ ಮೇಲೆ ತಾನು ಇರಲೇಬಾರ್ದು ಅಂತ ಹೊರಟೋಗ್ತಾಳೆ. ಎಲ್ಲಾದರೂ ಆಳ್ವಾದ ಬಾವಿ ಇದೆಯೇ ಅಂತ ಹುಡ್ಕೊಂಡು ಹೋಗ್ತಾರೆ. ಆಳ್ವಾದ ಬಾವಿ ಇದೆಯೇ ಅಂತ ಹುಡ್ಕೊಂಡು ಹೋಗೋದು. ಅದಕ್ಕೆ ನೋಡಿ ಅವರನ್ನು ಮಾತಾಡಿಸ್ಕೊಂಡು ಅವ್ರ ಸ್ನೇಹಿತೆ ಒಬ್ಬರು ಬರ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ಸಾವಿತ್ರಮ್ಮ, ಇವರು ಕೇಳೋದು ಹೀಗೆ, ಹರಿಹರಿ ರಾಮ ಪಾಹಿ ಪಾಹಿ ಅಂತ. ಶ್ರೀರಾಮನೇ ನನ್ನ ಮೇಲೆ ರಾಮಬಾಣನ ಎತ್ತಿ ಕುಕ್ಕೋದಕ್ಕೆ ಉದ್ಯುಕ್ತವಾದಾಗ ಒಂದು ಕಪ್ಪೆ ಮೇಲೆ ರಾಮನ ಬಾಣ ಸಿಕ್ಕಾಕ್ಕೊಂಡ್ಬಿಡುತ್ತಂತೆ. ಆ ರೀತಿ ಜೀವನದಲ್ಲಿ ಇವನಿಗೆ ಈಕೆಗೆ ದೇವರೇ ಕಷ್ಟ ಕೊಡ್ತಾ ಇದ್ದಾನಂತೆ. ನನ್ನ ಮಗ ರಾಮು ಸೀತೆ ಇದ್ದ ಹಾಗಿದ್ದ ಮೊದಲನೇ ಹೆಂಡತಿ ಸತ್ತ ಮೇಲೆ ಈಗ ಬಂದಿರೋ ತಾಟ್ಕಿ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಕುಣಿತಿರೋವಾಗ ಗಂಡನ ಕಳ್ಕೊಂಡು ಇವನ್ ತಾಯಿ ಕೌಸಲ್ಯೆ ನನ್ನ ಗತಿಯೇನು, ಆಳ್ವಾದ ಬಾವಿ ಇದೆಯೇ ಹತ್ತಿರದಲ್ಲಿ ಅಂತ ಬರ್ತಾರೆ. ಅವರ ಜೊತೆಯಲ್ಲಿ ಒಬ್ಬರು ಸಾವಿತ್ರಮ್ಮ ಅವ್ರ ಸ್ನೇಹಿತೆ, ಅಯ್ಯೋ ಸುಬ್ಬಮ್ಮನವರೇ, ಕತ್ಲೇನು ಕವಿತಾ ಬಂತು, ಇನ್ನು ಆಳ್ವಾದ ಬಾವಿ ಹುಡ್ಕೋದ್ರಲ್ಲಿ ಕಣ್ಣು ಕಾಣದೆ ಎಡವು ಬಿದ್ದು ಕಾಲಿಗೆ ಪೆಟ್ಟಾದೀತು. ಈಗ ಸದ್ಯ ಮನೆಗೆ ಹಿಂತಿರುಗಿ ಹೋಗಿ ಮಗನಿಗೆ ಹೇಳೋದನ್ನೆಲ್ಲ ಹೇಳಿ, ಇನ್ನೂ ಕೇಳದೆ ಮೂರ್ಖನಾಗಿದ್ದ ಪಕ್ಷಕ್ಕೆ ಮುಂದಿನ ಕ್ರಮನ ನಾಳೆ ಮಧ್ಯಾಹ್ನ ನಮ್ಮನೇಲಿ ತೀರ್ಮಾನಿಸೋಣ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸೊ ಸುಬ್ಬಮ್ಮನ ನಿಷ್ಕ್ರಮಣ ಅದಾದ ಮೇಲೆ ರಾಯರು ಮೂವರು ವ್ಯಕ್ತಿಗಳಲ್ಲಿ ಮುಂದಿನ ದೃಶ್ಯ ನೋಡಿ. ಮೂವರು ವ್ಯಕ್ತಿಗಳು ನಡುಬೀದಿಯಲ್ಲಿ ನಿಂತು ಸಂಭಾಷಿಸ್ತಾ ಇದ್ದಾರೆ. ಇವರು ರಾಮಣ್ಣವರು ಲಾಯರು ಒಂದು ಲೆಕ್ಚರ್ ಕೊಟ್ಟಿದ್ದಾರೆ, ಅದರ ವಿಷಯ ಹೋಮ್ ರೂಲು ಅಂತ. ಅದನ್ನು ಕೇಳಿಕೊಂಡು 3 ಜನ ಹೊರಗೆ ಬರ್ತಾ ಇದ್ದು ಅವರು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದೇನೈರೆ
ರಾಮಣ್ಣವ್ರು ಕೊಟ್ಟ ಲೆಕ್ಚರು ನಿಮಗೆ ಸರಿ ಬೀಳದೇ ಇದ್ದರೆ ಅಲ್ಲೇ ಪ್ರಶ್ನೆ ಹಾಕಿ ಸಂದೇಹ ನಿವೃತ್ತಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿಗ ನಡುರಸ್ತೆಯಲ್ಲಿ ನಮ್ಮ ಹತ್ರ ಗೋಳಾಡಿ ಏನು ಪ್ರಯೋಜನ ಅಂತ ಕೇಳ್ತಾರೆ. ಅದಕ್ಕೆ ಅಯ್ಯರು, ಉಂಗ ಹತ್ರ ನಾನೇನು ಕೋಳಾಟಂ ಪಣ್ಣಲಿಲ್ಲ. ರಾಮಣ್ಣ ಅವರು ತೊಟ್ಟವರಾತ ಮೇಲೆ ಉಟಕೀರಕ್ಕೂ ಮತವೇ ಪಣ್ಣಲೇಬೇಕು, ಕೊರಪಟ್ಟವರ್ಕು ಅಂದರೆ ಆಮ್ಡಿಯಾಂಶತ್ತು ಹೋದವರ್ಕು ತಿರುಂಬಿ ಮತವೇ ಮಾಟಲೇಬೇಕು అని ಹೇಳಿದರೆ ಅಲ್ಲದೆ ನಮ್ಮ ಮನೆಗಳಲ್ಲಿ ಪೊಮ್ಮಂಡಾಟಿಗಳ ಪರ್ಮಿಷನ್ ಸಿಕ್ಕುವ ತಾರಿ ತೋರಿಸಲಿಲ್ಲ. ಇಲ್ಲಿ ನಮ್ಮ ಅಯ್ಯಂಗಾರಗಳು ಕನ್ನಡವನ್ನು ಹೇಗೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇತ್ತು ಅವರಿಗೆ. ಈ ಭಾಷೆಗಳನ್ನು ತುಂಬ ಚೆನ್ನಾದಂಥ ರೀತಿಯಲ್ಲಿ ಅವರು ಬಳಸ್ಕೊಂಡಿದ್ದಾರೆ ನಾಟಕದಲ್ಲಿ. ಲೆಕ್ಚರ್ ಹಾಲಲ್ಲೇ ಕೇಳಿತರೋ ಪೆರಿಯ ಹುಲಿಯಾಟ್ಮ ಒಡಂಬ ಮೇಲೆ ಪಿತ್ತು ಬಿಡ್ತಾರಂತೆ. ಇಲ್ಲಿ ರೋಟಿನಲ್ಲಿ ಬರುವಾಗ ಮೂಲೆಯಲ್ಲಿ ನಾವು 3 ಜನಗಳು ಮುತ್ತಿಕೊಂಡು ಮಾತಾಡಬೇಕು ಅನ್ನೋ ಕಾತುಕೊಂಡಿದ್ದೇನೆ ಅಂತಾರೆ. ರಾಯ, ಅರ್ಥವಾಯಿತು. ಹಾಗಾದರೆ ನನಗೂ ಸಂಸಾರದಲ್ಲಿ ಹೆಂಗಸರ ಹದ್ದು ಹೆಚ್ಚು. ಪ್ರೌಢ ವಿವಾಹ, ವಿತಂತು ಪುನರ್ವಿವಾಹ ಇವುಗಳಿಗೆ ಮನೆಯವರನ್ನ ಒಪ್ಪಿಸೋ ಬಗ್ಗೆ ನನಗೂ ಸ್ವಲ್ಪ ಹಾಗೆ ನಿಮ್ಮ ಹಾಗೆ ನಾನುವೇ ರಾಮಣ್ಣವರು ಇಲ್ಲಿ ಹಾಸ್ ಹೋಗೋವಾಗ ನಿವೃತ್ತಿ ಮಾಡ್ಕೋತೇನೆ ನಮ್ಮ ಸಂದೇಹನ. ಹೌದು, ನಿಮಗೆ ಕನ್ನಡ ಗೊತ್ತಿಲ್ಲ ಅಂತ. ನನಗೂ ಕನ್ನಡಂ ಗೊತ್ತು ಅಂತಾರವರು. ರಾಯ, ಒಪ್ಪದೆ ಆದ್ರೂ ರಾಮಣ್ಣವರು ಕರ್ನಾಟಕರು ಕಮ್ಮೆಗಳು, ಅವರಿಗೆ ನಿಮ್ಮ ಕನ್ನಡ ಮಂದಟ್ಟಾಗೋಲ್ಲ ಅಂತ. ಅದು ಪರವಾಗಿಲ್ಲ, ನನಗೂ ಕನ್ನಡಂ ಗೊತ್ತಿಲ್ಲ ಅನ್ನ ಇಂಥ ಮೈಸೂರು ಕನ್ನಡಂ ಶುದ್ಧ ಕನ್ನಡಂ ಗೊತ್ತಿಲ್ಲ. ಇಂದ ನಮ್ಮ ಅಯ್ಯಂಗಾರಕ್ಕೂ ನನ್ನ ಇಂದ ಭಾಷೆಯೂ ಗೊತ್ತು, ಉಂಗ ಕನ್ನಡಂ ಗೊತ್ತು. ಎನ್ನ ಅಯ್ಯಂಗಾರ್ರೆ ರೆಂಡೂ ಪುರಿಯಮನ್ನು ಉಂಗಳಕ್ಕೋ ಅಂತಾರೆ. ಮುಂದೆ ನೋಡಿ ಇವರು ಹೆಂಗೆ ಪ್ಲೇಟ್ ಬದಲಾಯಿಸ್ತಾರೆ ಅಂತ. ಅಯ್ಯಂಗಾರ್, ತೆರಂಜಿಕ್ರದು ಉಂಗಡೆ ವಾರ್ತೆನೂ ತೆರಂಜಿಕ್ರದು, ಇವಾಳಂಡೆ ವಾರ್ತೆನೂ ತೆರಂಜಿಕ್ರದು ಅಂತಾರೆ ಅವರು. ಇವಾಳಂಡೆ ವಾರ್ತೆನೂ ತೆರಂಜಿಕ್ರದು, ಎಂಗಡೆ ವಾರ್ತೆಲೆ ಉಂಗಳ್ದೆ 2 ವಾರ್ತೆಯೂ ಇವಾಳಂಡೆ ವಾರ್ತೆಯೂ ವರದು ಎಲ್ಲ ಭಾಷೆನೂ ಬಂದ್ಬಿಡುತ್ತಂತೆ. ಅಕ್ಕೋ ಪಾರಂಗೋ ರಾಮಣ್ಣ ಅವಳು ಹೇಳಿಕ್ರಾರು ಇನ್ನು ಪಕ್ಕದ ಅಂತಾರೆ. ರಾಮಣ್ಣ ಪ್ರವೇಶಿಸಿ ರಸ್ತೆಯ ಜಲ್ಲಿ ಕಲ್ಲೊಂದನ್ನು ಎಡವಿ ಪೆಟ್ಟು ತಿಂದ ದಕ್ಷಿಣ ಪಾದವನ್ನು ಎತ್ತಿಕೊಂಡು ವದನದಲ್ಲಿ ವಿಷಾದವನ್ನು ವ್ಯಕ್ತಿಸುತ್ತಲೂ, ಪೆಟ್ಟು ತಪ್ಪಿಸಿಕೊಂಡ ವಾಮಪಾದದಲ್ಲಿ ತಾಂಡವ ಮೂರ್ತಿಯಂತೆ ಪೆಟ್ಟಿನ ಅವಸ್ಥೆಯಲ್ಲಿ ಕುಣಿಯುತ್ತಲೂ. ಇಲ್ಲಿ ಸಂಭಾಷಣಾ ಕೌಶಲ ಅಷ್ಟೆಲ್ಲ, ಇವರದು ಸ್ಟೇಜ್ ಡೈರೆಕ್ಷನ್ಸ್ ಇದೆಯಲ್ಲ ಅದನ್ನೇ ಒಂದು ಸ್ಟಡಿ ಮಾಡಬೇಕು, ಭಾಳ ಚೆನ್ನಾಗಿರುವಂಥದ್ದು. ಹಾಳು ಕಾಂಟ್ರಾಕ್ಟ್ಸ್ ವರ್ಕು, ರೋಡುದ್ದಕ್ಕೂ ಜಲ್ಲಿ, ನನ್ನ ನ್ಯೂ ರೂಲ್ಸು ಮುನ್ಸಿಪಾಲಿಟಿಯಲ್ಲಿ ಚಾಲ್ತಿಗೆ ಬರೋವರೆಗೂ ಅಷ್ಟೇ. ಇನ್ನು ಕೆಲವು ದಿವಸದಲ್ಲಿ ನಮ್ಮ ರಾಂಪುರ ಸರ್ವಾಂಗರಹಿತ ಜನಭರಿತ ಪುರವಾಗೋದ್ರಲ್ಲಿ ಏನೂ ಸಂದೇಹವೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಇದೆಲ್ಲ ಬಂದಾಗ ಇನ್ನೂ ಅವ್ರದ್ದು ಬೇಕಾದಷ್ಟಿದೆ, ನಾನು ಮುಂದೆ ಹೋಗ್ತೇನೆ. ಈ ರೂಲ್ಸನ್ನು ಬೇಕಾದಷ್ಟು ಓದ್ತಾರೆ, ಇವತ್ತಿಗೂ ಅನ್ವಯಿಸುತ್ತೆ ಅದು. ರೂಲ್ಗಳು 1-2 ನೋಡ್ಬೋದು. ಈಚ್ ಕ್ಯಾಂಡಿಡೇಟ್ ಫಾರ್ ಕೌನ್ಸಿಲರ್ಶಿಪ್ ಮಸ್ಟ್ ಆಲ್ರೆಡಿ ಪೊಸೆಸ್ ಎ ಸ್ಟ್ರೀಟ್ ಲ್ಯಾಂಪ್ ಬಿಫೋರ್ ಹಿಸ್ ಹೌಸ್. ರಾಯ, ಇದು ಯಾಕೆ ಸ್ವಾಮಿ, ಪಾಯಿಂಟ್ ಏನು? ಪಾಯಿಂಟೇ ಕೇಳಿ. ದಿಸ್ ಈಸ್ ಟು ಸೇವ್ ದಿ ಟ್ಯಾಕ್ಸ್ ಪೇಯರ್ ಫ್ರಮ್ ಫ್ಯೂಚರ್ ಸರ್ಟನ್ ಎಕ್ಸ್ಪೆನ್ಸಸ್. ಸೆಕೆಂಡ್, ಇಫ್ ಆ್ಯಂಡ್ ವೆನ್ ಇಲೆಕ್ಟೆಡ್ ನೋ 2 ಕೌನ್ಸಿಲರ್ಸ್ ಮೇ ರಿಸೈಡ್ ಇನ್ ದಿ ಸೇಮ್ ಸ್ಟ್ರೀಟ್ ಲೋಕಲಿ. ಇದು ಎನ್ನತ್ತಕ್ಕೆ ಅಂತ ಅಯ್ಯರ್ ಕೇಳಿದ್ರೆ, ದಿಸ್ ಈಸ್ ಟು ಗ್ಯಾರಂಟಿ ಟು ದಿ ಟ್ಯಾಕ್ಸ್ ಪೇಯರ್ ಅಟ್ ಲೀಸ್ಟ್ ಅಸ್ ಮೆನಿ ಕ್ಲೀನ್ ಕೆಪ್ಟ್ ಸ್ಟ್ರೀಟ್ಸ್ ಇನ್ ಅವರ್ ಸಿಟಿ ಅಸ್ ದೇರ್ ಆರ್ ಕೌನ್ಸಿಲರ್ಸ್ ಇನ್ ಅವರ್ ಕಾರ್ಪೊರೇಷನ್. ಹೀಗೆಲ್ಲ ಹೇಳ್ಕೊಂಡು ಬರ್ತಾನೆ. ಹೇಗಿವೆ ರೂಲ್ಸು? ಇವುಗಳ ಗಾನ ಜಾರಿಗೆ ಬಂದುಬಿಟ್ರೆ ನಮ್ಮ ರಾಂಪುರದ ಎದುರಿಗೆ ಕುಬೇರನ ಪಟ್ಟಣ ಕೊಂಪೆ. ಹೌದು, ಅರ್ಥವಾಗಲಿಲ್ಲ, ನೀವೆಲ್ಲ ನಡುರಸ್ತೆಯಲ್ಲಿ ಯಾಕೆ ಹೀಗೆ ನಿಂತಿರೋದು ಅಂತ ಕೇಳ್ತಾರೆ. ರಾಯ, ಏನೂ ಇಲ್ಲ, ತಮ್ಮ ಲೆಕ್ಚರ್ ಅಟೆಂಡ್ ಮಾಡಿಬಿಟ್ಟು ಮನೆಗೆ ಬರ್ತಾ ನಮ್ಮಲ್ಲಿ ಹುಟ್ಟಿದ ಸಂದೇಹನ ತೀರಿಸ್ಕೊಳ್ಳೋ ಸಂವಾದದಲ್ಲಿ ತಾವು ಬಂದುಬಿಟ್ರಿ. ರಾಮಣ್ಣ, ಅದೇನು ಸಂದೇಹ? ನಾನು ತಕ್ಕಮಟ್ಟಿಗೆ ಡೆಫಿನೆಟ್ಟಾಗೆ ಹೇಳಿದ್ನಲ್ಲ ನನ್ನ ಐಡಿಯಾಸ್ನ, ಸಂದೇಹಕ್ಕೆಲ್ಲ ಅವಕಾಶ. ರಾಯ, ನೋಡಿ, ನೀವೇನೋ ಸಮಾಜ ಸುಧಾರಣೆಗೂ ನಮ್ಮ ದೇಶದ ಏಳಿಗೆಗೂ ಪೋಸ್ಟ್ ಪ್ಯೂಬರ್ಟಿ ಮ್ಯಾರೇಜು, ವಿಡೋ ರೀಮ್ಯಾರೇಜು ಇವೆರಡೂ ಆಗಲೇಬೇಕು ಅಂತ ಅಂದುಬಿಟ್ರೆ ಹೊರತು ನಮ್ಮ ಪುರಾಣೇತಿಹಾಸಗಳಲ್ಲಿ ಯಾವ ಭಾಗಗಳನ್ನು ಮರೆತರೂ ಸಾ ಭಾರ್ಯಾಯ ಗೃಹೇ ದಕ್ಷ ಅಂತನ್ನೋ ಮಹಾಭಾರತೋಕ್ತಿನ ಮೇಲ್ಪಂಕ್ತಿ ಹಾಕ್ಕೊಂಡಿರೋ ನಮ್ಮ ಮನೆ ಆಕೆಗಳು ಮಿಕ್ಕ ಹೆಂಗಸರೂ ಒಪ್ಪೋವರೆಗೂ ಗಂಡಸರು ತಮ್ಮ ಲೆಕ್ಚರ್ಗಳಲ್ಲಿ ನಿಷ್ಕರ್ಷಿಸ್ಕೊಂಡ ಠರಾವುಗಳಿಗೆ ಮನೆ ಹೆಂಗಸರು ಹೂ ಮುದ್ರೆ ಒತ್ತಿದ್ರೆ ತಾನೇ ಜಾರಿಗೆ ಬರೋದು ಸೋಷಿಯಲ್ ರಿಫಾರ್ಮ್ಸು, ರೆಸಲ್ಯೂಷನ್ಗಳು. ರಾಮಣ್ಣ, ಕ್ಷಮಿಸಿ, ನಿಮ್ಮ ಸಂಸಾರ ಜರುಗಿಸೋ ಬೀಗ್ ಮುದ್ರೆ ನಿಮ್ಮ ಮನೆ ಹೆಂಗಸರು ಕೈಲಿರೋದು, ನೀವು ಮೀಸೆ ಇದ್ದ ಮಟ್ಟಿಗೆ ಮ್ಯಾಸ್ಕ್ಯುಲೈನ್ ಆಗಿರೋದು ನಿಮ್ಮ ತಪ್ಪಲ್ಲದೆ ಲೆಕ್ಚರ್ ಕೊಟ್ಟು ನನ್ನ ತಪ್ಪಲ್ಲ. ಕೋಪಿಸ್ಕೋಬೇಡಿ, ನಿಮ್ಮ ಡಾಟರ್ಗೆ 10 ಆಗ್ತಾ ಬಂತು. ನೀವು ಮನುಷ್ಯರಾದರೆ, ಗಂಡಸರಾದರೆ
ಮೈ ನೆರೆದ ಮೇಲೇ ಮದುವೆ ಮಗಳಿಗೆ ಅಂತ ಮುಷ್ಕರ ಹಿಡಿದು ಸಾಧಿಸ್ರಿ ನಿಮ್ಮ ಹಠನ. ಆವಾಗ ಸೋಭರ್ತ ಯೋಗೃಹೇ ದಕ್ಷಃ ಅಂತ ಭಾರತಾನೇ ತಳಕೆಳಕ್ಕೆ ಮಾಡಿ ಭಾರತ ಮಾತೆ ಮಾನಾನ ಬಚಾಯಿಸಿದಾಗುತ್ತೆ ಅಂತ. ರಾಯ ಒಪ್ಪದೆ ಸ್ವಾಮಿ, ಒಪ್ಪದೆ. ಮನೆ ಯಜಮಾನ ಗಂಡಸು ಅಂತಂದ್ರೂ ತಂದೆ ಇಲ್ಲ ತಾಯಿ, ಇವರ ಮಾತನ್ನ ಎತ್ತಾಕೂಡ್ದು ಅಂತಿರೋರ ಗತಿ ಏನು ನೋಡಿ. ಪೋಸ್ಟ್ ಪ್ಯುಬರ್ಟಿ ಮ್ಯಾರೇಜ್ನಲ್ಲಿ ನನಗೆ ನಂಬಿಕೆ ಇದ್ರೂ 70 ವರ್ಷ ತುಂಬಿದ ನಮ್ಮ ಅಜ್ಜಿ 10 ವರ್ಷ ಕೂಡ ತುಂಬದ ನಮ್ಮ ಪಾತು ಮದುವೆನ ಈ ವರ್ಷವೇ ನೋಡಿದಿದ್ರೆ ಬಾವಿಲ್ ದುಮುಕ್ ಸಾಯ್ತೇನೆ ಅಂತ ಕೂತಿದ್ದಾಳಲ್ಲ, ಇದಕ್ಕೇನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ರಾಮಣ್ಣ ರಿಡಿಕ್ಯುಲಸ್ ಅಂತೆ. ಇದೇ ಹೆಂಗಸರಿಗೆ ಹೆದರದ ಗಂಡಸರೆದುರಿಗೆ ಹೆಂಡತಿಗಳು, ಅಮ್ಮಗಳು, ಅಜ್ಜಿಗಳು ಆಡೋ ತುರ್ಫಾಸು. ಬಾಯಿ ಬಿಟ್ಟರೆ ಬಾವಿಲಿ ಬೀಳ್ತೇನೆ ಅಂತ, ತುರುಫಿನ ಮೇಲೆ ತುರುಫು, ಮನೆ ಬಾವಿ ಮುಚ್ಚಿ ನಲ್ಲಿ ಇಡಿಸ್ರಿ ನೀರಿಗೆ ಅಂತ. ಅಯ್ಯರು ಆತೂ ಹಾಕೋತಿಲ್ಲ ಸ್ವಾಮಿ. ತೊಟ್ಟವರ ಮಾತು ಚಿನ್ನವರು ಕೇಳಬೇಕು ಎಂಬುದು ಇನ್ಸ್ಟಿಟ್ಯೂಷನ್ ಆಗಿ ಹೋಗಿದೆ ಇಂಡಿಯನ್ ಮನೆಗಳಲ್ಲಿ. ರಾಮಣ್ಣ ಸಚ್ ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ಬಿ ಬ್ರೋಕನ್ ಅಪ್ ರೂಟೆಡ್. ಅಯ್ಯರ್ ಅದು ಇಂಪ್ರ್ಯಾಕ್ಟಿಕಬಲ್ ಸ್ವಾಮಿ. ಈಗ ನೋಡಿ, ರಾಜಾಮರಂನ ಚಿಕ್ಕದಾಕಿರೋವಾಗ ಮಕ್ಕಳು ಕೂಡ ಪಿಚ್ಚಿ ಹಾಕಬಹುದು. ತೊಟ್ಟ ತಾತ ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗುತ್ತೆ ರಾಜಾಮರಂ. ಅದೇನ್ರಿ ಮರ ರಾಜಾಮರ? ಇವರು ತಮಿಳಲ್ಲಿ ಸ್ವಲ್ಪ ತಿರುಗುಮುರುಗಷ್ಟೇ. ವೃಕ್ಷರಾಜ ಅಂತ ನಾವು ಅಶ್ವತ್ಥ ವೃಕ್ಷನ ಹೇಳೋದವರು ರಾಜವೃಕ್ಷ ಅಂತ ಮಾಡ್ಕೊಂಡಿದ್ದಾರೆ ರಾಜಾಮರಂ. ಸೊ ವೃಕ್ಷರಾಜಾಯತೆ ನಮಃ ಅನ್ನೋದು ಇಲ್ಲಿ ರಾಜಾಮರಂ ಅಂತ ಅದನ್ನೇ ಹೇಳ್ತಾರೆ. ಅದಕ್ಕೆ ಅವರು ವಿವರಣೆ ಕೊಡ್ತಾರೆ ನೋಡಿ. ಅವರು ಅಶ್ವತ್ಥ ವೃಕ್ಷ ಅಂತ ಹೇಳಲ್ಲ, ವಿವರಣೆ ಕೊಡ್ತಾರೆ. ಮರಂ ತೊಟ್ಟ ಮರಂ, ಎಂಕಸರು ಶುತ್ತಿ ಬರುವುದು, ಪ್ರದಕ್ಷಿಣಂ ಮಾಡುವುದು, ನಮಸ್ಕಾರ ಮಾಡುವುದು, ಮಕ್ಕಳು ಹುಟ್ಟುವುದು ಸ್ವಾಮಿ ರಾಜಾಮರಂ ಅಂತಾನೆ. ಅಯ್ಯಂಗಾರ್ ಇದು ಎನ್ನ ಅದ್ಭುತ ಫಸ್ಲು ಪರ್ಕರ್ ಮರ್ಮ, ಅದು ಎನ್ಮಾದ್ರಿ ಮರೋ ಅಂತ ಕೇಳ್ತಾರೆ. ಮಗು ಹುಟ್ಟೋ ಮರ ಎಂಥ ಮರ ಅಂತ, ಎನ್ನ ಪರಕರ ಮರಮ ಎಂದ ಭಾಷೆಯನ್ನು ನೆಂಚ್ಕೊಂಡಿರ್ಕೇಳಿ ನಿಂಗ ತಮಿಳು ನೆಂಚ್ಕೊಂಡಿಕ್ರೇನು ಅಂತಾನೆ ಅವರು. ಅದಕ್ಕೆ ಇವ್ರು ಹೇಳ್ತಾರೆ ಅಯ್ಯರು, ನೆನೆಚ್ಕೊಂಡಿಕ್ರ ಭಾಷೆಯೇ ಸನ್ಲೈಟ್ ಸೋಪ್ ತೇಚಿ ಕಶಕ್ಕಿ ಒಣತಂಗ ಎನಕ್ಕೂ ಇಲ್ಲಿ ನೋಟಿ ಅವ್ರಿಗೆ ಪಂಚಾಯತಿ ಬೇರೆ ಮಾಡ್ತಾರೆ. ಇಲ್ಲಿ ನೋಟಿ ಎನಕ್ಕಂ ಕನ್ನಡಂ ಗೊತ್ತಿಲ್ಲ, ನಿಮಕ್ಕೂ ತಮಿಳ್ ಗೊತ್ತಿಲ್ಲ, ಇಂಥ ಅಯ್ಯಂಗಾರಕ್ಕೂ ರೊಂಡು ಭಾಷೆಯಂ ಗೊತ್ತಿಲ್ಲ. ಇದಕ್ಕೆ ಹಿಂದೆ 5 ನಿಮಿಷದ ಹಿಂದೆ உங்களுக்கு ರೊಂಡು ಪರಿಮೋ ಇಲ್ಲೋ ಅಯ್ಯಂಗಾರ್ರೆ ಅಂತ ಕೇಳಿದ್ರು. ಇವಾಗ ಇವರಿಗೆ ರೊಂಡು ಭಾಷೆಯಂ ಗೊತ್ತಿಲ್ಲ, ಅಲ್ಲದೆ ಗೊತ್ತಿಲ್ಲನೂ ಗೊತ್ತಿಲ್ಲ. ಅದು ವಿಶೇಷ. ನಿಮ್ಮ ಕನ್ನಡ ಭಾಷೆಗೆ ತೋಲಿ ಇರುಚ್ಚ ಬಾಳೆಹಣ್ಣು ಅನ್ನೋ ನಿಮ್ಮ ಹೆಸರು. ಸುಲಿದ ಬಾಳೆಯ ಹಣ್ಣಿನಂದದಿ ಇರೋವಂಥದ್ದು ನಮ್ಮ ಭಾಷೆನಂತೆ. ಎಂಗ ಭಾಷೆಗೆ ಮೋರ್ ಮಚ್ಚಿಕೆ ಉಳಿ ಎಂಗ ಪೇರು. ಇಂದ ಅಯ್ಯಂಗಾರ ಭಾಷೆ ಒಂಗ ಬಾಳೆಹಣ್ಣು ಎಂಗ ಮೋರ್ ಮಳಿಲೆ ಪೆಸೆಂಜಿ ತಿನ್ನುವ ಭಾಷೆ. ಮಜ್ಜಿಗೆ ಹುಳಿಯಲ್ಲಿ ಬಾಳೆಹಣ್ಣು ಕಲಿಸಿದ ಭಾಷೆನಂತೆ ಇದು. ಈಗ ನಾವು ಆಟುವ ಮಾತು ಪೋಸ್ಟ್ ಪ್ಯುಬರ್ಟಿ ಮ್ಯಾರೇಜ್, ವಿಡೋ ರೀಮ್ಯಾರೇಜು. ಮನೆ ಹೆಂಗಸರ ಮಾತಿನ ಮೇಲೆ ಮರ್ಯಾದೆ ಇರ್ಕರ ನಮ್ಮ ಮಕ್ಕൾക്ക് ನಿಮ್ಮ ಐಡಿಯಲಿಸ್ಟಿಕ್ ಲೆಕ್ಚರು ಪ್ರಯೋಜನವೇ ಇಲ್ಲ. ರಾಮಣ್ಣ ಪಟಾಟೋಪದಿಂದ ಪ್ರಯೋಜನವಿಲ್ಲ, ಅಫ್ಕೋರ್ಸ್ ಪ್ರಯೋಜನವಿಲ್ಲ. ನಿಮಗೆ ನಾನು ಕೊಟ್ಟ ಲೆಕ್ಚರು ನಿಮಗಲ್ಲ ಸ್ವಾಮಿ, ಹೆಂಗಸರಿಗೆ ಹೆದರ್ಕೊಂಡಿರೋ ಹೇಡಿಗಳಿಗಲ್ಲ. ಹೋಮ್ ರೂಲು ಅಂತ ಹೇಳ್ತಾ ಹೋಮ್ನಲ್ಲಿರೋ ಹೆಂಗಸರ ಕೈಲಿ ಜುಟ್ನು ಮೀಸೆನೂ ಕೊಟ್ಬಿಟ್ಟು ಕಂಗೆಡೋ ಕ್ರಿಮಿಗಳಿಗಲ್ಲ ಕೊಟ್ಟದ್ದು ನಾನು ನನ್ನ ಲೆಕ್ಚರ್ನ ಅಂತ ಹೇಳಿ ಇವ್ರನ್ನ ಕನಿಕರದ ದೃಷ್ಟಿಯಿಂದ ನೋಡಿಕೊಂಡು ಹಾಗೆ ಗೈರತ್ತಿನಿಂದ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಪಟಾಟೋಪ ಹೋಗ್ತಾರಂತೆ. ಅದನ್ನು ನೋಡಿ ಇವರೆಲ್ಲ ಬೆಚ್ಚಿಬಿಟ್ಟು ರಾಮಣ್ಣನ ಹೋದ ಹಾದಿಯನ್ನು ಸಭಕ್ತಿ ಭೀತಿಯಿಂದ ಅವಲೋಕಿಸುತ್ತಾ, ಕ್ಷಮಿಸಿ ಸಾರ್, ಈ ಪ್ರಾಣಿ ಮಹಾಪ್ರಾಣಿ, ನಮ್ಮಂಥ ಮಹಾಪ್ರಾಣ ಇದ್ದಾಗ ಮಹಾಪ್ರಾಣಿ, ನಮ್ಮಂಥ ಗಂಡಸರು ಗುಂಡ್ಗೇನೆ ಕುಗ್ಸಿ ಕರಗಿಸೋವಾಗ ಈ ಹೆಬ್ಬುಲಿ ಗರ್ಜನೇನ ಈತನ ಮನೆ ಹೆಂಗಸರು ಹೇಗೆ ತಾನೇ ಸಹಿಸಿ ಬದುಕ್ತಾರೋ ಕಾಣೆ. ಬನ್ನಿ ಹೋಗೋಣ, ನಮ್ಮ ಹಣೆ ಬರಹವೋ ಮನೆಯಲ್ಲಿ ಸಾಭಾರ್ಯ ಯಾಗೃಹೇ ದಕ್ಷ ಅಂತ ಹೊರಡ್ತಾರೆ. ಇನ್ನು ಈ ಗೈರತ್ತಿನ ಪ್ರಾಣಿ ಹುಂಜ ಇದ್ರ ಮನೇಲಿ ಏನು ಅಂತ ಪರಿಸ್ಥಿತಿ ನೋಡೋಣ. ರಾಮಣ್ಣ ಸುಬ್ಬಮ್ಮ ಆಕೆ ಹೊರಟಿರ್ತಾಳಲ್ಲ, ಆಕೆಗೆ ಈ 2ನೇ ಹೆಂಡತಿ, ಇವನ ರಾಮಣ್ಣನ 2ನೇ ಹೆಂಡತಿ 2ನೇ ಸೊಸೆ, ಈ 2ನೇ ಕಿರಾತಕಿನ ಕೈ ಹಿಡಿದು ಮನೆಗೆ ಎಳೆದುಕೊಂಡು ಬಂದು ಆರಭ್ಯ
ಮುಳ್ಳುಮುತ್ತುಗದ ಮರದ ಮೇಲೆ ಬೇತಾಳದ ಹಾಗೆ ಸೂರು ಕಾಲು ನೆಲಕ್ಕೆ ತಲೆಯೂ ಹಾಗೆ ತೂಗಾಡೋದು ಬಿಟ್ಟು ಸರ್ವರ ಹಾಗೆ ಹೀಗೆ ನೆಟ್ಕೊಂಡು ನಿಂತಿರೋಕೆ ನನಗೆಲ್ಲಿ ಯೋಗ್ಯತೆ ಬಂತು ಅಂತ ನನಗೂ ಅದೇ ಆಶ್ಚರ್ಯ. ಇಂಥ ಪರಿಸ್ಥಿತಿ ಆಕೆದು. ಈಗ ಆಕೆಯನ್ನು ಸಮಾಧಾನ ಮಾಡಬೇಕು. ಅವರಿಬ್ಬರಿಗೂ ಜಗಳ ಶುರುವಾಗಿದೆ, ಅತ್ತೆಗೂ ಸೊಸೆಗೂ. ಅದಕ್ಕೆ ತಾಯಿಯನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು. ಈ ಕಡೆ ಹೆಂಡತಿ ವೆಂಕಮ್ಮ ಬೋರನ ತಲೆ ಮೇಲೆ ಟ್ರಂಕ್ ಇಡಿಸ್ಕೊಂಡು ಸೀಮೊಗ್ಗೆಗೆ ಹೊರಟುಬಿಟ್ಟಿದ್ದಾಳೆ. ಏಟೊತ್ಗಮ್ಮ ಟ್ರೈನು ಅಂತ ಹೇಳಿದ್ರೆ ಏಟೊತ್ಗೋ ಆಟೊತ್ತಿಗೆ ನಡೆಯೋ ಅಂತ ಅವನು ಒಂದು ಹೆಜ್ಜೆ ಇದರಿಂದ ಹೊಸಲಿಂದ ಹೊರಗಿಟ್ಟುಬಿಟ್ಟಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ಇಬ್ಬರನ್ನು ಸಂಭಾಳಿಸ್ಬೇಕು ಅವನು. ಸ್ತ್ರೀಣಾಂ ಅವನು ಆ ತಾಯಿಗೆ ಹೇಳ್ತಾ ಇದ್ದಾನೆ, ಸ್ತ್ರೀಣಾಂ ಶುದ್ಧ ಸ್ವಭಾವಾನಾಂ ಪತಿರೇವೀಶ್ವರ ಪ್ರಭು ಅನ್ನೋ ಭಾರತೋಕ್ತಿಗೂ ಪತಿಮಾತಾ ಪರಾಗತಿ ಅನ್ನೋ ಆಕಾಶೋಕ್ತಿಗೂ, ಇದು ಎಲ್ಲಿಂದ ಬಂದಿದ್ದೋ ಗೊತ್ತಿಲ್ಲ, ಆಕಾಶೋಕ್ತಿನಂತೆ ಪ್ರತಿಕೂಲವಾಗಿ ಅಲ್ಪ ಸ್ವಲ್ಪ ಕದಲಿದ್ಲು. ಕೈ ಕಾಲು ಮುರಿದು ಒಲೆಯಲ್ಲಿಟ್ಟು ನೀರು ಕಾಯಿಸಿ ಅದರಲ್ಲಿ ಬೇಯಿಸಿದ ತನು ತಲೆಗಳನ್ನ ತವ್ರ ಮನೆಗೆ ರವಾನಿಸೋ ವಿಷಯದಲ್ಲಿ ಶಂಕೆ ಪಡಬೇಡಮ್ಮ, ಅಂದರೆ ಅವಳ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀನಿ ಅಂತ. ಸೊ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಕೊಡ್ತಾ ಇದ್ದಾನೆ, ATR ಕೊಡ್ತಾ ಇದ್ದಾನೆ. ನಾರಾಯಣ ಹೀಗಂತ ಹೇಳಿಬಿಟ್ಟು ಅಮ್ಮನ ಸ್ವಲ್ಪ ಸಮಾಧಾನ ಪಡಿಸಿ, ಇನ್ನೂ ಇದೆ ವಿಚಾರಗಳು. ಅದಾದಮೇಲೆ ನಾರಾಯಣ ದೊಡ್ಡ ಯಜಮಾನಮ್ಮನವ್ರಿಗೆ ಜಪಕ್ಕಿಡು, ನಾನು ಊಟಕ್ಕೆ ಕೇಳೋ ಅಷ್ಟೊತ್ತಿಗೆ ಫಲಾರಕ್ಕೆ ತಯಾರಾಗಿರ್ಬೇಕಮ್ಮ ನೀನು ಅಂತ ಮುಂದೆ ಹೋಗ್ತಾನೆ. ಸುಬ್ಬಮ್ಮ ಅಷ್ಟೊತ್ತಿಗೆ ಮೆತ್ತಗಾಗ್ಬಿಟ್ಟಿರ್ತಾಳೆ. ನಿಷ್ಕ್ರಮಿಸುತ್ತಾ ನಿಧಾನವಾಗಿ, ಆಗಲಿ ದಿನ ಹೀಗೆ ಹೊತ್ಬಿಟ್ಕೊಂಡು ಬರ್ತೀಯಲ್ಲ, ಮೈಗಾಗುತ್ತೇನೋ ಮಗು ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಮೆತ್ತಗಾಗಿದ್ದಾಳೆ ಆಕೆ. ಇನ್ನಿಲ್ಲಿ ವೆಂಕಮ್ಮನ ಸ್ಥಿತಿ. ಈಕೆಗೆ ಒಂದು ಬೇಕಾದಷ್ಟು ನಡೆಯುತ್ತೆ ಇವ್ರದ್ದು ಡೈಲಾಗು. ಕೊನೆಯಲ್ಲಿ ಹೀಗೆ ಹೇಳ್ತಾನೆ, ಇಲ್ಲಿ ನೋಡು ಡಿಯರ್, ಗುಡ್ ನ್ಯೂಸು, ಮದರ್ಗೆ ಕನ್ಸಂಪ್ಷನ್ ಅಂತೆ ಫ್ರಮ್ ಆ್ಯಂಟಿ ಮದರ್ಸ್ ಸೈಡ್, ಅವರ ಅಮ್ಮನ ಕಡೆಯಿಂದ. ಡಾಕ್ಟರ್ ಹೇಳಿದ್ರು, ಇಲ್ಲಿ ನೋಡು ಅಮ್ಮನಿಗೆ ರುಮ್ಯಾಟಿಸಮು, ಮೆಲಂಕಲಿಯಾ, ಸಯಾಟಿಕಾ, ಲುಂಬ್ಯಾಗೋ, ಹೀಗೆ ಜಗತ್ತಿನಲ್ಲಿರೋ ಜಾಡ್ಯನೆಲ್ಲ ಜೋಮಾಲೆ ಹಾಕ್ಬಿಟ್ಟಿದ್ದಾನೆ ಅಮ್ಮನ ಕುಟ್ಟಿಗೆಗೆ. ಡಾಕ್ಟ್ರು ಹಾಕಿರೋದು ಡಾಕ್ಟ್ರು. ಇನ್ನೆಷ್ಟು ದಿನ ಅಂತ ಬದುಕಿದ್ದಾಳು? ಇನ್ನು 3 ತಿಂಗಳಲ್ಲಿ ಸೆನ್ಸಿಬಲ್ಲಾಗಿ ಸತ್ಲೋ ಬದುಕಿದ್ಲು. ಇನ್ನು 3 ತಿಂಗಳಲ್ಲಿ ಸೆನ್ಸಿಬಲ್ಲಾಗಿ ಸತ್ಲೋ ಬದುಕಿದ್ಲು. ನಿಂತು ಇನ್ನು ಕಾಶಿಗೆ ಟಿಕೆಟ್ ಅಂತೆ ವಿತೌಟ್ ರಿಟರ್ನ್ ತೆಕ್ಕೊಟ್ಬಿಡ್ತಾನಂತೆ. ಆದ್ದರಿಂದ ಒಳಗೆ ಹೋಗಿ ಆ ಟ್ರಂಕನ್ನು ಒಳಗಿಡಿಸು ಅಂತ ಇಡಿಸ್ತಾನೆ. ಅದೆಲ್ಲ ಆದಮೇಲೆ ಇವರಿಬ್ಬರ ಮಧ್ಯೆ ಸಂಧಿಯನ್ನು ಏರ್ಪಡಿಸಿ ಶ್ರೀಕೃಷ್ಣ ಸಂಧಾನ ಆದಮೇಲೆ ನೆಕ್ಸ್ಟ್ ದೃಶ್ಯ ನೋಡಿ. ಸ್ಥಾನ ಪೂರ್ವವತ್, ಅಂದರೆ ಅವ್ರ ಮನೆ. ಹಜಾರ್ ವೆಂಕಮ್ಮ ಕುಳಿತಿದ್ದಾಳೆ. ಬೋರ ತರಕಾರಿಯ ಬುಟ್ಟಿಯನ್ನು ಹಿಡಿದು ಪ್ರವೇಶಿಸುವನು. ವೆಂಕಮ್ಮ ತರಕಾರಿ ಕೆಳಗಿಟ್ಟು ವಿಂಗಡಿಸೋ. ಯಜಮಾನ್ರು ಹೇಳೋವ್ರವ ತರಕಾರಿನ ಮುಂದಿನ ಕೋಣೆಗೆ ಇಡಬಾರ್ದು ಅಂತ. ಯಾಕೋ ಕಾಣೆ, ದಾರಿನ ರೂಮು ಅಂತೆ. ತರಕಾರಿ ಅಡುಗೆ ಬಾಬತ್ತು ಹಿಂದಿನ ಕೋಣೆಗೆ ಇಟ್ಕೋಬೇಕು ಅಂದ್ರವ ಯಜಮಾನ್ರು. ವೆಂಕಮ್ಮ, ಇಲ್ಲಿ ಬಾರೋ, ನಾನು ಯಾರೋ? ಯಾಕ್ರವ? ಅಮ್ಮ ಅವ್ರೂರವ ತಾವು. ಯಾರೋ ಸಂಬಳ ಕೊಡೋರು? ಯಾಕ್ರವ? ತಾವೇ ರವ. ನಿನಗೆ ಗಿಂಬಳದ ಮೇಲೆ ಕಣ್ಣಿರೋದಾದರೆ ಇದನ್ನು ಮಟ್ಟಿಗೆ ಮರಿಬೇಡ. ಈ ಮನೆಗೆ ಯಜಮಾನರು ಒಬ್ಬರೇ, ಅದು ನಾನು. ಅರ್ಥವೇನೋ? ಊರವ. ವೆಂಕಮ್ಮ, ಹಾಗಾದ್ರೆ ಇಡು ಕೆಳಗೆ. ಡ್ರಾಯಿಂಗ್ ರೂಮ್ನಲ್ಲಿ ತರಕಾರಿ ಇಡಿಸ್ತಾಳೆ. ಅವನು ಇಡಿಸಿ ಎಲ್ಲ ವಿಂಗಡಿಸ್ತಾನೆ. ವೆಂಕಮ್ಮ, ಬಾಕಿ ಚಿಲ್ಲರೆ ಎಲ್ಲೋ ಅಂತ ಕೇಳಿ ಅದನ್ನು ತೊಗೊಂಡು ಹೊರಟೋಗ್ತಾಳೆ. ಸರಿ ಹೋಗು. ನೆಕ್ಸ್ಟ್ ರಾಮಣ್ಣವ್ರು ಪ್ರವೇಶಿಸ್ತಾರೆ. ಪ್ರವೇಶಿಸಿ ಹಠಾತ್ತಾಗಿ ಬರೋ ಅಂತ ಕಿರ್ಚುತ್ತಾರೆ. ಸೂರು ಹಾರು ಹೋಗಾಗೆ ಓಡಿ ಬಂದು ಬುದ್ಧಿ 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 ಅಂತ. ಇದೇನೋ ಇದು? ಯಾಕೆ ಬುದ್ಧಿ? ತರಕಾರಿ ಬುದ್ಧಿ ಅಂತಾನವನು. ಓಹೋ, ಕಣ್ಣು ಕಾಣುತ್ತೆ, ಹಾಗಾದರೆ ಕಿವಿನೂ ಕೇಳಿಸ್ಬೋದು. ಆ ಹೊತ್ತು ಏನು ಹೇಳಿದ್ದೆ ನಿನಗೆ ನಾನು? ಆ ಹೊತ್ತು ಹೇಳಿದ್ದು ಇವತ್ತು ಕೇಳಿಸಿದೆ ಅಂತ ಇವನು. ತರಕಾರಿ ಹಿಂದಿನ ಕೋಣೆ ಒಳಗೆ ಇಡಬೇಕು ಅಂತ ಬುದ್ಧಿ. ಮತ್ತಾಕೋ ಇಲ್ಲಿದೆ? ಯಜಮಾನರು ಇಡು ಬೈದು ಅಂತಂದ್ರು ಬುದ್ಧಿ. ರಾಮಣ್ಣ, ಇಡಬಾರ್ದು ಅಂತ ಹೇಳಿದ್ದೇನೆ ನಾನು, ಇಡು ಬೈದು ಅಂತ ಯಾರೋ ಹೇಳಿದ್ರು. ಈ ಮನೆಗೆ ಎಷ್ಟು ಜನನೋ ಯಜಮಾನರು? ಒಬ್ಬರೇ ಒಬ್ಬರು ಬುದ್ಧಿ. ಅಮ್ಮ ಅವ್ರು ಹೇಳವ್ರೆ, ಅದು ತಾವೇ ಅಂತ. ರಾಮಣ್ಣ ವಿತ್ ಗ್ರೇಟ್ ರಿಲೀಫ್ ಟ್ರಯಂಫೆಂಟ್ಲಿ, ಹಾಗಾದರೆ ಒಪ್ಕೊಂಡ್ಲು, ನಾನೇ ಮನೆ ಯಜಮಾನರು ಅಂತ. ಅಲ್ಲ ಬುದ್ಧಿ, ತಾವೇ ಅಂತ ಅಮ್ಮ ಅವ್ರು ಹೇಳಿದ್ದು. ರಾಮಣ್ಣ, ಐ ಸಿ ದೆರ್ ಈಸ್ ಓನ್ಲಿ ಒನ್ ಮಾಸ್ಟರ್ ಇನ್ ದಿ ಹೌಸ್ ಆ್ಯಂಡ್ ದಟ್ ಈಸ್ ದಿ ಮಿಸ್ಟ್ರೆಸ್. ಇನ್ನು ನನ್ನ ಮಾತು ಸುಳ್ಳಾಗದೆ ಇರೋಕೆ ಆ ಮುಂದಿನ ಗೇಟ್ ಬಾಗಿಲನ್ನ ಹಿತ್ತಲ ಬಾಗಿಲಿಗೆ ಹಾಕಿಸ್ಬಿಡು, ತೊಲಗು, ನನ್ನ ಕಣ್ಣೆದುರಿಗಿದ್ರಬೇಡ ಅಂತ ಅವನ ಮೇಲೆ ರೇಕ್ಕೋತಾನೆ. ಅದೆಲ್ಲ ಆಯಿತು. ಕೊಲ್ಯಾಪ್ಸಿಂಗ್ ಇಂಟು ಎ ಚೇರ್. ಅಲ್ಲ,
ಹೀಗೆ ಜವಾನ್ರ ಎದುರಿಗೆಲ್ಲ ಹೀಯಾಳ್ಸೋಕೆ ಶುರು ಮಾಡಿಬಿಟ್ಲಲ್ಲ, ವಾಟ್ ಅಬೌಟ್ ಮೈ ಪೊಸಿಷನ್ನು? ಇಷ್ಟಕ್ಕೂ ಮ್ಯಾರೇಜ್ನಲ್ಲಿ ಕಣ್ಣು ಬಿಡೋಕ್ಕೂ ಅರಿಯದ ಕೂಸಾಗಿದ್ದು ಆಫುಲಿ ಸಿಂಪಲ್ ಆಗಿದ್ದವಳು ನೌ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫುಲ್ಲು. ಈ ಬಾಬತ್ಗಾನೋ ಬೈಲಿಗೆ ಬಿತ್ತೋ ಬೋಳದ ಹಾಗೆ ನನ್ನ ರೆಪ್ಯುಟೇಷನ್ನು. ಐ ನೋ ವಾಟ್ ಇಟ್ ಈಸ್. ಶಿ ಹ್ಯಾಸ್ ನಾನ್ ಎಂಟರ್ಟೈಸ್ಡ್ ಮೀ. ಈಗಲೇ ಅಸರ್ಟ್ ಮಾಡಿಕೊಂಡು ನನ್ನ ಪೊಸಿಷನ್ನ ಬದುಕದೆ, ಇಲ್ದಿದ್ರೆ ಐ ಶಡರ್ ಟು ಥಿಂಕ್ ವಾಟ್ ಮೇ ಹ್ಯಾಪನ್. ಓಹ್, 8 o'clock ಸ್ಟಿಲ್ ನೋ ಕಾಫಿ, ಗುಡ್ ಎಕ್ಸ್ಕ್ಯೂಸ್ ಅಂತ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಲ್ಲೇ ಲೇ ಅಂತ ಶುರು ಮಾಡ್ತಾರೆ. ಸೈಲಿನ್ ವೆಂಕಮ್ಮ, ಎಂಟರ್ ವೆಂಕಮ್ಮ ಅಲ್ಲ, ಸೈಲಿನ್ ವೆಂಕಮ್ಮ. ರಾಮಣ್ಣ ಕಿರ್ಚುತ್ತ ಅವಳನ್ನು ನೋಡಿ, ಗಂಟೆ ಎಷ್ಟೇ? ಸರಿ, ಇದು ಸ್ವಾಗತ. ಬೆಳಕು ಹರಿಯೋ ಹೊತ್ತಿಗೆ ಪ್ರಾರಂಭಿಸ್ಬಿಟ್ರೆ ಹೀಗೆ ಇನ್ನು ಸಂಜೆ ಹೊತ್ತಿಗೆ ಸೂರು ಮುರಿದು ಬಿಡುತ್ತೋ ಏನೋ ಕಾಣೆ. ಇದನ್ನು ಈಗಲೇ ಅರಗಿಸ್ಬಿಡ್ಬೇಕು. ಏನದು ಕೇಳಿದ್ದು? ಅಲ್ಲ, ಗಂಟೆ ಎಷ್ಟು ಅಂತ. ನನ್ನ ಕೇಳೇನು ಪ್ರಯೋಜನ? ನನಗೆ ಗಡಿಯಾರ ಕೊಂಡ್ಕೊಡೋ ಯೋಗ್ಯತೆ ನಿಮಗೆ ಬಂದಾಗ ಕೇಳಿದ್ರೆ ಸಾಲದೇನೋ? ಗಜದ ಹಾಗೆ ತಾವು ಗಡಿಯಾರದಕ್ಕೆ ತಕ್ಕ ಸರಪಣಿ ಹಾಕ್ಕೊಂಡು ಜೇಬ್ನಲ್ಲಿಟ್ಕೊಂಡು ನನ್ನ ಕೇಳುತ್ತೆ ಗಂಡಸು, ಗಂಟೆ ಎಷ್ಟು ಅಂತ. ಗಂಟೆ ನನಗೆ ಗೊತ್ತಿದ್ದು ಕೇಳಿದ್ರ ಇದೇನು ಅತಿ ಬುದ್ಧಿಯೋ ಇಲ್ಲ ಹುಚ್ಚೋ? ಗಂಡಸ್ಗೇನು ಎರಡೂ ಒಂದೇ ಅಂತ. ರಾಮಣ್ಣ, ಅಲ್ಲ ಆ ಕಾಫಿಗೆ ಯಾಕೆ ಇಷ್ಟು ಹೊತ್ತು ಅಂತ. ಓಹೋ, ಕಾಫಿಗೆ ಯಾಕೆ ಇಷ್ಟು ಹೊತ್ತಾಯಿತು ಅಂತ ಕೇಳೋಕೆ ಇಷ್ಟೊಂದು ಬಳಸ್ಕೊಂಡು ಪ್ರಶ್ನೆನೋ? ಲಾಯ್ರಿ ಅಲ್ವೇ ಲಾಯ್ರಿ, ಇಷ್ಟು ಹೊತ್ತೇನೋ? ಹಾಲ್ನವನು ಎಷ್ಟೊತ್ತಿಗೆ ಬರ್ತಾನೋ ಅಷ್ಟೊತ್ತಿಗೆ. ಹಿಂದಿನ 6 ತಿಂಗಳ ಲೆಕ್ಕನೂ ಬಾಕಿ ಇಟ್ಕೊಂಡು ಬೆಳಕು ಹರಿಯುತ್ತಲೋ ಸರಸರ ಅಂತ ಬಂದು ಸುರಿದುಬಿಟ್ಟು ಹೋಗು ಅಂದರೆ ಎಲ್ಲಾಗುತ್ತೆ ನೋಡಿ? ನಿಮ್ಮ ಚಾಟೋಕ್ತಿಗಳಿಗೆಲ್ಲ ಚಪ್ಪಾಳೆ ತಟ್ಕೊಂಡು ಕುಣಿತಿರೋಕ್ಕೆ ನನಗೆ ಬಿಡುವಿಲ್ಲ. ಕೆಲಸಗಳು ಬೇಕಾದಷ್ಟು ಬಿದ್ದಿವೆ, ತಕ್ಕೊಳ್ಳಿ ಅಂತ ಕಾಫಿ ಕೊಡ್ತಾಳೆ. ಕಾಫಿ ಚೊಂಬು ಲೋಟಗಳನ್ನು ಮೇಜಿನ ಮೇಲೆ ಕುಕ್ಕುವಳು. ರಾಮಣ್ಣ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿ ನೋಡಿ, ಏನೇ ಇದು? ಏನೇ ಇದು? ಕಾಫಿ ಬಣ್ಣವೇನು? ಕಾಫಿ ಬಣ್ಣ ಅಲ್ಲ, ಬೆಳ್ಳಗೂ ಇರಬೇಕು, ಕಾಫಿ ಅಂತಲೂ ಆಗಬೇಕು ಅಂದರೆ ಎಲ್ಲಾಗುತ್ತೆ? ಏನು ಕಷಾಯಕ್ಕೆ ಹಾಲಕ್ಕೆ ಕಷಾಯನೋ? ಇದೇನು ಈ ಹೊತ್ತು ಬಣ್ಣ ಅಂತ ಪ್ರಾರಂಭಿಸ್ಬಿಟ್ರಿ? ಆ ಹೊತ್ತು ಬೆಂಡೋಲೆ ಮಾತೆದ್ದಾಕ್ಷಣನೇ ಮಿಕ್ಕೋರು ನೋಡಿ ಸಂತೋಷ ಪಡೋಕ್ಕೆ ನಮ್ಮ ಕೈಯಿಂದ ಕಾಸ್ತೆತ್ತು ಕೊಂಡ್ಕೊಂಡು ಯಾಕೆ ತಗಲಿಸ್ಕೋಬೇಕು ಕಿವಿಗೆ? ತನ್ನ ಕಿವಿಲಿರೋದು ತರಪಾಗಲಿ ಹರಳಾಗಲಿ ತಾನು ನೋಡಿ ಸಂತೋಷ ಪಡೋಕ್ಕೆ ಕಿವಿಲೇನು ಕಣ್ಣಿಡ್ಲಿಲ್ವಲ್ಲ ಭಗವಂತ ಅಂತಂದ್ರಲ್ಲ. ಈಗ ಅದೇ ಭಗವಂತ ಕಾಫಿ ಬಣ್ಣ ನೋಡಿ ಆನಂದ ಪಡೋಕ್ಕೆ ಹೊಟ್ಟೆ ತುಂಬ ಕಣ್ಣುಗಳು ಹೂಟಿದ್ದೆ ನಾನು. ಕಡೀರಿ ಸಾಕು ಅಂತಾಳೆ ಅವಳು. ಹೊಟ್ಟೆ ತುಂಬ ಕಣ್ಣುಗಳನ್ನು ಹೂತಿಟ್ಟಿದ್ದಾನೇನೋ, ಕುಡೀರಿ ಸಾಕು ಅಂತ. ಸುಸ್ತು, ಏನು ಟೆರಿಬಲ್ಲೆ ನೀನು ಟಂಗು. ಅದಕ್ಕೆ ವೆಂಕಮ್ಮ, ಇದೇನು ಏನಿದು ಮೋರೆ ವಿಕಾರ? ಕುಡಿಯೋದೇನು ಕಾಫಿನೋ ಕೈ ಎಣ್ಣೆನೋ? ಒಂದೊಟ್ಟು ಕಾಫಿ ಕುಡಿತಾನೆ ಬಣ್ಣದ ಮೇಲೆ ಇಷ್ಟು ವ್ಯಾಖ್ಯಾನ ಆದಮೇಲೆ. ಅಲ್ಲಿ ಕಾಣೆ ಕಹಿ ಸಕ್ಕರೆ ಸಿಹಿ. ಅಯ್ಯೋ ವೆಂಕಮ್ಮ, ಎಷ್ಟು ಹೊತ್ತು ಅಂತ ಎಗರಾಡಿದ್ದಾಯಿತು, ಬಣ್ಣ ನೋಡಿ ಬಡ್ಕೊಂಡಿದ್ದಾಯಿತು. ಈಗ ಕಹಿ ಸಿಹಿ ಅಂತ ಹೇಳೋಕ್ಕೆ ನರ ಇದೆಯೇನೋ ಗಂಡಸ್ಗೆ ನಾಲ್ಗೆಯಲ್ಲಿ? ರಾಮಣ್ಣ, ಲೇ ನನ್ನ ನಾಲ್ಗೆಯಲ್ಲಿ ನರ ಇರೋದು ಹಾಗಿರಲಿ, ನಿನ್ನ ಬಾಯಿಗೆ ಬ್ರೇಕ್ ಏನಾದರೂ ಇದೆಯೇನೆ? ವಾಟ್ ಎ ಮೆಟಾಲಿಕ್ ಮೌತೆ ನಿಂದು ಅಂತ ಕೇಳಿ. ಅದಕ್ಕೆ ವೆಂಕಮ್ಮ ನೋಡಿ, ಇದೊಂದು ಜಾಣ್ತನ ಗಂಡಸರದು. ಚರ್ಚೆಗೆ ಮಾತು ಹೊರಡಿದ್ರೆ ಸರಿ, ಇಂಗ್ಲೀಷು ಈಗ ವ್ಯತ್ಯಾಸ ಆಗಿದೆ. ಈಗ ಇಂಗ್ಲೀಷಲ್ಲಿ ಹೆಚ್ಚಿಗೆ ಹೆಂಗಸರೇ ಮಾತಾಡೋದು. ಕವಲು ಭೈರಪ್ಪನವರ ಇತ್ತೀಚಿನ ಕಾದಂಬರಿನಲ್ಲಿ ಆ ಮಂಗಳ ಪಾತ್ರ ಬರುತ್ತೆ. ಅವಳು ಗಂಡನ ಜೊತೆ ಜಗಳ ಆಡೋದಕ್ಕೆ ಮಾತು ತೆರೀಬೇಕಾದ್ರೆ ಐ ವಾಂಟ್ ಟು ಟಾಕ್ ಟು ಯು ಅಂತ ಶುರು ಮಾಡ್ತಾಳಂತೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಅಂದರೆ ಪಾತ್ರಗಳ ಇದು ಎಂಥದ್ದು. ಇನ್ನು ಪಾತು ತವ್ರ ಮನೆ ವಿಷಯ ಹೇಳಲೇಬೇಕು, ಯಾಕಂದರೆ ನಾಗತ್ತೆ ಒಂದು ಗ್ರೇಟ್ ಕ್ಯಾರೆಕ್ಟರ್ ಇವರು ಕ್ರಿಯೇಟ್ ಮಾಡಿರೋವಂಥದ್ದು. ಇದನ್ನು ನೋಡಲೇಬೇಕಾಗತ್ತೆ ನಾವು. ಇದರಲ್ಲಿ ನರಸಿಂಹಯ್ಯ, ಈ ಲಾಯರ್ಗಳು ಇವರೆಲ್ಲ ಎಷ್ಟು ಅಂದರೆ ದಾರಿದ್ರ್ಯ ಮತ್ತು ಅನ್ನೋದು ಯಾವ ದುರ್ಭರ ಪರಿಸ್ಥಿತಿಗೆ ನಮ್ಮನ್ನು ತಳ್ತಾ ಇತ್ತೋ, ಜೊತೆಗೆ ಎಷ್ಟು ಸಣ್ಣತನದಿಂದ ನಾವು ವರ್ತಿಸ್ತಾ ಇದ್ವಿ ಎಲ್ಲರ ಜೊತೆ ಅನ್ನೋದು ಕೂಡ ಹೇಗೆ ಭೈರಪ್ಪನವರು ಗೃಹಭಂಗ ಅವರ ಕಾದಂಬರಿನಲ್ಲಿ ಬ್ರಾಹ್ಮಣರಾಗಿದ್ದರೂ ಕೂಡ ಉತ್ತಮ ಕುಲ ಇದ್ದರೂ ಕೂಡ ಆ ಪರಿಸ್ಥಿತಿ, ಆ ದಾರಿದ್ರ್ಯ, ಆ ಒಂದು
ಸಂಸ್ಕೃತಿ ಹೀನತೆ ಎಂಥ ಒಂದು ದುರ್ಭರ ಪರಿಸ್ಥಿತಿಯನ್ನು, ಎಷ್ಟು ಹೀನಾಯವಾದಂತಹ ಸಮಸ್ಯೆಗಳನ್ನು ಒಡ್ತಾ ಇತ್ತು ಮನೆಗಳಲ್ಲಿ ಅನ್ನೋದನ್ನು ತೋರಿಸ್ತಾರೆ. ಇವರ ನಾಟಕಗಳಲ್ಲೂ ಅದೇ ಬರುತ್ತೆ, ಬಹಿಷ್ಕಾರ ನಾಟಕದಲ್ಲಿ, ನಂಬ್ರಾಹ್ಮಣಿಕೆಯಲ್ಲಿ, ಇದರಲ್ಲೆಲ್ಲ. ಹಾಗೆ ತುಂಬ ಜಿಪುಣತನ, ದುಡ್ಡೇ ಕಾಣದೇ ಇದ್ದಂತಹ ಜನ ಇವರು ಹೇಗೆ ಆಡ್ತಾರೆ ಅನ್ನೋದನ್ನು ಈ ಲಾಯರು ಮತ್ತು ಪೋಸ್ಟ್ ಮ್ಯಾನ್ ಇವರಿಬ್ಬರು ಮಧ್ಯೆ ಬರುವಂಥದ್ದು. ಇದನ್ನು ಹಿಂದೆ ಜಿ ಪಿ ರಾಜರತ್ನಂ ಅವರು ಇಂಥ ಸೊಗಸಾದ ಭಾಗಗಳನ್ನೆಲ್ಲ, ಎಲ್ಲವೂ ಚೆನ್ನಾಗಿದೆ, ಅದರಲ್ಲಿ ಕೆಲವು ಭಾಗಗಳನ್ನು ತಗೊಂಡು ಕೈಲಾಸಂ ಜೋಕ್ಸ್ ಅಂತಾನೆ, ಕೈಲಾಸಂ ನಾಟಕದ ದೃಶ್ಯಗಳು ಅಂತಲೇ ಕೊಡ್ತಾಯಿದ್ರು. ಅದರಲ್ಲಿ ತಾವರೆಕೆರೆ ಕೈಲಾಸಂ ಬರೀ ನಾಟಕಗಳನ್ನಷ್ಟೇ ಬರೆದಿಲ್ಲ, ಕಥನ ಕಲೆಯಲ್ಲೂ ಅವರು ನಿಷ್ಣಾತರು. ಅದರಲ್ಲಿ ತಾವರೆಕೆರೆ ಅವರ ಕಥೆ 5 ಕಥೆಗಳ ಸಂಗ್ರಹ, ಅಂದರೆ 5 ಜನ ತಾವರೆಕೆರೆಗೆ ಪಂಚಪ್ರಾಣಗಳ ಹಾಗಿದ್ದಂತಹ 5 ಜನ, ಸುಬ್ಬಾ ಭಟ್ರು, ಗಡಫ್ ಖಾನು, ಬೆಲ್ದಂಗಡಿ ಗಡಫ್ ಖಾನು, ಇವರು ನಮ್ಮ ಆದಿಮೂರ್ತಿ ಶೆಟ್ಟರು, ಚಿಲ್ಲರೆ ಅಂಗಡಿ ಆರ್ತಿ, ಇವರೆಲ್ಲ ಅವ್ರ ಕಥೆ ಹೇಳ್ಕೊತಾರೆ. ಅದನ್ನು ಕೂಡ ಕಥೆಗಳನ್ನು ನೋಡಬೇಕು. ಇಲ್ಲಿ ಸಮಯ ಇದ್ದರೆ ಆದಿಮೂರ್ತಿ ಶೆಟ್ಟರ ಕಥೆನೂ ಒಂದು ಸ್ವಲ್ಪ ನಾವು ಪರಾಂಬರಿಸಲೇಬೇಕು ನಿಜವಾಗ್ಲೂ. ಕೈಲಾಸಂ ಅವರ ಈ ಭಾಷಾ ಪರಿಪಾಕನ ನೋಡಬೇಕಾದ್ರೆ ಅಂಥ ಸಂದರ್ಭ. ಅದರಲ್ಲಿ ಈ ನರಸಿಂಹಯ್ಯ ಮತ್ತು ಒಬ್ಬ ಪೋಸ್ಟ್ ಮ್ಯಾನ್ ಇವರಿಬ್ಬರ ಮಧ್ಯೆ ನಡೆಯುವಂಥ ಸಂಭಾಷಣೆ. 2 ಆಣೆ ಕೊಡೋದಕ್ಕೆ ನಾಟ್ಪೇಡ್ ಬಂದಿರುತ್ತೆ, ಅದನ್ನು ಕೊಡೋದಕ್ಕೆ ಎಷ್ಟು ಆಟ ಆಡಿಸ್ತಾನೆ ಇವನು, ಯಾವ ರೀತಿ ಕಾಡಿಸ್ತಾನೆ ಅನ್ನೋದನ್ನು ನೋಡೋಣ. ಇವನು ದೂರದಿಂದ ನೋಡ್ತಾನೆ, ಏಕೋ ಬಂದ ಪೋಸ್ಟ್ಮನ್ನು, ಇದೇನು ಇಷ್ಟು ಬೇಗ, ಓ ಮೇಲ್ಪದರದ ಮೇಲ್ ಬರೋದು 9:15, ಲೆದರ್ ಬ್ಯಾಗ್ನಲ್ಲಿ ಕೈ ಹಾಕ್ತಿದ್ದಾನೆ. ಇವ್ರ ಮನೆ ಕಿಟಕಿಯಿಂದ ದೂರದಿಂದ ಬರ್ತಾ ಇರುವಂಥ ಪೋಸ್ಟ್ಮ್ಯಾನ್ ನೋಡಿ ಇವನ ಸ್ವಗತ ಇವೆಲ್ಲ ಅರ್ಥವಾಯಿತು. ಯಾವುದೋ ಮನಿ ಆರ್ಡ್ರು, ನೆನ್ನೆ ಬಂದಿದ್ದು, ಮಧ್ಯಾಹ್ನ ಹೊತ್ತು ಕೋರ್ಟಿನ ಗಲಾಟೆಯಲ್ಲಿ ಇರ್ತೇನೆ ಅಂತ ಮನೆಗೆ ತಂದುಬಿಟ್ಟಿದ್ದಾನೀಗ. ಬಾಗಿಲಿನ ತೆಗಿತಾ ಗಿಲೀಟಾಗಿ ಮಾತಾಡಿಸಿ ಅವನ ಕಮಿಷನ್ನ ಮರೆಸ್ಬಿಡ್ಬೇಕು. ಹಾಗಂತ ಹೇಳಿ ಬಾಗಿಲ ಹೊರಗೆ ತಲೆಯನ್ನು ಚಾಚಿ ಗಟ್ಟಿಯಾಗಿ, ಬಾತಮ್ಮ ಬಾ, ಒಳಗೆ ಬಾ, ಅಯ್ಯೋ ಬಿಸಿಲು, ಒಳಗೆ ಬಾ, ಏನೋ ಕಾಲಿಗೆ ಜೋಡಿಲ್ವೇ, ಅಟ್ಲೀಸ್ಟ್ ಎಕ್ಕಡ. ಪೋಸ್ಟ್ಮ್ಯಾನ್, ಎಕ್ಕಡ, ಈಗ ಸಿಗೋ ಸಂಬಳ ಹೊಟ್ಟೆ ಪಡ್ಗೆ ಸಾಲದು, ಇನ್ನು ಎಕ್ಕಡಕ್ಕೆ ಎಲ್ಲಿಂದ ತರೋ ದುಡ್ಡನ್ನ, ಏನೋ ತಮ್ಮಂಥ ಧನವಂತರು ನನ್ನಂಥ ಬಡವನ ಮೇಲೆ ಅಡ್ಡ ಮಾತಾಗಿ. ಹಾಗಾದರೆ ಎಷ್ಟು ಸಂಬಳ ನಿನಗೆ? 30 ದಿನವಾಗಲಿ 31 ದಿನವಾಗಲಿ 15 ರೂಪಾಯಿ ಸರ್ ತಿಂಗಳಿಗೆ. 30 ಆಗಲಿ 31 ಆಗಲಿ 15 ನರಸಿಂಹಯ್ಯ, ಜೋಡಿಲ್ದೆ ನಡೆಯೋದು ತಪ್ಪು ನನ್ನ ತಮ್ಮ, ಹುಕ್ವರ್ಮು ನನ್ನ ರಾಜ, ಕಾಲಿಂದ ಹೊಕ್ಕು ಮೈಯೆಲ್ಲ ಹತ್ತಿ ಮನುಷ್ಯನ ಒಪೆನೇ ಹೀರಿಬಿಡುತ್ತೆ ನೋಡು. ಈ ಪೋಸ್ಟ್ಮೆನ್ಗೆ ವರ್ಷಕ್ಕೊಂದು ಕೊಡೆ, 2 ಜೊತೆ ಎಕ್ಕಡಗಳು ಕೊಡಲೇಬೇಕು ಅಂತ ಪೇಪರ್ಗೆ ಬರಿತೇನೆ ನಾನು, ಬೆದರು ಬೇಡ. ಹೌದು, ಪೋಸ್ಟ್ ಕಾಗದ ಇತ್ಯಾದಿಗಳೆಲ್ಲ ಕೈನಲ್ಲಿರೋ ಕಟ್ನಲ್ಲಾಯಿತು, ಅದರ ಬ್ಯಾಗ್ನಲ್ಲಿ ಮನಿ ಆರ್ಡರ್ಸು, ಮನಿ ಇತ್ಯಾದಿಗಳೇನೋ. ಹೌದು, 15 ರೂಪಾಯಿ ಸಂಬಳ ಅಂದ್ಯಲ್ಲ, ಏನು ಪ್ಯಾಸ್ ಮಾಡಿದೀಯಾ? BA ಮೆಟ್ರಿಕ್ಯುಲೇಷನ್ನು. ಪೋಸ್ಟ್ಮನ್, ಇಲ್ಲ ಸರ್, FA. FA ಪಾಸೆ ಅಲ್ಲ ಸರ್, ಫೇಲು. ಲೋಯರ್ ಸೆಕೆಂಡ್ರಿ ಒಂದೇ ಪ್ಯಾಸ್ ಆದದ್ದು, ಆಗುತ್ತಲೂವೇ ನನ್ನ ಸರ್ಕಮ್ಸ್ಟೆನ್ಸಸ್ಸು. ಅಡ್ಡ ಮಾತಾಗಿ ಅರ್ಥವಾಯಿತು. ಸಂಸಾರ, ತಾಪತ್ರಯ, ಪಾಪ ಸಹಸ್ರ ಇದ್ದೇ ಇದೆ ನನಗಿಲ್ವೇ? ಯಾರಿಗೆ ತಾನೇ ಇಲ್ಲ? ಸಫರಿಂಗು ಎಂಬುದು ಸರ್ವತ್ರ, ಇದೊಂದು ಸೂತ್ರ. ಸತ್ ಮೇಲೇ ಇವುಗಳಿಂದ ವಿಮೋಚನೆ. ಹೌದು, ಈಗ ನನಗೆ ಬಂದಿರೋ ಪೋಸ್ಟ್ ಬಾಬತ್ತು ಎಷ್ಟು ರೂಪಾಯಿನ ಸಮಾಚಾರ? ಪೋಸ್ಟ್ಮ್ಯಾನ್ ಬ್ಯಾಗಿಂದ ಕಾಗದವನ್ನು ತೆಗಿತಾ, ರೂಪಾಯಿಗಳ ಸಮಾಚಾರ ಅಲ್ಲ ಸರ್, ಆಣೆಗಳ ಸಮಾಚಾರ. 2.5 ಆಣೆ. 2.5 ಆಣೆಗೆ ಯಾರು ನನಗೆ ಮನಿ ಆರ್ಡ್ರ್ ಮಾಡೋರು? ಕಾಗದ ಒಂದನ್ನು ನೋಡಿ, ಮನಿ ಆರ್ಡ್ರಲ್ಲ, ಬರೀ ಲೆಟರು, ನಾಟ್ ಪೇಯ್ಡು. ನರಸಿಂಹಯ್ಯ ಉದ್ರೇಕದಿಂದ ಎದ್ದು ಗರ್ಜಿಸುತ್ತಾ, ನಾಟ್ ಪೇಯ್ಡ್, ನಂದಲ್ಲ, ಹೊರಟು ಹೋಗ್. ಪೋಸ್ಟ್ಮನ್, ಒಳ್ಳೆ ಹೊರಟೋಗು ಸರ್, ನರಸಿಂಹಯ್ಯ ಅಂತ ಬರೆದಿದೆ, ವಿಳಾಸ ಬರೆದಿದ್ರೇನು? ನರಸಿಂಹಯ್ಯ ನಾನೊಬ್ಬನೇ? ಹಿರಣ್ಯಕಶಿಪು ಹುಟ್ಟಿದಾಗನಿಂದ ಲಕ್ಷಾಂತರ ನರಸಿಂಹಯ್ಯಗಳು ಬಂದು ಇದ್ದು ಸತ್ತು ಹೋಗಿದ್ದಾರೆ. ಪೋಸ್ಟ್ಮ್ಯಾನ್, ಈ ಊರಿನಲ್ಲಿ ನರಸಿಂಹಯ್ಯ ನೀವೊಬ್ಬರೇ ಸರ್. ನರಸಿಂಹಯ್ಯ ನಾನೊಬ್ಬನೇ ಅಲ್ಲ. ಯಾಕೆ? ಗುಡಿಲಿಲ್ವೇನು ನರಸಿಂಹಸ್ವಾಮಿ? ಅಲ್ಲಿ ಡೆಲಿವರ್ ಮಾಡು. ನಿನ್ನ ಪೋಸ್ಟ್ ಆಫೀಸ್ ಕಂಬದೆದುರಿಗೆ ನಿಂತು ಪ್ರಹ್ಲಾದನ್ ನೆನೆಸ್ಕೊಂಡು ನೀಡು ನಿನ್ನ ಹಾಳು ನಾಟ್ಪೇಡ್ನ. ಕಂಬ ಬಿರ್ಕೊಂಡು ಬರ್ತಾನೆ ನರಸಿಂಹ ನಿನ್ನ 2.5 ಆಣೆ ಕೊಡೋಕ್ಕೆ. ಲಕ್ಷ್ಮೀಪತಿ ಅವನು. ಪೋಸ್ಟ್ಮ್ಯಾನ್, ಏನು ಸರ್ ಹಳ್ಳಿ ಗಮರ್ರೆ ನೀವು? ಇದು ಗಾನ ಕೊಡದೇ ಇದ್ದರೆ ಪೋಸ್ಟ್ನಲ್ಲಿ ಬರೋ ಒಂದು ಬಾಬತ್ತೂ ಡೆಲಿವರ್ ಆಗೋದಿಲ್ಲ ನಿಮಗೆ. ಇವತ್ತು 2.5 ಆಣೆಗೆ ಹಿಂಜರಿದ್ರೆ ನಾಳೆ ಬರೋ ಕಾಗದಗಳಿಗೂ ಬರಿಬಹುದಾದ ಮನಿ ಆರ್ಡರ್ಗಳಿಗೂ ತುಂಡು ಬೀಳುತ್ತೆ ಸರ್. ಸರಿ,
ನನ್ನ ಕೋಪ ನಿನ್ನ ಮೇಲೆ ತೀರಿಸಿ ಏನು ಉಪಯೋಗ, ಈ ದಂಡ ತೆತ್ತು ಬರ್ದವನು ಯಾರೋ ಅವನು ಬಲಿ ಇಡ್ತೇನೆ ಇಲ್ಲಿ ತಾ ಅಂತ ಕೈ ಮುಂದಕ್ಕೆ ಚಾಚ್ತಾನೆ. ಪೋಸ್ಟ್ ಮ್ಯಾನು ಕೈಯನ್ನು ಹೋಗಿದ್ದ ಕೈಯನ್ನು ಹಿಂದಕ್ಕೆ ತೊಳ್ಕೊಂಡು, ಕ್ಷಮಿಸಿ ಸರ್, ದುಡ್ಡು ಮೊದಲು. ನರಸಿಂಹಯ್ಯ, ನಂಬಿಕೆ ಅಂಬೋದು ಇಲ್ದಿರೋ ಹೊತ್ತಿಗೆನೆ ನಿನ್ನ ಬಿಸಿಲಿನಲ್ಲಿ ಓಡಾಡಿಸಿ ಭಸ್ಮ ಮಾಡ್ತಿರೋದು ಭಗವಂತ ಥು ಅಂತಾನೆ ಪೋಸ್ಟ್. ಆಮೇಲೆ ಎಲ್ಲ ಕೋಟಗಳನ್ನು ಹುಡುಕ್ತಾನೆ. 6 ಕೋಟಲ್ಲಿ ಸಿಗೋದಿಲ್ಲ, 7ನೇ ಜೋಬುಗಳೆಲ್ಲ ಹುಡುಕಿ 7ನೇ ಜೋಬಿಗೆ ಕೈ ಹಾಕಿ ಒಂದು ಸಮಶಿಪೋಯಿಂದ ದಮಡಿ ತೆಗಿತಾನೆ, ಸಮಕಲ್ ಕಾಸನ್ನು ತೆಗಿತಾನೆ. ಅದನ್ನು ತೆಗೆದ, ಏನು ಸರ್ ಇದು 2 ಆಣೆ, ಏನು ಸರ್ ಇದು ಚೌಕಾಸಿ, ಇದೇನು ಅಂಗಡಿನೇ, ತೆಗೀರಿ ಸರ್ ಇನ್ನೊಂದು ಅರ್ಧಾಣೆ ಅಂತಾನೆ. ಕೊಡೋದಿಲ್ಲ, ಒಳ್ಳೆ ಕೊಡೋದಿಲ್ಲ ಸರ್, ನೀವು ಕೊಡ್ದಿದ್ದ ಅರ್ಧಾಣೆ ನನ್ನ ಕೈಯಿಂದ ಹಾಕೋದೆ, ಅದಕ್ಕೇನು ಮಾಡೋದು, ನೀನು ಬೀದಿ ಉದ್ದಕ್ಕೂ ನಡ್ಕೊಂಡು ಬಂದು 3 ಮಕ್ರಿ ಮದರ್ ಇಂಡಿಯಾನ ನನ್ನ ರೂಮಲ್ಲಿ ತಂದು ಕೊಡ್ವಿದೆಯಲ್ಲ, ಅದು ನನ್ನ ಕೈಯಿಂದ ಹಾಗೆ ನಾನು ತೆಗೆದು ಹಾಕಬೇಕು, ಹಾಗೆ ನಿನ್ನಿಂದಾದ ಹೆಚ್ಚು ಕಮ್ಮಿನ ನಿನ್ನ ಕೈಯಿಂದ ನೀನು ಕೊಡಬೇಕು ಅಂತ. ಪೋಸ್ಟ್ ಮ್ಯಾನ್, ಏನು ಸರ್ 3 ಮಕ್ರಿ ಮಣ್ಣೆ, ಅದಕ್ಕೆ ಮುಕ್ಕಾಲಾಣೆ ಆಯ್ತಲ್ಲ ಸಾರ್ ಅಂತ ಅವನು. ನರಸಿಂಹಯ್ಯ, ಸ್ವಲ್ಪ ತಾಳೋ ಚಿತ್ರಗುಪ್ತ, ಸ್ವಲ್ಪ ತಾಳು ಅಂತ ಹೇಳಿ ದುಡ್ಡು ತೆಗೆದು ಕೊಡ್ತಾನೆ. ಇನ್ನು ಅರ್ಧಾಣೆ. ಸಮಕಲ್ ಕಾಸು ಸರ್, ನೀನು ಹಾಳು ಕಾಗ್ದಾನು ಸಮಕ್ಲೆ, ನೀನು ಹಾಳು ಡಿಪಾರ್ಟ್ಮೆಂಟ್ನವರು ಸವರಿ ಮುಟ್ಟಿ ಮುಟ್ಟಿ ಕುಟ್ಟಿ ಕುಟ್ಟಿ ಸಮುದ್ ಹೋಗಿರೋ ನನ್ನ ಕಾಗ್ದಕ್ಕೂ ನಾನು ಕೊಟ್ಟು ಸಮಕಲ್ ಕಾಸಿಗೂ ಸರಿ ಹೋಯಿತು. ಇನ್ನು ಇಲ್ಲಿ ನಿಂತು ರೇಗಿಸ್ಬೇಡ, ನನ್ನ ಹುಚ್ಚು ಹಿಡಿಸುತ್ತೆ ನಿನ್ನ ಮುಖಾರವಿಂದ, ನೀನೋ ನಿನ್ನ FACEನೋ ಅಂತ. ಪೋಸ್ಟ್ಮ್ಯಾನ್, ಕೋಪಿಸ್ಕೋಬೇಡಿ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತಾನೆ. ನರಸಿಂಹಯ್ಯ ಶ್ಲೇಷಪೂರಿತ ಧ್ವನಿಯಿಂದ, ಗುಡ್ ಮಾರ್ನಿಂಗ್, ಗಾಡ್ ಬ್ಲೆಸ್ ಯು, ದಟ್ ಈಸ್ ವಾಟ್ ಐ ಸೇ, ಬಟ್ ಯು ನೋ ವಾಟ್ ಐ ಮೀನ್, ಗುಡ್ ಏನು ಮಾರ್ನಿಂಗ್ ಏನು, ಗುಡುಗು ಸಿಡ್ಲು ನಿನ್ನ ತಲೆ ಮೇಲೆ ಬಿದ್ದರೆ ನನಗೇನು ನಷ್ಟ, ಮುಖ್ಯ 2 ಆಣೆ ನನ್ನ ಕೈಯಿಂದ ಚಟ್ಟು ತೊಲಗು ಅಂತ ಹೇಳಿ ಅವನನ್ನು ಅಲ್ಲ, ನನ್ನ ಕೈಯಿಂದ 2 ಆಣೆ ಅವನು ಹೋದ್ಮೇಲೆ ನನ್ನ ಕೈಯಿಂದ 2 ಆಣೆ ಹೋಗೋ ಹಾಗೆ ಮಾಡಿದ ಕಡು ಪಾಪಿ ಯಾರಿದು ಎಂದು ಕಾಗದ ವಿಳಾಸ ನೋಡ್ತಾನೆ. ಓಹೋ, ಇನ್ಯಾರು ನನ್ನ ಜೀನಿಯಾಲಾಜಿಕಲ್ ಟ್ರೀನ ಬುಡಸಮೇತ ಬೋಳಿಸೋಕೆ ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಈ ಕೊಡ್ಲಿ ಮರಿ, ಅವನ ಮಗನೇ ಬರೆದಿರೋ ಅಂಥದ್ದು. ಅಲ್ಲಿ ಶುರು ಅದನ್ನು ಓದ್ತಾನೆ. ಮತ್ತೊಂದು ಹಸ್ತದಲ್ಲಿ ಕಿಸೆಯಲ್ಲಿಯ ಸುಲೋಚನವನ್ನು ಹೊರಹಾಕಿ ಅಲಂಕರಿಸಿಕೊಂಡು ಓದುತ್ತಾ, ತೀರ್ಥರೂಪ ಪಾದ ಪದ್ಮ, ಆಹಾ, ಈ ತಾರೀಫುಗಳನ್ನೆಲ್ಲ ತಸ್ಕರ ಹಾಕ್ಕೊಂಡೇ ಇಳಿಬಿಡೋದು ಇವನು ಕೈನ ಪೇರೆಂಟಲ್ ಪಾಕೆಟ್ನೊಳಗೆ, ಈ ಸಲದ ದರೋದೆ ಎಷ್ಟು ನೋಡೋಣ ಅಂತ ಶುರು ಮಾಡ್ತಾನೆ. ಹೀಗೆ ಇದು ಪೋಸ್ಟ್ ಮ್ಯಾನ್ಗೂ. ಇದೇ ನಾಟಕದ ಮುಂದುವರೆದ ಭಾಗದಲ್ಲಿ ನಾಗತ್ತೆ ಪಾತ್ರ ನಾವು ನೋಡಬೇಕು. ನಾಗತ್ತೆ ಪಾತ್ರ ಅವರು ಸೃಷ್ಟಿಸಿದಂಥ ತುಂಬ ಗಟ್ಟಿ ಪಾತ್ರಗಳಲ್ಲಿ ಒಂದು, ಅದನ್ನು ಅವರೇ ಮಾಡಿ ತೋರಿಸ್ತಾ ಇದ್ರು ಅಂತಲೂ ಹೇಳಿದೆ. ಈ ನಾಗತ್ತೆ ಅಣ್ಣ ಹಿರಿಯಣ್ಣಯ್ಯ, ಆತನ 2 ಸೊಸೆಯರು ಸಾತು ಮತ್ತು ಪಾತು, ಅವರಿಬ್ಬರನ್ನು ಕರ್ಕೊಂಡು, ಇನ್ನು ಚಿಕ್ಕ ವಯಸ್ಸಿನ ಹುಡುಗಿಯರು ಅವರಿಬ್ಬರನ್ನು ಕರ್ಕೊಂಡು ಅವ್ರ ಊರಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಮನೆಯಲ್ಲಿ ಅನ್ನ ಹಾಕೋದು ಕಷ್ಟವಾಗ್ತಾ ಇದೆ ಅಂತ ಅವ್ರ ತವ್ರ ಮನೆಗೆ ಬಿಟ್ಟು ಬಂದುಬಿಡು ಅಂತ ಹಿರಿಯಣ್ಣಯ್ಯ ನಾಗತ್ತೆಗೆ ಅಪ್ಪಣೆ ಮಾಡಿದ್ದಾನೆ. ಆಕೆ ಕರ್ಕೊಂಡು ಬಂದಿದ್ದಾಳೆ. ಇಬ್ಬರು ಕೂಡ 3 ಜನನೂ ರೈಲು ಇಳಿದು ನಡ್ಕೊಂಡು ಬರ್ತಾ ಇದ್ದಾರೆ. ನಾಗತ್ತೆ 2 ಹುಡುಗಿಯರು ಮುಂದೆ, ಈಕೆ ಹಿಂದೆ ಬರ್ತಾ ಇದ್ದಾಳೆ. ಅವಳು ಸ್ವಲ್ಪ ಪಾತು ಇವ್ರ ಮನೆ ಸ್ವಲ್ಪ ದುಡ್ಡಿರೋ ಅವ್ರ ಮನೆ ದೊಡ್ಡ ಮನುಷ್ಯರ ಮಗಳು, ಸಾತು ಗರೀಬರು ಹುಡುಗಿ. ಅವಳು ಸ್ವಲ್ಪ ತನ್ನ ಅಂತಸ್ತಿಗೆ ತಕ್ಕಂತೆ ಜೋರು ಮಾಡೋ ಹುಡುಗಿ, ಅದಕ್ಕೆ ತಕ್ಕಂತೆ ಅವಳ ಬೆಡಗು ಬಿನ್ನಾಣ ಆಚಾರ ವಿಚಾರ ಎಲ್ಲ. ನಾಗತ್ತೆ ಅದಕ್ಕೆ ಅವಳಿಗೆ ರೋಸ್ ಹೋಗುತ್ತೆ ಅವಳನ್ನು ನೋಡಿ. ಹಿಂದ್ಮುಂದೆಂದು ನೋಡಿದ್ದಿಲ್ವೇನೆ ನಿಮ್ಮ ಹಾಳೂರ್ನ, ನಾಚಿಕೆ ಹೇಸಿಗೆ ಇಲ್ಲದೆ ಹೆಂಗಸು ಅಂಬೋದನ್ನು ಮರ್ತ್ಬಿಟ್ಟು ಅತ್ತಿತ್ತು ನೋಡ್ತಾ ನಲಿಬೇಡ, ನಡಿ ನಡಿ, ಹೆಜ್ಜೆ ಮುಂದೆ ಹೆಜ್ಜೆ ಹಾಕ್ತಾ ನಡಿ ಅಂತ. ಪಾತು ಮುಖದಲ್ಲಿಯೂ ಧ್ವನಿದಲ್ಲಿಯೂ ಗೊನೆಯಲ್ಲಿಯೂ ಕೋಪ ತಾತ್ಸಾರಗಳನ್ನು ತುಂಬಿ, ಅದಕ್ಕೆ ನಾನು ಹೇಳಿದ್ದು ಜಟ್ಕಾದಲ್ಲಿ ಬರೋಣ ಅಂತಾಳೆ. ನಾಗತ್ತೆ, ಜಟ್ಕ ಜನ್ಮಕ್ಕೆ ಹೊಲಸು ಕೂದ್ರೆ ಚಕ್ಲದ ಸಾಮಾನು, ಕಂಡೋರು ಕಾಣ್ದವ್ರು ಕೂತು ಗಾಡಿ, ಸುವಾಸನೆ ಸುಪ್ಪತ್ತಿಗೆ, ಇನ್ನು ಸಾಲದ್ದಕ್ಕೆ ಸಾವಿಗಳ ಸಾರಥ್ಯ. ಅಯ್ಯೋ, ಜಾತಿ ಬೇರೆ ಉಳಿಯುತ್ತೆ ನಿನ್ನ ಜಟ್ಕಾಲ್ ಜಂಬೂ ಸವಾರಿ ಮಾಡಿದ್ಮೇಲೆ. ಅಷ್ಟರಲ್ಲಿ ಪಾತು ಎದುರು ಬರುತ್ತಿರುವ ಬೋರ ನಾಯಿನ ಹಿಡ್ಕೊಂಬರ್ತಾನೆ. ಅದನ್ನು ನೋಡ್ಬಿಟ್ಟಿದ್ದೇನೆ, ಟೈಗರ್ ಟೈಗರ್ ಅಂತಾಳೆ. ಅಯ್ಯೋ, ಇದೇನೇ ಹೊಲಸು ಮುತ್ತೈದೆ ನಾಯಿನ ಮುಟ್ಕೊಳ್ಳೋದು ಅದು. ಆಮೇಲೆ ನಾಯಿಯನ್ನು ಅಪ್ಪಿಕೊಳ್ಳುತ್ತಾ ಅವಳು, ಕಂತ್ರಿ ಅಲ್ಲ ಇದು ಜಾತಿ ನಾಯಿ, ಹೌಂಡು ಅಂತಾಳೆ. ಅದಕ್ಕೆ ಹೌಂದು ಅಂತ ಹೇಳಿ ಇವಳು ಮಾತಾಡ್ತಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಿದೆಯೋ ನಾಯಿನ ಅಂತ ಅವ್ರ ಮನೆ ಜವಾನ ಬೋರನ್ ಕೇಳಿದ್ರೆ ಅವನು ಹೇಳ್ತಾನೆ, ಕೆರೆ ಕಟ್ಟಿಗೆ ಮೈ ತೊಳಿಯೋಕ್ರವ ಅಂತಾನವನು. ಅಲ್ವೇ ಮತ್ತೆ ಜಾತಿ ನಾಯಿ ಕೆರೆಯಲ್ಲಿ ಶುಭ್ರವಾಗಿ ಸ್ನಾನ ಮಾಡಿಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಬರುತ್ತೇನೋ, ಈ ಶ್ವಾನ ಮುಂಡೆದು ಮುಂಜಗಿಂಜಿ ಏನಾದರೂ ಆಗಿದೆಯೇನೋ ಈ ಮೃಗಕ್ಕೆ. ಜಾತಿ ನಾಯಿ
ಇದಲ್ಲದೆ ಇನ್ನೆಷ್ಟು ಜಾತಿ ಮೃಗಗಳಿವೆ ನಿಮ್ಮ ಅರಮನೆಯಲ್ಲಿ ಅಂತ ಕೇಳ್ತಾಳೆ. ಪಾತು ಚಿಕ್ಕರಾಯರು ಅವಳಿಗೆ ರೇಗೋಗುತ್ತೆ. ಬೋರನ್ ಕೇಳ್ತಾಳೆ, ಚಿಕ್ಕರಾಯರು ಊರನ್ನು ತಿರುಗಿ ಬಂದುಬಿಟ್ರೇನೋ ನಾಗತ್ತೆ. ಎಷ್ಟು ರಾಯರೇ ನಿಮ್ಮ ಮನೆಯಲ್ಲಿ? ಚಿಕ್ಕರಾಯರು ಅಂದರೆ ನಮ್ಮಣ್ಣ ಅಂತಾಳೆ. ಓಹೋ ನಿಮ್ಮಣ್ಣ ಯಾವಣ್ಣ? ನಿನ್ನ ಮದುವೆಯಲ್ಲಿ ಕತ್ತೆ ಹಾಗೆ ಕೇಕೆ ಹಾಕ್ತಾ ಕುಣಿತಾ ಆಡ್ತಿತ್ತಲ್ಲ ಆ ಮಂಗನೋ ಅಂತಾಳೆ. ಪಾತು ಕೋಪದಿಂದ ತೀಕ್ಷ್ಣ ದೃಷ್ಟಿಯನ್ನು ನಾಗತ್ತೆ ಮೇಲೆ ತಿರುಗಿಸಿ, ನಮ್ಮ ಅಣ್ಣನೇನೋ ಮಂಗನಲ್ಲ. ಸರಿ ಮಾರ ಇಟ್ಕೋ, ವ್ಯತ್ಯಾಸವೇನು? ಮಾರನಿಗೆ ಸುಟ್ಟುಮೋರೆ, ನಿಮ್ಮಣ್ಣನಿಗೆ ಸೊಟ್ಟುಮೋರೆ ಅಂತ ಅಂದ್ಬಿಡ್ತಾಳೆ. ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೀನಕೇತನಃ ಅಮರಕೋಶ. ಸೊ ಮಾರ ಅಂದರೆ ಮನ್ಮಥ. ಸರಿ ಮಾರನಿಗೆ ಸುಟ್ಟುಮೋರೆ, ನಿಮ್ಮಣ್ಣನಿಗೆ ಸೊಟ್ಟುಮೋರೆ ಅಂತ. ಇಷ್ಟೆಲ್ಲ ಆಗಿ ಒಂದು ಮನೆ ಹತ್ರ ಬರ್ತಾರೆ. ಅದು ಪಾತು ಅವ್ರ ಮನೆ. ಆ ಗೇಟ್ ಎದುರಿಗೆ ನಿಂತ್ಕೊಂಡು ನಾಗತ್ತೆ, ಇದೇನೋ ನಿಮ್ಮ ಮನೆ? ಹೌದು, ಹೌಸು ನಮ್ಮದೇ, ಸೈಟು ನಾವೇ ತಗೊಂಡು ನಾವೇ ಬಿಲ್ಡ್ ಮಾಡಿದ್ದು ಅಂತಾಳವಳು. ಏನೋ ಗಟ್ಟಿಯಾಗಿ ಹೇಳ್ತಾಳೆ ಇವಳು. ಹೌಸು ನಮ್ಮದೇ, ಸೈಟು ನಾವೇ ತಗೊಂಡು ಬಿಲ್ಡ್ ಮಾಡ್ಕೊಂಡಿದ್ದು. ನಾಗತ್ತೆ, ಎಷ್ಟು ದೊಡ್ಡದೆ ನಿನ್ನ ಗಂಟ್ಲು. ದೊಡ್ಡಿ ಹತ್ರ ಬರ್ತಾ ದೊಡ್ಡ ಗಂಟ್ಲಲ್ಲಿ ಕಿರ್ಲೋ ಕತ್ತೆ ಮರಿ ಹಾಗೆ ಎತ್ತುತ್ತಾಳೆ ಸ್ವರಾನ. ಇದೇನೆ ಸಾಲಿ ಹುಡುಗರು ಹಲಿಗೆ ಮೇಲೆ ಬರೆದ ಹಾಗೆ ಬಾಗ್ಲಿಗೆ ತೆಗೆದಾಕಿದೆ, ಏನದು ತಗಲ್ಸಿರೋದು ಅಂತಾಳೆ. ಅದು ನಮ್ಮನೆ ಹೆಸರು ಜ್ಞಾನವಿಲ್ಲ ಅಂತ. ನಾಗತ್ತೆ, ಗೊತ್ತು, ಅದು ನಾಚಿಕೆ ಹೇಸಿಗೆ ಇಲ್ಲದೆ ಬೀದಿಲಿ ಬಡ್ಕೊಳ್ಳೋದೆ. ಪಾತು, ವಿಲ್ಲ ಅಂಬೋದು ಇಂಗ್ಲೀಷು, ಇಲ್ಲ ಅಂತಲ್ಲ. ಅದಕ್ಕೆ ನಾಗತ್ತೆ, ಗೊತ್ತು, ಇದೇ ಅಂತ ಅರ್ಥ. ಇಂಗ್ಲೀಷ್ ಭಾಷೆ ತಳ್ಕಳಕು ತುರ್ಕಿನ ಹಾಗೆ. ಇಲ್ಲ ಅಂದ್ರೆ ಇದೆ, ಮನೆ ಅಂದ್ರೆ ಮಶಾಣ, ಮನುಷ್ಯರು ಅಂದರೆ ಪ್ರೇತಗಳು, ನಡಿ ಅಂತ ಒಳಗೆ ಹೋಗ್ತಾಳೆ. ಇದು ಇನ್ನು ಕೆಲವು ತುಂಬ ಈ ಲಾಯರ್ಗಳದ್ದು ತುಂಬ ಉದಾಹರಣೆಗಳು ಬರ್ತೀವಿ. ಈ ನಾಟಕ ಬಂಡವಾಳವಿಲ್ಲದ ಬಡಾಯಿ ನಾಟಕದಲ್ಲಿ ಅಹೋಬಲು ಅಂತ ಒಂದು ಪಾತ್ರ ಇದೆ. ಅದರಲ್ಲೇ ಮುದ್ದುಮಣಿ ಬರುವಂಥದ್ದು, ಅದು ಕೂಡ ಕೈಲಾಸಂ ಕ್ರಿಯೇಷನ್ನು. ಈ ಶಕಾರ್ನನ್ನು ಕ್ರಿಯೇಟ್ ಮಾಡೋದು ಶೂದ್ರಕನ ಹಾಗೆ ಮುದ್ದುಮಣಿ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿದ್ದಾರೆ. ಭಾಳ ಹ್ಯೂಮರಸ್ ಕ್ಯಾರೆಕ್ಟರ್ ಅದು. ಈ ನಾಟಕದಲ್ಲಿ ಇವನು ಎಂಥ ಲಾಯರಿ ಅಂತ ಗೊತ್ತಾಗುತ್ತೆ. ಒಬ್ಬ ಅಯ್ಯರು ಪಾಪ ಅವ್ರಿಗೆ ಸಂಬಳ ಕೊಡಲಿಲ್ಲ, ಅವನು ಅಡುಗೆ ಮಾಡ್ತಾ ಇದ್ದಂಥ ಮನೆಯಲ್ಲಿ ಅಂತ ಅವನು ತನ್ನ ಕೇಸನ್ನು ತೊಗೊಂಡು ಬರ್ತಾನೆ. ಅವರಿಬ್ಬರಿಗೂ ನಡೆಯುವಂಥ ಸಂಭಾಷಣೆ ನೋಡ್ಬೋದು. ಇವನು ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾಯಿದ್ದ, ಏನು ಮಾಡ್ತಾಯಿದ್ದ ನಮ್ಮ ಅಹೋಬಲು ಬಂಡವಾಳ ಇಲ್ಲದ ಬಡಾಯಿ ಅಂತ. ಅಹೋಬಲ್ ರಾವ್ ಅವನು ಅಡ್ವೊಕೇಟ್. ಪೊಲಿಟಿಕಲ್ ಸೀಕ್ರೆಟ್ ಮೈ ಬಾಯ್ ಅಂತ ಹೇಳಿ ಬಾಗಿಲು ತಟ್ತಾ ಇದ್ದಾರೆ. ಇವನು ಏನೋ ಮಾತಾಡ್ತಾ ಇರ್ತಾನೆ ಸ್ನೇಹಿತರ ಜೊತೆ, ಬಾಗಿಲು ತಟ್ತಾ. ಆವಾಗ ಹೋಗಿ ತೆಗಿತಾನೆ. ಅವನ ಹೆಸರು ಪರಶುರಾಮನ್ ಅಂತ. ಪ್ರವೇಶಿಸಿ, ನಾನು ಒಂದು ಕಕ್ಷಿಕಾರನ್, ಇದು ಲಾಯರ್ ವೀಟು ತಾನೇ ಅಂತಾನವನು. ಅಹೋಬಲು, ಹೌದು ಲಾಯರ್ ಮನೆ, ಏನು ಕೇಸು? ಪರಶು, ಹೌದು ತೊಟ್ಟ ಕೇಸು, 90 ರೂಪಾಯಿ ಕೇಸು ಅಂತಾನೆ. ಅಹೋಬಲು, 90, 90 ರೂಪಾಯಿ, 9,000 ರೂಪಾಯಿ. ಅಯ್ಯೋ ಒಳ್ಳೆ ಕೇಸು. ಇಲ್ಲ 90 ಅಂದರೆ 100ಕ್ಕೂ 10 ರೂಪಾಯಿ ಕಡಿಮೆ, 9, 10 ರೂಪಾಯಿ ಅಂತಾನವನು. 90 ರೂಪಾಯಿ ಅಂದರೆ 90 ರೂಪಾಯಿ ಕೇಸ್ ಅಂತೇನು. ಅಹೋಬಲು, 90 ರೂಪಾಯಿ ಕೇಸೆ, ಅಟ್ 5%, 4 ರೂಪಾಯಿ, ನಾಟ್ ಟು ಲಿಟಲ್. ಇವನ ಬಿಸ್ನೆಸ್ ನೋಡಿ ಹೇಗಿದೆ ಅಂತ. ಬನ್ನಿ ಒಳಗೆ. ಹೌದು ನಾನು ನಶ್ಯ ಹಾಕೋನೆ, ನೀವು ಹಾಗೆ ಅಂತ ಕಾಣುತ್ತೆ, ಆದರೆ ಕಂಡು ಬರೋ ಹಾಗಿರೋ ಆ ನಶ್ಯದ ಬಾಕಿನ ಸ್ವಲ್ಪ ಒರೆಸ್ಕೊಂಬಿಡಿ ಅಂತಾನೆ. ಪರಶು ಮೂಗಿನ ತಳಭಾಗವನ್ನು ಸವರುತ್ತಾ, ಇದು ಮೂಕಿನಲ್ಲಿ ನಶ್ಯದ ಪಾಕಿ ಅಲ್ಲ, ಇದು ನನ್ನ ಮೀಸೆ ಅಂತಾನವನು. ನಶ್ಯದ ಪಾಕಿ ಅಲ್ವಂತೆ. ಅಹೋಬ್ಲು, ಮೀಸೇನೋ, ಕ್ಷಮಿಸ್ಬೇಕು, ತಮ್ಮ ಹೆಸರೇನೋ? ಪರಶುರಾಮನ್. ಚೆನ್ನಾಗಿದೆ ಹೆಸರು. ಹೆಸರು ಪ್ರಕಾರ ಆಯುಧ ಪಾಣಿಯಾಗಿ ಬಂದಿದ್ದರೆ ನನ್ನ ಕ್ಲೈಂಟ್ ಕೆಂಪೇಗೌಡನಿಗೆ ಕುಮ್ಮಕ್ಕೆ ಕೊಡ್ಬೋದಾಗಿತ್ತು. ಇರಲಿ, ತಾವು ಯಾವ ಊರು, ಯಾವ ಪಂಗಡ, ಯಾವ ಜಾತಿ ಏನು ಜನಿವಾರ ಇದೆ ಆದ್ರೂ ಅಂತ. ನಾನು ಅಯ್ಯರ್ ಜಾತಿ. ಅಹೋಬ್ಲು, ಅಯ್ಯರ್ ಜಾತಿ, ಹಾಗಾದರೆ ಮೀಸೆ ಎಲ್ಲಿದು ನಿಮಗೆ? ನಮ್ಮ ಜಾತಿಗೆ ಮೀಸೆ ಇಲ್ಲ. ಆದರೆ ನಾನೇನು ಮಾಡುವುದು? ನಮ್ಮ ದೇಶದಲ್ಲಿ ನಮಗೆ ಮೀಸೆ ಇಲ್ಲ, ನಿಮ್ಮ ದೇಶದಲ್ಲಿ ನಿಮಗೆ ಮೀಸೆ ಇದೆ. ಇಂದ ಮೈಸೂರು ದೇಶದಲ್ಲೇ ಮೈಸೂರುಗಳಿಗೆ ತಾಮ್ ಕೆಲಸಂ ಕೊಡುಕುತ್ತಾರೆ, ಮತರಾಸಿಗಳಿಗೆ ಕೆಲಸಂ ಕೊಡುಕುವುದಿಲ್ಲ. ಏನಕ್ಕೆ ಮೈಸೂರು ಭಾಷೆ ಕನ್ನಡಂ ಚೆನ್ನಾಗಿ ಗೊತ್ತು. ಇನ್ನು ಮೀಸೆಯಂ ಬೆಚ್ಚಿಕೊಂಡು ಬಿಟ್ಟರೆ ನನ್ನ ಮೈಸೂರಿ ಅಂತ ತಿಳ್ಕೊಂಡು ಎಲ್ಲಿ ಪೋನಾಲು ಹೆಂಗೆ ಓತರು ನನಗೆ ಕೆಲಸಂ ಕುಡುಕು ಬಿಡ್ತಾರೆ ಅಂತ ಮೀಸೆ ಇಟ್ಕೊಂಡಿದ್ದಾನಂತೆ ಇವನು. ಹೋಗ್ಲು ಬೆಚ್ಚು ಬಿದ್ದು ಸುಧಾರಿಸಿಕೊಳ್ಳಲು 1-2 ನಿಮಿಷಗಳಾದಮೇಲೆ, ಹಾಗಾದರೆ ಕನ್ನಡ ಭಾಷೆ ನಿಮಗೆ ಚೆನ್ನಾಗಿ ಗೊತ್ತು,
ಮೈಸೂರಿಗಳಿಗೂ ಕೆಲಸ ಕೊಡೋಕೆ ಮುಂಚೆ ನೀವೇ ಮೈಸೂರಿಗಳಿಗೆಲ್ಲ ಕೆಲಸ ಕೊಡೋ ಹಾಗಿದೆ. ಅದೇನು ಕೆಲಸ ಕಸಬು ನಿಮ್ಮದು? ಪರಶುರಾಮ್, ಕಸಬ್ ಏನು? ಅಯ್ಯರಿ ಕಸಬ್ ಅಂತಾನೆ. ಅಲ್ಲ, ಅಯ್ಯರಿ ಕಸಬು ಅಂದರೆ ಏನು? ಕಸಬು ಈಗ ನಮ್ಮ ದೇಶದಲ್ಲಿ ಯಾವ್ಯಾವ ಕಸಬು ಯಾವ್ಯಾವ ಇಲಾಖೆಯಲ್ಲೂ ಅಯ್ಯರಿ ದರ್ಶನಾನೇ, ಸರ್ವತ್ರ PC ಆಗಿ ಕೂತಿದ್ದಾನಂತೆ. ಪರ್ಫೆಕ್ಟ್ ಕುಕ್ಕು ಐರಿನೇ, ಪೊಲೀಸ್ ಕಾನ್ಸ್ಟೇಬಲ್ಲು ಐರಿನೇ, ಪಕ್ಕಾ ಚೋರು ಐರಿನೇ, ಪೊಲೀಸ್ ಕಮಿಷನರು ಐರಿನೇ, ಫಿಸಿಕಲ್ ಕಲ್ಚರಿಸ್ಟು ಐರಿನೇ, ಪ್ರೈವಿ ಕೌನ್ಸಿಲರು ಐರಿನೇ. ಈ ಸಹಸ್ರ ಅಯ್ಯರ್ ಕಸಬುಗಳಲ್ಲಿ ನಿಮ್ಮದು ಯಾವುದು PC ಅಂತ ಕೇಳ್ತಾನೆ. ಪರಶು, ಅಡಿಕೆ ಕೆಲಸಂ ಅಂತಾನೆ. ಅಡಿಕೆನಾ? ಅಡಿಕೆ ಅನ್ನಂ ರಸಂ ಉಳಿ ಊಟ ತಯಾರು ಮಾಡುವುದು ಅಂತಾನವನು. ಅಡಿಗೆನೇ ಹೌದು. ನೀವು ಕಣಿವೆ ಕೆಳಗಿನ ಕುಕ್ಕುಗಳು ನಮ್ಮ ದೇಶಕ್ಕೆ ಬರೋದು ಕನ್ನಡಿಗರಿಗೆ ಅಡಿಗೆ ಗೊತ್ತಿಲ್ಲ ಅಂತಲೇ ಅಂತ ಪ್ರಶ್ನೆ ಒಂದು. ಮೈಸೂರಿಗಳಕ್ಕೆ ಅಟಿಕೆ ಕೊತ್ತು, ಆದರೆ ತಿಳುವ ಸಾರ್ ತಿಳಿಯ ರಸಂ ಮಾಡುವುದಕ್ಕೆ ಬರುವುದಿಲ್ಲ. ನಿಮಗೆ ತಿಳಿಯ ರಸಂ ಗೊತ್ತಿಲ್ಲ ಮಾಡುವುದು ಅಂತನವನು. ಓಹೋ, ತಿಳಿ ಸಾರು ಮಾಡೋಕೆ ಅಂತ ಬಂದಿರೋದು ನೀವು. ಮತ್ತ್ಯಾಕೆ ನಾವು ಮೈಸೂರಿಗಳು ಮೀಸೆ ಇಟ್ಕೊಂಡಿರೋದು? ಗಟ್ ಸಾರು ಮಾಡಿಬಿಡ್ತೇವೆ, ಮೀಸೆ ಆಚೆಯಿಂದ ಬಾಯಿಗೆ ಬಿಟ್ಕೋತೇವೆ ಗಟ್ ಸಾರನ್ನ, ಮೀಸೆ ಒಂದು GL ಫಿಲ್ಟರ್ ಆಗಿ ತಿಳಿ ಸಾರು ಒಳಕ್ಕೆ ಹೋಗುತ್ತೆ. ಆ GL ಫಿಲ್ಟರ್ ಹೊರಗಡೆ ಇರೋದು ಹೆಸರು ಕಟ್ಟೆ ಕಟ್ಕೊಂಡು ತಯಾರು ತವ್ವೆ. ಹೌದು, ನನಗೀಗ ಬಂದಿರೋ ಕ್ಲೈಂಟು ಕುಕ್ಕು ಅಂತ ನನ್ನ ಫ್ರೆಂಡ್ಸಿಗೆ ತಿಳಿತೋ ಖದರ್ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಂಡು ಮುಂದಕ್ಕೆ ಮಾತಾಡ್ತಾನವನು. ಅದೇನದು 90,000 ಇಲ್ಲ 9 ರೂಪಾಯಿ 90 ರೂಪಾಯಿಗಳ ಕೇಸ್ ಅಂದ್ರಲ್ಲ, ಅದ್ರ ತಪ್ಸೀಲ್ ಏನು ಅಂತ ಕೇಸ್ ವಿಚಾರಿಸ್ಕೋತಾನೆ. ಪರಶುರಾಮ ಅವನ ಕಥೆ ಹೇಳ್ತಾನೆ. ನೋಡಿ, ನಾನು ಒಂದು ತೊಟ್ಟ ಮನುಷ್ಯರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದ್ದೆ. ಅಟಿಕೆ ಕೆಲಸಂ ತಿಂಗಳಕ್ಕೆ 15 ರೂಪಾಯಿ ಪೇಶಿಕೊಂಡಿದ್ದು. ಕೆಲಸ ಮಾಡ್ತಾ ಮಾಡ್ತಾ ಶಂಬಳಂ ಪರ್ವಮಾಶಂ ಕೊಡುಕುತ್ತೇನೆ ಅಂತ ಹೇಳಿಕೊಂಡು ಈಕೆ ಹೇಳಿಕೊಂಡು 6 ತಿಂಗಳು ಕೆಲಸ ತಗೊಂಡು ಬಿಟ್ಟು ಅಮ್ಮ ಅವರು ಕೆಲಸದಿಂದ ವೆರಟ್ಟಿ ಬಿಟ್ರು ಅಂತ. ಏನೋ ಕೆಲಸದಿಂದ ಒದ್ದೋಡಿಸ್ಬಿಟ್ರೆ ಕಾರಣ? ಅಮ್ಮ ಅವರು ನೀನು ಪಂದಾಕಿನಿಂದ ಮನೆಯಲ್ಲಿ ಅರಿಶಿ ಪರಪ್ಪು ನೆಯ್ಯಿ ಪಾಲ ಲೆಕ್ಕಂ ಟಪಲ್ ಹಾಕಿ ಹೋಯ್ತು ಹೊರಟ್ಟು ಹೋಗನ ವೆರಟ್ಟಿ ಬಿಟ್ರಂತೆ. ಅಷ್ಟು ಚೆನ್ನಾಗಿ ತಿಂತಿದ್ದ ಇವನು ಅಹೋಬ್ಲು. ಅಮ್ಮ ಅವ್ರು ಹೇಳಿದ್ರೇನ್ರಿ, ಯಜಮಾನರಿಗೆ ಅಪೀಲ್ ಮಾಡ್ಕೊಳ್ಳಿಲ್ವೇ ನೀವು? ಯಜಮಾನರನ್ನು ಕೇಳಿದೆ. ಅದಕ್ಕೆ ಅವರು, ಅಪ್ಪ ನಾನು ಏನು ಮಾಡಲಿ, ನಿನಕುಂ ಯಜಮಾನಿ ಅಮ್ಮ ಅವರು, ನನಕುಂ ಯಜಮಾನಿ ಅಮ್ಮ ಅವರು. ಗಲಾಟೆ ಮಾಡತ್ತೆ ಅಮ್ಮ ಅವರ ಮಾತು ನಾನು ಕೇಳುವ ಆಕೆ ನೀನು ಕೇಳಿಕೊಂಡು ಹೊರಟು ಹೋಗ್ ಅಂತ ಹೇಳ್ಬಿಟ್ರಂತೆ ಯಜಮಾನರು. ಅಹೋಬ್ಲು, ಅಯ್ಯೋ ಪರಿಶೋಚನೀಯ ಪ್ರಾಣಿ. ನಿಮ್ಮ ಯಜಮಾನರು ಹೇಳ್ತೇನೆ, ಹೌದು ಮನೇಲಿ ಹೋಮ್ ರೂಲು ಇಲ್ದಿದ್ರೂ ಆತನಿಗೆ ಮನೆಗೆ ಸಂಪಾದಿಸೋನು ಆತನೇ ಅಲ್ವೇ? ಸಂಬಳದ ಬಾಬತ್ತು 15 90 ಆತನ ಕೇಳಿದ್ರಾ? ಪರಶು, ಹೌದು ಕೇಳಿದೆ. ಆದರೆ ಅವರು, ಅಪ್ಪ ನಾನು ಏನು ಮಾಡಲಿ, ನಿನ್ನ ನೋಟಿತರೆ ನನ್ನ ವಯರ್ ಎರಿಯುತ್ತದೆ, ಆದರೆ ನಾನೇನು ಮಾಡುವುದು? ಅಮ್ಮ ಅವರು ಯಜಮಾನಿ, ಅಮ್ಮ ಅವರು ನನ್ನ ಸಂಬಳದಲ್ಲಿ ಒಂದು ತಮ್ಮಡಿ ಕೂಟ ನನಗೆ ಕೊಡುಕುವುದಿಲ್ಲ. ಇನ್ನು ನಿನ್ನ ಸಂಬಳ ನನ್ನ ಕೈಗೆ ಕುಡುಕ್ತಾರಾ? ನಿನ್ನ ಹತ್ರ ಕೊಂಜಂ ಪುಡಿ ಇದ್ದರೆ ಕುಡಿತು ಬಿಟ್ಟು ಹೊರಟು ಹೋಗಪ್ಪ ಅಂತ ಎನ್ನನ್ನು ಕಟ್ಟಿಕೊಂಡು ಕಣ್ಜಲಂ ಬಿಡುತ್ತಾ ಹತ್ತು ಬಿಟ್ರು ಅಂತಾನೆ. ಅಯ್ಯೋ ಪ್ರಾಣಿ ಅಲ್ಲ, ದನದ ಹಾಗೆ ದುಡಿದು ಸಂಪಾದಿಸಿದ ಸಂಬಳನ ಧರ್ಮಪತ್ನಿ ದರೋಡೆಗೆ ದಾನ ಇಟ್ಬಿಟ್ಟು ನಶ್ಯಕ್ಕೆ ದಮಡಿ ಕೂಡ ಇಲ್ಲದೆ ಹೋಯ್ತೆ ಆ ದೊಡ್ಡ ಮನುಷ್ಯನಿಗೆ. ಪರಶು, ಹೌದು ನನ್ನ ನೋಡಿ ಅವರ ವಯರ್ ಎರಿಂಜ ಹಾಗೆ ಅವರ ಪುಡುಕಿ ಕೂಡ ಒಂದು ತಮ್ಮಡಿ ಇಲ್ಲದ ಅವಸ್ಥೆ ನೋಡಿ ನನ್ನ ಹೊಟ್ಟೆಯು ಬೆಂಕಿ ಆಗಿ ಓತರೆ ಓಕಲೇನೆ ನನ್ನ ಮತರಾಸು ಪುಡಿ ಮಟ್ಟೆ ಅವರಿಗೆ ಕೊಟ್ಟೆ ಅಂತ ಹೇಳ್ತಾನೆ ಇವನು. ಮದ್ರಾಸ್ ಅಡಿಕೆ ಪುಡಿ, ಇದು ನಶ್ಯದ ಪುಡಿ. ಹೋಗ್ಲು ಪಾಪ, ಅದಾದರೂ ಮಾಡಿದ್ರಲ್ಲ ಉಪಕಾರ. ಅಯ್ಯೋ ಅಂದ ಉಪಕಾರದಲ್ಲಿ ನನಗೆ ಅಪಕಾರವಾಗಿ ಹೋಯಿತು ಸ್ವಾಮಿ ಅಂತ ನೀವನು. ಅದೇನೋ ಅಪಕಾರ? 8 ದಿವಸದಕ್ಕೂ ವೆಚ್ಚಿಕೊಂಡಿದ್ದ ಮೊಟ್ಟೆ ನಶ್ಯುತ್ತೆ ಒಂದೇ ಉರಿಂಚಿ ಬಿಟ್ಟು ಖಾಲಿ ಮೊಟ್ಟೆ ನನ್ನ ಕೈ ಕೊಟ್ಟು ಹೊರಟು ಹೋಗಂತ ಹೇಳಿಬಿಟ್ರು. 15 ದಿವಸದ ನಶ್ಯನ ಒಂದೇ ಹಿರ್ಕೊಂಡ್ಬಿಟ್ಟು. ಅಯ್ಯೋ ಏನು ಎಲ್ಲ ಕುಂಭಕರ್ಣ 8 ದಿನದ ನಶ್ಯ ಇದ್ದ ಪಟ್ಟೆನ ಒಂದೇ ಹಿರ್ನಲ್ಲಿ ಹಿರ್ಕೊಂಡ್ಬಿಟ್ನೆ. ಹೌದು ರಾಯರಕ್ಕೆ ತೊಟ್ಟ ಮೂಕು ಅಂತಾನೆ ಅವನು. ಹೆದರಬೇಡಿ, ಆತನ್ನ ಕೋರ್ಟ್ಗೆ ಎಳೆದು ಸಹಧರ್ಮಿಣಿ ಸಮೇತ ಆಕೆ ಬಾಯಿಂದ ನಿಮ್ಮ 15,90 ರೂಪಾಯಿನ ಕೆಮ್ಮಿಸೋದೇ ಅಲ್ಲದೆ ಆತನ ಮೂಗಿಂದ ನಿಮ್ಮ ನಶ್ಯಾನೆಲ್ಲ ಸೀನಿಸ್ಬಿಡ್ತೇನೆ. ಸದ್ಯ ಖರ್ಚಿಗೆ ಒಂದು 15 ರೂಪಾಯಿ ಕೊಡಿ ಅಂತ ಶುರು ಮಾಡ್ತಾನೆ. ಹೀಗೆ ಈ ರೀತಿ ಇವರ
ಮಾತುಗಳು ಒಂದೊಂದು ಪ್ರತಿ ಅವರ ಸಹಜವಾಗಿ ಮಾತಾಡೋದೇ ಇಂಥ ಬ್ಯೂಟಿಫುಲ್ ಹ್ಯೂಮರ್. ಹಿಂದೆ ಹೇಳಿದ ಹಾಗೆ ಇವತ್ತು ನಾವು ತರಾವರಿ ಹಾಸ್ಯಗಳ ಕೇಳ್ತಾ ಇದ್ದೀವಿ, ಆದರೆ ಇಷ್ಟು ಕ್ಲೀನ್ ಆ್ಯಂಡ್ ಹೆಲ್ದಿ ಹ್ಯೂಮರ್, ಅದರಲ್ಲೂ ಸಮ್ ಬ್ರೈನಿ ಇಂಟೆಲಿಜೆಂಟ್, ಇದು ಕೈಲಾಸಮ್ಮಲ್ಲಿ ಮಾತ್ರ. ನಾನು ಕೈಲಾಸಮ್ಮ ಓದಿದ ಮೇಲೆ ನಿಜವಾಗಲೂ ನಗೋದು ಕಲಿತೆ. ಕೈಲಾಸಮ್ಮ ಇದಕ್ಕೆ ಮೊದಲು ಸಂಸ್ಕೃತ ನಾಟಕಗಳನ್ನು ಓದಿದ್ವಿ, ಆದರೆ ಕೈಲಾಸಮ್ಮ ನಾಟಕಗಳಲ್ಲಿ ತುಂಬ ಸಹಜವಾದಂಥ ಈ ಸಾಮಾನ್ಯ ಸಿಚುಯೇಷನ್ಸ್ಗೆ ಎಷ್ಟು ಸೊಗಸಾದಂಥ ರೀತಿಯಲ್ಲಿ ಅವರು ಹ್ಯೂಮರನ್ನು ಸೇರಿಸಿ ಹೇಳ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಇನ್ನು ಕೊನೆಯಲ್ಲಿ ಒಂದೇ ಒಂದು ಸಮಯ ಮೀರ್ತಾ ಇರೋದರಿಂದ ಹೇಳಿಬಿಡ್ಬೋದು. ಅವರು ಎಲ್ಲ ಇಲ್ಲಿ ಇವತ್ತಿನ ದಿವಸ ತಾವರೆಕೆರೆಯ ಇದು ನಮ್ಮ ಸಮುಷ್ಪಾಯಿನ ದಮಡಿ ಕತೆ ನಿಮಗೆ ಹೇಳೋಕ್ಕಾಗಲಿಲ್ಲ, ಅಷ್ಟೊಂದು ವಿಷಯ ಇದೆ ಇಲ್ಲಿ. ಆದರೆ ಕೊನೆಯಲ್ಲಿ ಒಂದು ಹೇಳಬೇಕು, ಅವರು ಎಲ್ಲ ಜಾತಿಗಳವರನ್ನು, ಎಲ್ಲ ಸಮುದಾಯಗಳವರನ್ನು, ಅವರವರ ವೈಶಿಷ್ಟ್ಯ ಏನಿತ್ತು ಅವರ ಆಚಾರಗಳಲ್ಲಿ, ಸಾಮಾಜಿಕ ಜೀವನದಲ್ಲಿ, ಅದನ್ನೆಲ್ಲ ನೋಡಿ ನೋಡಿ ಅದನ್ನೇ ಕುರಿತು ಬರೀತಾ ಇದ್ದರು. ಹಿಂದೆ ಈ ಸಮುಷ್ಪಾಯಿನ ದಮಡಿ ಕಥೆನ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಈ ಆದಿಮೂರ್ತಿ ಶೆಟ್ಟರ ಅವರ ಕಥೆಯನ್ನು ಬರೀತಾರೆ, ಅವರು ಹೇಗೆ ಸಾಹುಕಾರರಾದರು ಅಂತ. ಆ ಕಥೆಯನ್ನು ಹಿಂದೆ ವಾಚನ ಮಾಡ್ತಾಯಿದ್ರಂತೆ. ನಮ್ಮ ಇದರಲ್ಲಿ ವಿಶ್ವೇಶ್ವರಪುರದಲ್ಲಿ ರಾಜರತ್ನಂ ಅವರು ಈ ಕಥೆಯನ್ನು ವಾಚನ ಮಾಡಿದ್ಮೇಲೆ ಮುಂದೆ ಕೂತಿದ್ದಂಥ ಒಬ್ಬರು ಶೆಟ್ರು ಕೇಳಿದ್ರು, ಎನ್ನಿ ಕಾಪಿಲಿ ವೇಸಿಂಡಾರು ಇದೆ ಬುಕ್ಕು ಅಂತ ಕೇಳಿದ್ರಂತೆ. ಏನೊಂದು 500 ಕಾಪಿ ಇರ್ಬೋದು ಶೆಟ್ರೆ ಅಂತ ಹೇಳಿದೆ. ಅಂತ ಇಯ್ಯಂಡ ಅಂತ ಕೇಳಿದ್ರಂತೆ. ಯಾಕೆ ಅಂತ ಕೇಳಿದೆ, ಅಗ್ನಿಕಿ ವೇಸೇದಾನಿಕಿ ಅಂದ್ರಂತೆ ಅವರು. ಅಷ್ಟು ಆ ಥರ ಪ್ರತಿಯೊಬ್ಬರನ್ನು ಕೂಡ, ಅಂದರೆ ಅದು ತಿವಿತ ಮೊನಚು, ವಿಡಂಬನೆ, ವ್ಯಂಗ್ಯ ಎಲ್ಲವೂ ಇರ್ತಾ ಇತ್ತು. ಆದರೆ ಸ್ಟಿಲ್ ಇಟ್ ಈಸ್ ಹೆಲ್ತಿ ಆ್ಯಂಡ್ ಕ್ಲೀನ್ ಅಂತ ಹೇಳ್ತೀನಿ. ಅದೇ ರೀತಿ ಒಂದು ಕ್ರಿಶ್ಚಿಯನ್ ಮದುವೆ, ಚರ್ಚ್ನಲ್ಲಾಗುವಂಥ ಮದುವೆ ವಿಚಾರ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅದರಲ್ಲೂ ನಿಯೋ ಕನ್ವರ್ಟ್ಸ್ ಇರ್ತಾರಲ್ಲ, ಇವ್ರು ಹೇಗೆ ಅಂತ ಒಂದು ಚರ್ಚ್ನಲ್ಲಿ ಮದುವೆ ನಡೀತಾ ಇದೆ. ಆಗ ತಾನೇ ಕನ್ವರ್ಟ್ ಆಗಿ ಸ್ವಲ್ಪ ದಿವಸದಲ್ಲೇ ಫಾದರ್ ಆಗಿರೋವಂಥವನು ಒಬ್ಬ ಮದುವೆ ನಡೆಸ್ಕೊಡ್ತಾ ಇದ್ದಾನೆ. ಇಬ್ಬರು ಬಂದಿದ್ದಾರೆ ಮದುವೆಗೆ, ಹುಡುಗ ಹುಡುಗಿ. ಆ ಮದುವೆ ತುಂಬ ಸುಲಭವಾಗಿ ಸರಳವಾಗಿ ನಡೆಯುತ್ತೆ. ಅವ್ರು ಕೇಳ್ತಾ ಇದ್ದಾರೆ, ಏನಪ್ಪ ನೀನು ಈಕೆಯನ್ನು ಒಪ್ಪಿರುವೆಯಾ ಅಂತ ಹುಡುಗನ ಕೇಳಿದೆ. ಹ್ಞೂ ಅಂತಾನವನು. ಏನಮ್ಮ ನೀನು ಈಟನನ್ನು ಒಪ್ಪಿರುವೆಯಾ? ಅವನು ಕನ್ನಡವನ್ನು ಈ ರೀತಿ ಹೇಳ್ತಾ ಇರ್ತಾನೆ. ಈಟನನ್ನು ಒಪ್ಪಿರುವೆಯಾ? ಹೌದು ಅಂತ ಹೇಳ್ತಾನೆ. ಏನಪ್ಪ ಉಂಗುರವನ್ನು ತಂಡಿರುವೆಯಾ ಅಂತ ಅವನು ಕೇಳಿದಾನೆ. ಅವನು ತಂದಿದ್ದೀನಿ ಅಂತ ಹೇಳಿದ್ಮೇಲೆ, ಏನಮ್ಮ ನೀನು ಬೆರಳನ್ನು ತೋರಿಸು ಅಂತಾನೆ. ಅವಳು ಬೆರಳನ್ನು ತೋರಿಸಿದ್ಮೇಲೆ ಇವನು ಉಂಗುರವನ್ನು ಹಾಕು ಅಂತಾನೆ. ಅವನು ಉಂಗುರವನ್ನು ಹಾಕ್ತಾನೆ. ಅದಾದಮೇಲೆ ಸಾಲಮ್ನೈಸಿಂಗ್ ದಿ ಮ್ಯಾರೇಜ್ ಅವನು ಹೇಳ್ತಾನೆ. ದೇವರು ಸೇರಿಸಿದವರನ್ನು ಬೇರೆಯವರು ಬೇರಿಸಬಾರದು ಅಂತ ಮೇಲೆ ನೋಡ್ಕೊಂಡು, ಇದು ಯಾವುದು ಅಂದರೆ ಲೆಟ್ ನೋ ಮ್ಯಾನ್ ಪಾರ್ಟ್ ಅಸಂಡರ್ ದೋಸ್ ಹೂಮ್ ಹೆವನ್ ಹ್ಯಾಸ್ ಜಾಯಿಂಡ್ ಇನ್ ವೆಡ್ಲಕ್. ಇದ್ರದ್ದು ದೇವರು ಸೇರಿಸಿದವರನ್ನು ಬೇರೆಯವರು ಬೇರಿಸಬಾರದು ಅಂತ ಹೇಳಿಬಿಟ್ಟು, ಇನ್ನು ಸಂಗೀತವು ಜರ್ರೂಗಲಿ ಅಂತಾನೆ. ಅಲ್ಲಿ ಬಾಗಿಲು ಕೂತಿರೋ ನಮ್ಮ ಮುನ್ಶಾಮಿನೇ ಪೀಪಿ ಹಿಡ್ಕೊಂಡು ಅವನು ಇದು ನ್ಯಾಯಮ ಶ್ರೀರಾಮಚಂದ್ರ ಅಂತ ಸಂಗತಿ ಮೇಲೆ ಸಂಗತಿ ಹಾಕಿ ಬಾರಿಸ್ಬಿಡ್ತಾನಂತೆ. ಹೀಗೆ ಪ್ರತಿಯೊಂದು ಒಂದು ಸಮುದಾಯ ಆಗಲಿ, ಒಂದು ಭಾಷೆಯ ವಿಶೇಷ ಆಗಲಿ, ಒಬ್ಬೊಬ್ಬರು ಮಾತಾಡೋವಂಥ ರೀತಿ ನೀತಿ ಆಗಲಿ, ಎಲ್ಲದರಲ್ಲೂ ಕೂಡ ಆ ಹಾಸ್ಯದ ಒಂದು ಮಗ್ಗಲನ್ನು ನೋಡ್ತಾ ಇದ್ದರು, ಅದನ್ನು ಉಣಬಡಿಸಿದ್ದಾರೆ. ನಿಜವಾಗ್ಲೂ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಕೈಲಾಸಂ. ಯಾವ ಸಂದರ್ಭದಲ್ಲಿ ಓದಿದ್ರು ಕೂಡ, ಎಷ್ಟೇ ಬೇಜಾರಾಗಿದ್ದರೂ ನಕ್ಕು ನಲಿದು ಮನಸ್ಸು ಹಗುರ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಉಪಾಯ ಕೈಲಾಸಂ ಸಾಹಿತ್ಯ. ಧನ್ಯವಾದಗಳು. ಅವರ ಸಂಭಾಷಣಾ ಚಾತುರ್ಯವನ್ನು, ಅರ್ಥವಂತಿಕೆಯನ್ನು ಡಾಕ್ಟರ್ ಎಸ್ ಆರ್ ಲೀಲಾ ಅವರು ವಾಚನ ಮಾಡಿದ ಕೆಲವೇ ಭಾಗಗಳಿಂದಲೂ ಕೂಡ ಅದು ಸ್ಪಷ್ಟವಾಗ್ತಾ ಇದೆ. ಕೇವಲ ಹ್ಯೂಮರ್, ಅದು ಕೈಲಾಸಂ ಅವ್ರನ್ನ ಬರೀ ಹ್ಯೂಮರಿಸ್ಟ್ ಅಂತ ಭಾವಿಸಿದ್ರೆ ಅದು ಅವರಿಗೆ ಅನ್ಯಾಯ ಮಾಡಿದಾಗತ್ತೆ. ಅವರು ಹಿ ವಾಸ್ ಎ ಸೋಷಲ್ ಕಾಮೆಂಟೇಟರ್. ನಮ್ಮ ಸಮಾಜ ಇತಿಹಾಸವನ್ನು ಬರೆಯೋರು, ಸಾಹಿತ್ಯ ಇತಿಹಾಸವನ್ನು ಬರೆಯೋರು ಅವಶ್ಯವಾಗಿ ಗಮನಿಸಲೇಬೇಕಾದಂಥ ಅಂಶಗಳನ್ನು ಕೈಲಾಸಂ ಅವರು ಬಿಟ್ಟು ಹೋಗಿದ್ದಾರೆ. ಇದು ನಮ್ಮ ಸಾಹಿತ್ಯದ ಒಂದು ಶ್ರೇಷ್ಠವಾದ ಲೆಗಸಿ ಅಂತ ಭಾವಿಸಲೇಬೇಕಾಗತ್ತೆ. ಹೀಗಾಗಿ ಅದರ ಸನ್ನಿವೇಶಗಳು ಅದು ಗತಾರ್ಥವಾಗಿದ್ದರೂ ಕೂಡ ಅವರ ಸಂದೇಶ ಏನಿದೆ, ಇಟ್ ವಿಲ್ ರಿಮೈನ್ ವ್ಯಾಲಿಡ್ ಫಾರ್ ಎ ಲಾಂಗ್ ಟೈಮ್. ಅದನ್ನು ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಅತ್ಯಂತ ರೋಚಕವಾಗಿ ವಾಚನ ಮಾಡಿದ್ದಾರೆ. ಬೇರೆ ಸಂದರ್ಭಗಳು ಓದಿದಾಗ ಬೇರೆ ನಾಟಕಗಳ ಭಾಗಗಳನ್ನು ಕೂಡ ವಾಚನ ಮಾಡುವ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತಿನ ಈ
ಕಾರ್ಯಕ್ರಮ ನಡೆಸಿಕೊಟ್ಟದ್ದಕ್ಕಾಗಿ ಡಾಕ್ಟರ್ ಎಸ್ ಆರ್ ಲೀಲಾ ಅವರಿಗೆ ತಮ್ಮೆಲ್ಲರ ಪರವಾಗಿ, ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಸ್ತಿ ಅಧ್ಯಯನ ಪೀಠದ ಸಂಚಾಲಕರು ಡಾಕ್ಟರ್ ವಸಂತಶ್ರೀ ಅವರು ಗೌರವಾರ್ಪಣೆ ಮಾಡ್ತಾರೆ.